GT Holidays, South India's #1 travel brand, presents the Galatta Plus Kannada Debut Directors Roundtable 2023. Location partner, Just Be by Nidhi Nahata, Bengaluru, India's only whole food plant-based restaurant. GT Holidays, South India's #1 travel brand. Just Be by Nidhi Nahata, India's first whole food plant-based restaurant in Bangalore. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಡೆಬ್ಯೂಟೆಂಟ್ ಡೈರೆಕ್ಟರ್ಸ್ ರೌಂಡ್ ಟೇಬಲ್ಗೆ ಸ್ವಾಗತ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಒಂದು ಸ್ವಲ್ಪ ಲೈಟ್ ಕ್ವೆಶ್ಚನ್ ಇಂದ ಶುರು ಮಾಡೋಣ, ಅಂಡ್ ಸೊ ದಟ್ ವಿ ವಿಲ್ ಗೆಟ್ ಆಲ್ ಆಫ್ ಯು ಟು ಸ್ಪೀಕ್. ಬೆಸ್ಟ್ ಕನ್ನಡ ಫಿಲ್ಮ್ ಫಾರ್ ಯು ಆಫ್ 2023. ನಿಮ್ಮ ಫಿಲ್ಮ್ ಅಲ್ಲತ್ತು ಯಾವುದು ಅಂತ ಹೇಳ್ತಾ ಶುರು ಮಾಡ್ಬೋದಾ? ಎರಡು ಮೂರು ಇದೆ. ಸಪ್ತ ಆ್ಯಂಡ್ ಟಗರುಪಲ್ಯ, ಆಲ್ಸೋ ಡೇರ್ಡೆವಿಲ್. ಐ ಥಿಂಕ್ ಟಕ್ ಅಂತ ಹೇಳಕ್ ಕಷ್ಟ ಆಗ್ತದೆ. ಶೋರ್ ಅಂಡರ್ಸ್ಟ್ಯಾಂಡಬಲ್. ಅಂಡ್ ಅಲ್ಲಿವರೆಗೂ ಅವ್ರಿಗೆಲ್ಲ ಟೈಮ್ ಎಕ್ಸ್ಟ್ರಾ ಸಿಗುತ್ತೆ, ವಾಪಸ್ ಬರೋಣ. ಒಂದು ಸ್ಟ್ರೈಕಿಂಗ್ ಫೀಚರ್ ಆಫ್ ಸಪ್ತಸಾಗರ, ಟಗರುಪಲ್ಯ, ಡೇರ್ಡೆವಿಲ್ ಆಫ್ ಕೋರ್ಸ್. ಅಂದರೆ ಟು ಅಚೀವ್ ದ ಟಾಸ್ಕ್, ಅಂದರೆ ಒಂದು ನಾವೆಲ್ನ ಇದು ಸಿನಿಮಾ ರೂಪದಲ್ಲಿ ನಾವು ನೋಡೋದು, ಅದು ಮುಗ್ದು ಹೋಗಿದ್ದ ಜಮಾನ ಅಂತ ಅಂದ್ಕೊಂಡಿದ್ದ ಟೈಮ್ನಲ್ಲಿ ಇಷ್ಟು ಎಂಟರ್ಟೈನಿಂಗ್ ಆಗಿ, ಅಂದರೆ ಒಂದು ಕನ್ಸ್ಟ್ರೈನ್ ಬಡ್ಜೆಟಲ್ಲಿ ತೋರಿಸಿದ್ದು ತುಂಬ ಇಷ್ಟ ಆಯಿತು. ಮತ್ತು ಎಕ್ಸ್ಪ್ಲೋಸಿವ್ ಟ್ಯಾಲೆಂಟ್ಸ್ ಅನಿಸ್ರು ನನಗೆ ಇಡೀ ಮೂವಿಲಿ. ಆ್ಯಂಡ್ ಟು ಟ್ವೀಕ್ ಹಿಸ್ಟ್ರಿ ಆರ್ ಟು ಟ್ವೀಕ್ ಎಂಟೈರ್ ನಾವೆಲ್ ಟೇಕ್ಸ್ ಅ ಲಾಟ್ ಆಫ್ ಕಟ್ಸ್. ಅದನ್ನು ಮಾಡಿದರು. ಅಂದರೆ ಮೂಲ ಕತೆ ಬಿಟ್ಟು ನಾನು ಅದೇ ಒಂದು ಸತಿ ಹಾಕಿದ್ದೆ. ನಾನು ಬಹುಶಃ ತೇಜಸ್ವಿ ನೋಡಿದರೆ ಇದನ್ನು ಅವ್ರು ಅಡ್ಯಾಪ್ಟ್ ಮಾಡ್ಕೋತಿದ್ರು ಅನ್ನೋ ಪಾರ್ಟ್ 2ಗೆ, ಇನ್ನೊಂದು ಪುಸ್ತಕ ಬರೆದಿದ್ದವರು ಅಂತ. ಟಗರುಪಲ್ಯ ಕೋರ್ಸ್ ನಂಗೆ ಆ ಭಾಷೆ ಮೊದಲಿಂದನೂ ಭಾಳ ಇಷ್ಟ, ಆ ಸೊಗಡು ಇಷ್ಟ. ಮತ್ತು ನಾವು ಕೇಳ್ತಾ ಇದ್ದಿದ್ದು ಆ ಪ್ರಾಂತದ ಭಾಷೆ ಸಖತ್ ಕಮರ್ಷಿಯಲ್ ಆಗಿತ್ತು. ಇದು ತುಂಬ ಅಥೆಂಟಿಕ್ ಅಂತ ಅನಿಸ್ತು. ಮತ್ತು ನಾನು ರಂಗನ್ ರಘು ಸರ್ ಬಿಗ್ ಫ್ಯಾನ್. ಅಂದರೆ ಸೊ ಅವ್ರು ಎಲ್ಲೇ ಕಾಣಿಸ್ಕೊಂಡ್ರು ನಂಗೆ ಮಜಾ ಬರುತ್ತೆ. ಸಪ್ತ ಆಫ್ಕೋರ್ಸ್ ಇಟ್ ವಾಸ್ ಬ್ಯೂಟಿಫುಲ್ ಕ್ರಾಫ್ಟ್. ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಡ್ ವರ್ಕ್ಡ್ ವೆಲ್. ಅಂದರೆ ಕೆಲವೊಂದು ಒಬ್ರೊಬ್ರಿಗೆ ಇಷ್ಟ ಆಗದಿರೋದಿದೆ, ತುಂಬ ಇಷ್ಟ ಆಗಿರೋದಿದೆ. ನನ್ಗೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಫಿಲ್ಮ್ ವರ್ಕ್ ಫಾರ್ ಮಿ. ಐಡಿಯಲಿ ನಾನು ಸುಮ್ಮನೆ ಹೋಗ್ಬೇಕಲ್ಲಿ, ಬಟ್ ನೀವು ಒಂದು ಪಾಯಿಂಟ್ ಹೇಳಿದ್ರಿ ಅಂತ ಕೇಳ್ಬಿಡ್ತೀನಿ. ದಿಸ್ ಇಸ್ ವಾಟ್ ಹ್ಯಾಪನ್ ವಿತ್ ಮೈ ಇಂಟರ್ವ್ಯೂಸ್. ಕ್ರಾಫ್ಟ್ ಅಂತ ಹೇಳಿದ್ರಿ ಅಲ್ವಾ ಸಪ್ತಾಗೆ, ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಯಾವುದನ್ನ ನೀವು ಅದರಲ್ಲಿ ಕ್ರಾಫ್ಟ್ ಅಂತ ನೋಡಿದ್ವಿ? ಇಟ್ಸ್ ಒಂದು ಫಿಲಮ್ ಅದು ಆಫ್ಕೋರ್ಸ್ ಲೈಕ್ ಅದನ್ನ ಪೇಂಟಿಂಗ್ ಅಂದರೆ ಒಬ್ಬ ಮನುಷ್ಯನ ಎಫರ್ಟ್. ಅದು ಫಿಲ್ಮ್ ಮೇಕಿಂಗ್ ಇಸ್ ಅ ಕೊಲಾಬ್ರೇಟಿವ್ ಎಫರ್ಟ್. ಆ್ಯಂಡ್ ಆಸ್ ಇನ್ ಅಟ್ಲೀಸ್ಟ್ ಇವಾಗ ನಾನು ಡೈರೆಕ್ಟ್ರಾಗಿ ನೋಡ್ಬೇಕಾದ್ರೆ ಅಂತೂ ಐ ವುಡ್ ಅನ್ಕಾನ್ಷಿಯಸ್ಲಿ ಮೈ ಮೈಂಡ್ ವುಡ್ ವಾಂಡರ್. ಅಂದರೆ ಇದು ಹೇಗೆ ಮಾಡ್ಯಾರ, ಅದು ಹೇಗೆ ಮಾಡ್ಯಾರ ಅಂತ. ಇಟ್ ವಾಸ್ ವೆರಿ ಗುಡ್. ಅಂದರೆ ಅಮೇಝಿಂಗ್ ಆಗಿ ಮಾಡ್ಯಾರ. ಇವಾಗ ನಾವೇನಾದ್ರು ಅದನ್ನು ಟ್ರೈ ಮಾಡೋಕ್ಕೆ ಹೋದರೆ ಎಲ್ಲೋ ಅಮೆಚೂರ್ ಅನಿಸ್ಬಿಡ್ಬೋದೇನೋ. ಬಟ್ ಎವ್ರಿ ಡಿಪಾರ್ಟ್ಮೆಂಟ್ ವಾಸ್ ಸೋ ಗುಡ್. ಅಂದರೆ ನಮ್ಮ ತಲೆಯಲ್ಲಿ ಏನೋ ಇರುತ್ತೆ, ಹೌದು ಹಂಗೊಂದು ಈ ಥರ ಒಂದು ಶಾರ್ಟ್ ಬೇಕು, ಈ ಥರ ಬೇಕು ಅಂತ. ಬಟ್ ವೆನ್ ಯು ವಾಚ್, ವೆನ್ ಯು ಆ್ಯಕ್ಚುಲಿ ಡೂಯಿಂಗ್ ದ ಫಿಲ್ಮ್, ಅದು ಬರೋದಿಲ್ಲ. ಅಚೀವ್ ಯಾಕೆ ಬರೋಲ್ಲ ನಮ್ಗೆ ಗೊತ್ತೇ ಇಲ್ಲ. ಬೇಕಂದ್ರೆ ಬರೀ ನಮ್ಮ ತಲೆಯಲ್ಲಿರೋದು ಅದು ಅಚೀವ್ ಮಾಡಿ ಇಷ್ಟು ಬ್ಯೂಟಿಫುಲ್ಲಾಗಿ ಒಂದು ಇದು ಮಾಡಿ. ಮತ್ತು ನನಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ರು ಫಿಲಮ್ ಇರುತ್ತಲ್ಲ. ನನಗೆ ಆ ಥರ ಫಿಲ್ಮ್ ತುಂಬ ಇಷ್ಟ. ದಟ್ ಯು ಆರ್ ನಾಟ್ ಅಪಾಲಜೆಟಿಕ್ ಬಟ್ ಅಂದರೆ ಒಂದು ಸೆಟ್ ಬೌಂಡ್ರೀಸ್, ಲವ್ ಸ್ಟೋರಿ ಹೀಗೆ ಹೇಳಬೇಕು ನನ್ನ ಇಷ್ಟ. ದಟ್ ಐ ಕ್ಯಾನ್ ಟೆಲ್ ಹೌವರ್ ಟೇಕಿಂಗ್ ಇಟ್ ಆರ್ ನಾಟ್ ಇಸ್ ಯುವರ್ ವಿಶ್. ಬಟ್ ಅದನ್ನು ಹೇಳೋ ಧೈರ್ಯ ಇದೆಯಲ್ಲ, ಅದು ನಂಗೆ ತುಂಬ ಇಷ್ಟ. ಈಗ ಸಪ್ತಸಾಗರದಲ್ಲಿ ಕೆನ್ ಯು ಟೆಲ್ ಮಿ ಒನ್ ಪರ್ಟಿಕ್ಯುಲರ್ ಶಾರ್ಟ್ ಆರ್ ಅ ಸೀನ್ ದಟ್ ನಿತಿನ್ ಟುಡೇ ಥಿಂಕ್ಸ್ ಇದನ್ನ ಮಾಡೋಕ್ಕೆ ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅನ್ನೋ ಥರದ್ದು? ಥಿಂಕ್ ಟು ಬಿಲ್ಡ್ ದಟ್ ಕೆಮಿಸ್ಟ್ರಿ ಶಾರ್ಟ್, ಐ ಥಿಂಕ್ ನಂಗೆ ಆ ಥರ ಅನಿಸಿಲ್ಲ. ಬಟ್ ಟು ಬಿಲ್ಡ್ ದಟ್ ಕೆಮಿಸ್ಟ್ರಿ ಬಿಟ್ವೀನ್ ಟು ಲೀಡ್ಸ್, ಅದು ಇಟ್ ರಿಕ್ವೈರ್ಸ್. ಅಂದರೆ ಆ ಪ್ರೋಸೆಸ್ಸಲ್ಲಿ ಅವ್ರು ಹೋಗಿರ್ಬೇಕು. ಪ್ರಾಬ್ಲಿ ನಾನು ಅದು ಮಾಡಿದ್ರೆ ನಾನು ಹೋಗಿಲ್ಲ ಆ ಪ್ರೋಸೆಸ್ನ, ಸೊ ಐ ಕೆನಾಟ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಬಟ್ ಐ ಟೇಕ್ ದಟ್ ಆನ್ಸರ್. ಚೆನ್ನಾಗಿತ್ತು. ಬೆಸ್ಟ್ ಫಿಲ್ಮ್ ಕನ್ನಡದ್ದು? ನಾನು ತುಂಬ ದೂರ ಹೋಗಲ್ಲ. ನನಗೆ ಪರ್ಸ್ನಲಿ ಡೇರ್ಡೆವಿಲ್. ಯಾಕಂದರೆ ನಾನು ಪ್ರೋಸೆಸ್ ನನಗೆ ಗೊತ್ತಿತ್ತದು ಏನು ನಡೀತು ಅನ್ನೋದು. ಪ್ರಿವ್ಯೂ ಫಿಲ್ಮು ನೋಡಿದೆ, ಬಟ್ ಅಗೇನ್ ಥಿಯೇಟರಲ್ಲೂ ನೋಡಿದಾಗ ಆ್ಯಂಡ್ ಇಟ್ ಕ್ಯಾರಿಡ್ ಎವ್ರಿ ಟೈಮ್ ಎನ್ಹಾನ್ಸ್ ಆಯ್ತಾ ಹೋಗ್ತು ನನಗೆ. ಸೊ ದ ಹೋಲ್ ಥಿಂಗ್ ನನಗೆ ಪುನಃ ವರ್ಕ್ ಆಯಿತು ಅಗೇನ್ ವಿತ್ ದ ಆಡಿಯನ್ಸ್. ಮತ್ತು ಆ ಇನ್ನೋಸೆನ್ಸ್, ಲೈಕ್ ಆ ವರ್ಲ್ಡ್ ಕ್ರಿಯೇಟ್ ಮಾಡೋದು ಇದೆಯಲ್ಲ ವಿತ್ ಆ ಆ್ಯಕ್ಟರ್ಸ್, ಪರ್ಟಿಕ್ಯುಲರ್ಲಿ ಆ ಏಜ್ ಗ್ರೂಪ್ ಆ್ಯಕ್ಟರ್ಸ್. ಯಾಕಂದರೆ ಫಸ್ಟು ಹೇಳಿದಾಗ ವಿ ಥಾಟ್ ಶಶಾಂಕ್ ಇಸ್ ಡೂಯಿಂಗ್ ಅ ಬಿಗ್ ಬ್ಲಂಡರ್, ಇನ್ನೊಂದು ಶಾರ್ಟ್ ಫಿಲ್ಮ್ ಥರ ಕಾಣಂಗೆ ಏನೋ ಮಾಡ್ಕೋತಾ ಇದ್ದಾರೆ.
ಯಾಕಂದರೆ ಆ ಹುಡುಗ್ರನ್ನ ಆ ಏಜ್ ಗ್ರೂಪ್ ಜಸ್ಟಿಫೈ ಮಾಡೋಕೆ ಆ ಏಜ್ ಗ್ರೂಪ್ ಅವರೇ ಬೇಕಿತ್ತು. ಆ ಏಜ್ ಗ್ರೂಪ್ ಅವ್ರಿಗೆ ತಂದು ಮಾಡಿಸಿದ್ರು. ಬಟ್ ಕನ್ವಿನ್ಸ್ ಆಗಿ ನಿಂತು ಮಾಡೋದಿದೆಯಲ್ಲ, ಆ್ಯಂಡ್ ಅದು ಪುನಃ ಸ್ಕ್ರೀನ್ ಮೇಲೆ ನೋಡಿದಾಗ ಕನ್ವಿನ್ಸ್ ಆಗೋದು ಎಲ್ಲ ಗೊತ್ತಿದ್ದು ನಾನು ವಿತೌಟ್ ವ್ಯೂ ಇತ್ತು ಗೊತ್ತಿತ್ತು, ಪ್ರೇಕ್ಷಕ ಅಲ್ಲ ಆ ಫಿಲ್ಮ್ಗೆ. ಯಾಕಂದರೆ ನೋಡಿದ್ದೆ ಆ ಪ್ರೋಸೆಸ್ ಎಲ್ಲ ವಿತ್ ದ ಆಡಿಯನ್ಸ್. ಫಸ್ಟ್ ಶೋ ಅಲ್ಲಿ ಹೋಗಿ ನೋಡಿದಾಗ ನನಗದು ಪುನಃ ಅಗೇನ್ ಎಲ್ಲ ಗೊತ್ತಿದ್ದು ನಾನು ಮೂವ್ ಆದಾಗ ಓಕೆ ಈ ಇಯರ್ದು. ಆ್ಯಂಡ್ ಅಗೇನ್ ಆಚಾರ್ ಆ್ಯಂಡ್ ಕೋ ಅಂತ ಹೇಳ್ತೀನಿ. ಯಾಕಂದರೆ ಏಸ್ಥೆಟಿಕಲಿ ನಮ್ಮ ಕನ್ನಡ ಫಿಲ್ಮಲ್ಲಿ ಎಸ್ಪೆಷಲಿ ಹೇಳ್ತೀನಿ, ಒಂದು ಏಸ್ಥೆಟಿಕಲಿ ಒಂದು ಸ್ಟೋರಿ ಟೆಲ್ಲಿಂಗಲ್ಲಿ ಆ ಏಸ್ಥೆಟಿಕ್ಸ್ ಕಾಣೋದಿದೆಯಲ್ಲ, ನಾವು ವಿ ಮಿಸ್ ಮೆನಿ ಥಿಂಗ್ಸ್ ಅದನ್ನು. ಸೊ ನನಗೆ ತುಂಬ ಇಲ್ಲೇ ಇದ್ದಾರೆ ಅವ್ರು ಹೊಗಳ್ಬೇಕು ಅಂತ ಅಲ್ಲ, ಮೇ ಬಿ ನನಗದು ಪರ್ಸ್ನಲಿ ನಾವು ಕೆಲವು ಅಂದ್ರೆ ಕೆಲವು ಶಾರ್ಟ್ಸ್ ಕವರೇಜ್ ತರ ಇಟ್ಬಿಡ್ತೀವಿ. ನನಗೆ ಹೌದು, ಈಚ್ ಅಂಡ್ ಎವ್ರಿ ಶಾರ್ಟ್ ಇಸ್ ಪ್ಲಾನ್ಡ್ ಇನ್ ಆಚಾರ್ ಅಂಡ್ ಕೋ ನನ್ಗೆ ಗೊತ್ತಿರೋ ಪ್ರಕಾರ. ಬಿಕಾಸ್ ದೇ ವರ್ ಫಾಲೋಯಿಂಗ್ ಸಮ್ ಸ್ಟೈಲ್, ಏನೋ ಒಂದು ತಲೆಯಲ್ಲಿ ಇತ್ತು. ಈಚ್ ಅಂಡ್ ಎವ್ರಿ ಶಾರ್ಟ್ ವಾಸ್ ಪ್ಲಾನ್ಡ್ ಅಂತ ಅನ್ನಿಸ್ತು. Yeah, they're talking about your film. So Thank you. My favorite film was Daredevil Musthafa. ನನಗೆ ಆ್ಯಕ್ಚುಲಿ ನಾನು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕತೆಗಳನ್ನ ಓದಿದ್ದೀನಿ ಆ್ಯಸ್ ಪಾರ್ಟ್ ಆಫ್ ನಮ್ಮ ಸಿಲೆಬಸ್, ICSE ಕನ್ನಡ ಸಿಲೆಬಸ್ನಲ್ಲಿ ಪರಿಸರದ ಕತೆ ಓದಿದ್ವಿ. ಸೊ ನನಗೆ ಅವ್ರ ರೈಟಿಂಗೇ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ. ಸೊ ದ ಫ್ಯಾಕ್ಟ್ ದಟ್ ಯಾರೋ ಅದನ್ನು ತೊಗೊಂಡು ಅಡ್ಯಾಪ್ಟ್ ಮಾಡ್ತಿದ್ದಾರೆ ಫಿಲ್ಮ್ಗೆ, ಆಲ್ರೆಡಿ ನನಗೆ ಐ ವಾಸ್ ಆಲ್ರೆಡಿ ಹೆವಿಲಿ ಇನ್ವೆಸ್ಟೆಡ್ ಆ ಕತೆನಲ್ಲಿ. ಸೊ ನಾನು ಅದನ್ನು ನೋಡಿದಾಗ ಅದನ್ನ ಎಷ್ಟು ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ ಆ ವರ್ಲ್ಡ್ಗೆ. ಇವ್ರು ಹೇಳ್ದಂಗೆ ಆ್ಯಕ್ಟರ್ಸ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಆ ಎಂಟೈರ್ ವರ್ಲ್ಡ್ನ ಬಿಲ್ಡ್ ಮಾಡಿದ್ದಾರೆ ಸೋ ಬಿಲೀವಬಲ್ ಆಗಿ. ದ್ಯಾಟ್ ಈಸ್ ವಾಟ್ ಐ ರಿಯಲಿ ಲವ್ಡ್ ಅಬೌಟ್ ದ ಫಿಲ್ಮ್. sure. ವಿಶಾಲ್, ನನಗೆ ಸಪ್ತಸಾಗರದ ಆಚೆಯಲ್ಲೂ ನನಗೆ ಸಿನಿಮಾ ಅನ್ನೋದಕ್ಕಿಂತ ಮೊದಲು ಇಟ್ ವಾಸ್ ಅ ಡೇರಿಂಗ್ ಅಟೆಂಪ್ಟೇ ನನಗೆ ಫಸ್ಟ್ ಇಷ್ಟ ಆಗಿದ್ದು. ಯಾಕಂದರೆ ಇವಾಗ ನಾವೆಲ್ಲರೂ ಬಂದು ಒಂದು ಕಾನ್ಸ್ಟೆಂಟ್ ಪ್ರೆಷರಲ್ಲೇ ಇರ್ತೀವಿ. ಅಂದರೆ ಒಂದು ಸೀನು ಲ್ಯಾಗ್ ಆಗಬಾರ್ದು, ಒಂದು ಸೀನಿಂದ ಇನ್ನೊಂದು ಸೀನ್ ಎಷ್ಟು ಫಾಸ್ಟಾಗಿ ಹೋಗ್ತೀವಿ, ಎಷ್ಟು ಮುಂದಕ್ಕೆ ಹೋಗ್ತೀವಿ. ಎಸ್ಪೆಷಲಿ ಥ್ರಿಲ್ಲರ್ ನನ್ನ ಸಿನಿಮಾಗೆ ತುಂಬಾ ಇತ್ತದು. ಸೊ ಇಲ್ಲಿ ಇಟ್ಸ್ ಅ ವೆರಿ ಕಾನ್ಷಿಯಸ್ ಎಫರ್ಟ್. ಇಲ್ಲ, ಇದು ಸ್ಲೋ ಆಗೇ ಇರುತ್ತೆ ಫಿಲ್ಮ್. ಇಟ್ಸ್ ಅ ಸ್ಲೋ ಬರ್ನ್ ಫಿಲ್ಮ್. ನಮ್ಮ ಜನಕ್ಕೆ ತುಂಬಾ ಹೊಸದು. ಆ್ಯಂಡ್ ಅದು ಒಂದು ಲವ್ ಸ್ಟೋರಿ ಇಟ್ ಸೆಲ್ಫ್ ಇಸ್ ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು ಸ್ವಲ್ಪ ಸ್ಲೋ ಇರುತ್ತೆ ಇಫ್ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಲವ್ ಸ್ಟೋರಿ ಅಂತಂದರೆ. ಸೊ ರಾಂಗ್ ಕಾಮ್ಸ್ ಸ್ವಲ್ಪ ಹಾಗೆ ಹೇಗೆ ಮಸಾಲ ಹಾಕಿ ತುಂಬಿಸಿ ಹೋಗ್ತಾರೆ. ಸೊ ಆ ಎಫರ್ಟ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ನನಗೆ ಇಂಪ್ರೆಸ್ ಆಗಿದ್ದು. ಅದಾದಮೇಲೆ ನೆಕ್ಸ್ಟ್ ಬಂದರೆ ಇಸ್ ಎಕ್ಸಿಕ್ಯೂಷನ್, ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಫಿಲ್ಮ್. ಅದು ತುಂಬಾ ಇಂಪ್ರೆಸಿವ್ ಆಗಿತ್ತು. ಸೊ ನನಗೆ ಇಷ್ಟ ಆಯಿತು, ಅಂದರೆ ನನಗೆ ಸಖತ್ ಇಷ್ಟ ಆಗಿತ್ತು ಫಿಲ್ಮ್ ಆ್ಯಕ್ಚುಲಿ ಅದು. ಅಂದರೆ ಗೊತ್ತಿಲ್ಲ, ನಾಟ್ ಬಿಕಾಸ್ ಸುನಿಲ್ ಇಸ್ ಮೈ ಫ್ರೆಂಡ್ ಅಥವಾ ಆ ಥರ ಅಲ್ಲ. ಎಷ್ಟೋ ಅಂದರೆ ಫಿಲ್ಮ್ ಮೇಕರಾಗಿ ನೋಡ್ಬೇಕಾದ್ರೆ ಫಿಲ್ಮ್ಸ್ನ ಅಂದರೆ ಕಾನ್ಷಿಯಸ್ಲಿ ಸಬ್ಕಾನ್ಷಿಯಸ್ಲಿ ನಮಗೆ ಫಿಲ್ಮ್ ಥರ ಕಾಣ್ತಾ ಇರುತ್ತೆ. ಆರ್ಕೆಸ್ಟ್ರಾ ಪ್ರಿವ್ಯೂ ನೋಡಿದ್ದು ನನಗೆ ಗೊತ್ತಿದ್ದೆ ನನಗೆ ಎಷ್ಟು ಹತ್ತಿದ್ದೀನಿ ಅಂದರೆ, ಬಿಕಾಸ್ ಐ ವಾಸ್ ಸೋ ಕನೆಕ್ಟೆಡ್ ಟು ಅಂದರೆ ಆಫ್ಲೈನ್ ಜರ್ನಿ ಆಫ್ ಪೂರ್ಣ. ಅಂದರೆ ಪೂರ್ಣ ಏನೋ ಆಗ್ತದೆ ಲೈಫಲ್ಲಿ, ಎಷ್ಟು ಅಂದರೆ ಪಾಪ ಮಿಸ್ಗೈಡು ಮಾಡಿಬಿಟ್ಟೆ, ಇದು ಬ್ಲಾಕ್ ಬಸ್ಟರು ಥಿಯೇಟ್ರಲ್ಲಿ ಸಕ್ಕದಾಗಿ ಹೋಗುತ್ತೆ ಅಂತ. ಐ ಮೀನ್ ನನಗೆ ತುಂಬ ಇಷ್ಟವಾದ ಫಿಲ್ಮು ಆರ್ಕೆಸ್ಟ್ರಾ. ಮತ್ತು ಫಾರ್ ದ ಶಿಯರ್ ಕನ್ವಿಕ್ಷನ್ ನಿತಿನ್ದು ಹಾಸ್ಟೆಲ್ ಹುಡುಗರು ನನಗೆ ಕೊಟ್ಟಿದ್ರು ಆ ಫಿಲ್ಮು, ಅದೇ ರೈಟಿಂಗು, ಅದೇ ಸ್ಕ್ರಿಪ್ಟು, ಒಂದು ಲೋ ಬಜೆಟಲ್ಲಿ ಅಥವಾ ಏನೇನೋ ಮಾಡಿ ಫಾರ್ ದ ಕನ್ವಿಕ್ಷನ್. ಅಂದರೆ ಎಷ್ಟೋ ಜನ ಅದನ್ನು ಲೋ ಬಜೆಟ್ ಫಿಲ್ಮ್ ಅಂತ ಇದನ್ನು ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಟ್ವಿಟರ್ನಲ್ಲಿ ನೋಡ್ತಾ ಇದ್ದೆ. ಇಟ್ಸ್ ನಾಟ್ ಅ ಲೋ ಬಜೆಟ್ ಫಿಲ್ಮ್, ಅಂದರೆ ಸ್ಕೇಲ್ ಇಸ್ ಹ್ಯೂಜ್. 2022ರಲ್ಲಿ ಕಾಂತಾರ, KGF ಎಲ್ಲ ಬಂತು. ಆ್ಯಂಡ್ ಎಲ್ಲರೂ ಇಯರ್ ಆಫ್ ಕನ್ನಡ ಸಿನಿಮಾ ಹಾಗೆ ಹೀಗೆ ಅಂದರು. ಅದು ನನಗೆ ಖುಷಿ ಆಯಿತು. ಬಟ್ ಅಟ್ ದಿ ಸೇಮ್ ಟೈಮ್ ನನಗೆ ಗೊತ್ತಿದ್ದು ರಿಪೀಟೇಬಲ್ ಅಲ್ಲ, ಅಂದರೆ ಸಸ್ಟೈನಬಲ್ ಅಂತೂ ಅಲ್ಲ. ಸೊ ಸ್ವಲ್ಪ ನಾನು ಹೆದರ್ಕೊಂಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಬಟ್ ಈ ವರ್ಷದ ಕ್ಲಿಯರ್ ಸಕ್ಸಸ್ ಆಫ್ KFI ಇಸ್ ಎಲ್ಲರೂ ಒಪ್ಪೋ ಮಾತು. ಈ ವರ್ಷ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಟ್ ಹಸ್ ಬೀನ್ ದಿ ಇಯರ್ ಆಫ್ ಡೆಬ್ಯೂಟೆಂಟ್ ಡೈರೆಕ್ಟರ್ಸ್, ವಿಚ್ ಇಸ್ ಆಲ್ ಆಫ್ ಯು ಆ್ಯಂಡ್ ಅ ಲಾಟ್ ಮೋರ್ ಹೂ ಆರ್ ನಾಟ್ ಹಿಯರ್ as well. ಏನಾಗಿರ್ಬೋದು, ಹೌ ಡಿಡ್ ದಿಸ್ ಹ್ಯಾಪನ್ ದಿಸ್ ಇಯರ್? ಪರ್ಸ್ನಲಿ ನನ್ನ ತೊಗೊಳೋದಾದರೆ ಅದು ಕೋವಿಡ್ ರಿಲೀಸ್ ಆಗಬೇಕಾಗಿತ್ತು. ಸೊ ಇಟ್ ವಾಸನ್ ಪ್ಲಾನ್ ಫಾರ್ ದಿಸ್ ಇಯರ್. ಪ್ರೀ ಕೋವಿಡ್ 2020 ಮುಂಚೆ ರಿಲೀಸ್ ಆಗಬೇಕಾಗಿದ್ದು ತುಂಬ ಬೇಗ. ಅಂದರೆ ಇಟ್ ವಾಸ್ ಸ್ಟಾರ್ಟೆಡ್ 16. ಸುನಿಲ್ ಹೇಳಿದ್ದು 2014ರಲ್ಲಿ. ಸೊ ಇಟ್ ಹ್ಯಾಸ್ ತುಂಬ ಲಾಂಗ್ ಜರ್ನಿ ಆ ಫಿಲ್ಮ್. ಸೊ ಪರ್ಸ್ನಲಿ ಇಟ್ ವಾಸನ್ ಪ್ಲಾನ್ ಫಾರ್ 2023. ಮತ್ತು ಇದು KGF, ಕಾಂತಾರ, ಮತ್ತು ಕೋವಿಡ್, ದ OTT ಟ್ರಾನ್ಸ್ಫಾರ್ಮೇಷನ್ ಇವೆಲ್ಲ ಆಗಿ ಈಗ
ವಿ ಹ್ಯಾವ್ ಜಸ್ಟ್, ನನಗೆ ಪರ್ಸ್ನಲಿ ನಾನು ಹೇಳ್ತಾ ಇರೋದು, ಜಸ್ಟ್ ಜಾಯಿನ್ ಈ ಇಯರಿಂದ. ಶೋರ್ ಬಟ್ ಓವರ್ ಆಲ್ ಕರೆಂಟ್ ಎನ್ವೈರ್ಮೆಂಟ್ ಹೇಗಿದೆ? ಇಸ್ ದಿ ಇಂಡಸ್ಟ್ರಿ ಮೋರ್ ವೆಲ್ಕಮಿಂಗ್ ಆಫ್ ನ್ಯೂವರ್ ಟ್ಯಾಲೆಂಟ್ಸ್, ಆರ್ ನೀವುಗಳು ನಿಮ್ಮ ಶೇರ್ ಪ್ರಾಡಕ್ಟ್ ಅಥವಾ ನಿಮ್ಮ ಶೇರ್ ಫಿಲ್ಮ್ ಇಂದ ಗೆದ್ದುಕೊಂಡ ಸ್ಥಾನಮಾನವ ಇದು? ಐ ಥಿಂಕ್ ಇಂಡಸ್ಟ್ರಿ ಇಸ್ ಆಲ್ವೇಸ್ ಬಿನ್ ವೆಲ್ಕಮಿಂಗ್. ಅಂದರೆ ನಾವು ಇವಾಗ ಲಾಸ್ಟ್ ಇಯರ್ ಪ್ರಾಬ್ಲಿ ಕಮ್ಮಿ ಸಿನಿಮಾಗಳಿತ್ತು ಕೋವಿಡ್ ಇದರಿಂದ, ಬಟ್ ಎವ್ರಿ ಇಯರ್ ಐ ಥಿಂಕ್ ಹೊಸಬ್ರು ಬಂದೇ ಬರ್ತಾರೆ. ಇಟ್ಸ್ ಅ ಪ್ರಾಸೆಸ್, ಅದು ಆಗ್ತಾನೆ ಇರುತ್ತೆ. ಇಂಡಸ್ಟ್ರಿ ವೆಲ್ಕಮಿಂಗ್ ಅಂತ ಎಕ್ಸಾಕ್ಟ್ಲಿ ಕೇಳಿದ್ರೆ ಇಟ್ಸ್ ವೆರಿ ಡೆಮೊಕ್ರೆಟಿಕ್. ಟು ಮೇಕ್ ಅ ಫಿಲ್ಮ್, ಟು ರಿಲೀಸ್ ಅ ಫಿಲ್ಮ್, ಇಟ್ ಮೈಟ್ ನಾಟ್ ಬಿ ದ್ಯಾಟ್ ಡೆಮೊಕ್ರೆಟಿಕ್ ಬಿಕಾಸ್ ತುಂಬ ಕಷ್ಟ ಇದೆ. ಬಿಕಾಸ್ ದ ಮೋಸ್ಟ್ ಆಫ್ ದ ಮನಿ ವಾಟ್ ಯು ಸ್ಪೆಂಡ್ ಎಲ್ಲ ಫಿಲಮ್ಗೆ ಮುಗಿಸ್ಬಿಟ್ಟಿರ್ತೀವಿ ನಾವು. ಹೋಗಿ ರಿಲೀಸ್ ಮಾಡೋದಕ್ಕೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಏನೋ ಅನ್ನೋದನ್ನ ನಾವು ಆ ಜೋಶಲ್ಲಿ ಮರ್ತೋಗ್ಬಿಟ್ಟಿರ್ತೀವಿ. ದಟ್ ಈಸ್ ದ ಪ್ರಾಬ್ಲಮ್. ಸಿನಿಮಾ ಯಾರು ಬೇಕಾದ್ರೆ ಮಾಡ್ಬೋದು ಇವಾಗ. ಇಫ್ ಯು ಆರ್ ಸ್ಕಿಲ್ಡ್ ಇನಫ್, ನಿಮ್ಗೊಂದು ಕ್ಯಾಮ್ರಾ ಇದ್ರೆ ಯು ಕ್ಯಾನ್ ಗೋ ಆನ್ ಶೂಟ್. ಗುಡ್ ಫಿಲ್ಮ್ ಬ್ಯಾಡ್ ಫಿಲ್ಮ್ ಅಂತಿಲ್ಲ. ಟು ಶೂಟ್ ಅ ಫಿಲ್ಮ್ ಇನ್ ದಿಸ್ ವಿಜುವಲ್ ಮೀಡಿಯಮ್ ಆರಾಮಾಗಿ ಮಾಡ್ಬೋದು ಇವಾಗ. ಟು ರಿಲೀಸ್ ಇಟ್, ಟು ಸೆಲ್ ಇಟ್, ದಟ್ ಈಸ್ ಅ ಹೋಲ್ ಸ್ಟೋರಿ. ಶೋರ್. ನಾನು ಏನನ್ನು ಕೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಈಗ ಡು ಯು ಹ್ಯಾವ್ ಪೀಪಲ್ ಟು ಸಾರ್ಟ್ ಆಫ್ ಲುಕ್ ಅಪ್ ಟು ಅಂಡ್ ಸೇ ಓಕೆ ಇವ್ರು ಸಪೋರ್ಟ್ ಮಾಡ್ತಾರೆ ಒಳ್ಳೆ ರೈಟಿಂಗ್ ನ, ಅಥವಾ ಓಕೆ ಇವ್ರುಗಳ ಚಿತ್ರ ಗೆದ್ದಿದೆ, ನಮ್ಮ ಮುಂಚೆ ನಮ್ಮ ಸೀನಿಯರ್ಸ್ ಚಿತ್ರಗಳು ಗೆದ್ದಿವೆ, ಹಾಗಾಗಿ ನಾವು ಇದನ್ನ ತಗೋಬಹುದು ಅನ್ನೋ ಥರದ್ದು ಏನಾದರೂ ಎನ್ವೈರ್ಮೆಂಟ್ ಸೆಟಪ್ ಆಗ್ತಾ ಇದೆಯಾ? ಫಾರ್ ಇನ್ಸ್ಟೆನ್ಸ್, ಈಗ ಕನ್ನಡ ಚಿತ್ರರಂಗ ಅಂತ ನಾವು ಮಾತಾಡುವಾಗಲೆಲ್ಲ ಏನ್ ಬರುತ್ತೆ, ಲೂಸಿಯಾ ಬಂದ್ಬಿಡುತ್ತೆ ಫಸ್ಟ್, ಉಳಿದವರು ಕಂಡಂತೆ ಬರುತ್ತೆ, ಗುಲ್ಟು ಈ ತರ ಬರುತ್ತೆ, ಅದಾದ್ಮೇಲೆ ಬರಲೇ ಇಲ್ಲ. ಅಂದ್ರೆ ಯಾವ್ದು ಹೆಸರುಗಳೇ ತೊಗೊಳಕ್ ಆಗ್ತಾ ಇಲ್ಲ ನಾವು ಕಾನ್ವರ್ಸೇಷನ್ಸ್ ಅಲ್ಲಿ, ರೈಟ್? ಬಟ್ ಆಬ್ವಿಯಸ್ಲಿ ಈ ವರ್ಷ ಸಾಕಷ್ಟು ನಾಟ್ ಜಸ್ಟ್ ವಿತ್ ಇನ್ ಕನ್ನಡ ಬೌಂಡ್ರೀಸ್ ಎಲ್ಲ ಹೊರಗಡೆನೂ ಹೋಗಿ ಸದ್ದು ಮಾಡಿ ಬಂದ ಚಿತ್ರಗಳು. ಸೊ ವಾಟ್ ಐಮ್ ಸೇಯಿಂಗ್ ಇಸ್, ಈ ಲೂಸಿಯಾ ಆಗಲಿ, ಉಳಿದವರು ಕಂಡಂತೆ ಆಗಲಿ, ಗುಲ್ಟು ಆಗಲಿ, ಈ ರೀತಿಯ ಕೆಲವು ಫಿಲ್ಮ್ಸು ಅಲ್ಲಲ್ಲಿ ಗೆಲ್ತಾ ಇತ್ತು ಅಥವಾ ಗೆದ್ಕೊಂಡು ಬಂತು ಅನ್ನೋದ್ರಿಂದ ಡಸ್ ದಟ್ ಫೀಡ್ ಆಫ್? ಐ ಹ್ಯಾವ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ಟು ಸೇ ಅಬೌಟ್ ದಿಸ್. ಇವಾಗ ಲೂಸಿ ಆಗಲಿ, ಉಳಿದವರು ಕಂಡಂತೆ ಆಗಲಿ, ಇವಾಗ ಇಬ್ರು ಅವ್ರು ಡೈರೆಕ್ಟ್ ಮಾಡಿರೋ ಏಜ್ ನಮ್ಗಿಂತ ಒಂದು 5-6 ವರ್ಷ ದೊಡ್ಡವ್ರು ಇರ್ಬೋದು. ಐ ಸಮ್ವೇರ್ ಥಿಂಕ್ 90s ಕಿಡ್ಸ್ ಆಗಿ ನಮಗೆ ಸಿಕ್ಕಿರುವ ಎಕ್ಸ್ಪೋಜರ್ ಆಫ್ ಮೂವೀಸ್ ಆ್ಯಂಡ್ ಸಿನಿಮಾಸ್, ಐ ಥಿಂಕ್ ಇಟ್ ಆ್ಯಡೆಡ್ ಸಮ್ವೇರ್, ಐ ಡೋಂಟ್ ನೋ, ಅದು ನಮ್ಗೊಂದು ಧೈರ್ಯ ಬರೋಕ್ಕೆ ಶುರುವಾಯಿತು. ಅವಾಗ ಎಲ್ರಿಗೂ ಆ ಧೈರ್ಯ ಇತ್ತು ಗೊತ್ತಿಲ್ಲ. ಈಗ ಒಂಥರ ಕೋವಿಡ್ ಆದಮೇಲೆ ಆ್ಯಕ್ಚುಲಿ ನಮ್ಮಲ್ಲಿ ಏನು ಬದಲಾವಣೆ ಆಗಿಲ್ಲ. ಅಂದರೆ ಆಡಿಯನ್ಸ್ ಮೈಂಡ್ ಸೆಟ್ಟಲ್ಲಿ ಓಕೆ ಈ ಥರ ಕಾಂಟೆಂಟ್ ಇದೆ, ಇದನ್ನು ಕೊರಿಯನ್ ಫಿಲಮ್ ನೋಡೋರಿಗೆ ಅಫ್ಕೋರ್ಸ್ ಯಾವ ಫಿಲಮ್, ನಾವು ಗುಜರಾತಿ ಫಿಲಮು ನೋಡ್ಬೋದು, ಬಟ್ ನಮ್ದೆಲ್ಲ ನಾವು ನೋಡ್ತಾನೆ ಬಂದಿದ್ವಿ, ಮಾಡ್ಬೋದಾ ಇಲ್ವಾ ಗೊತ್ತಿಲ್ಲ ಇದು ಅನ್ನೋಷ್ಟೊತ್ತಿಗೆ ನಾವು ಮಾಡಿದ್ವಿ ಅಂತ ಅನ್ಸುತ್ತೆ. ಅಂದರೆ 90s ಕಿಡ್ಸ್ ಅನ್ನೋ ಇದು ವರ್ಕ್ ಆಗಿದೆ ಅಂತ ನನ್ಗೆ ಅನ್ಸುತ್ತಲ್ಲ ಒಂದು ಕಡೆ. ಒಳ್ಳೆ ಪಾಯಿಂಟ್. I definitely think that pandemic ಒಂದು ರೋಲ್ ಪ್ಲೇ ಮಾಡ್ತು ಇದರಲ್ಲಿ. ಯಾಕೆಂದರೆ ಡ್ಯೂರಿಂಗ್ ದ ಪ್ಯಾಂಡಮಿಕ್ ವಿ ವರ್ ಎಕ್ಸ್ಪೋಸ್ ಟು ಎಷ್ಟು ಒಳ್ಳೆ ಫಿಲ್ಮ್ಸ್ ಫ್ರಮ್ ಅಕ್ರಾಸ್ ಎಲ್ಲ, ಮಲಯಾಳಂ ಅಥವಾ ಈವನ್ ಮರಾಠಿ ಆರ್ ಯುನೋ ತಮಿಳ್, ತೆಲುಗು ಎಲ್ಲದನ್ನು ನೋಡ್ತಿದ್ವಿ ಸಬ್ಟೈಟಲ್ಸ್ ಜೊತೆ. ಸಡನ್ಲಿ ಇಟ್ ಡಿಡ್ ನಾಟ್ ಮ್ಯಾಟರ್ ಏನು ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀರಾ, ಬಟ್ ಅಟ್ಲೀಸ್ಟ್ ಚೆನ್ನಾಗಿದೆಯಾ ಸ್ಟೋರಿ, ಆ್ಯಂಡ್ ಎವ್ರಿಬಡಿ ಸ್ಟಾರ್ಟೆಡ್ ಪೇಯಿಂಗ್ ಅಟೆನ್ಷನ್ ಟು ಸ್ಟೋರಿ. ಸೊ ಪ್ಯಾಂಡಮಿಕ್ ಆದಮೇಲೆ ಐ ಥಿಂಕ್ ದ ಫಸ್ಟ್ ಫೋಕಸ್ ವಾಸ್ ಒಳ್ಳೆ ಸ್ಟೋರಿ ಇದೆಯಾ ನಿಮ್ಮ ಹತ್ರ, ರೈಟರ್ಸ್ ಆರ್ ದೇ ರೈಟಿಂಗ್ ಗುಡ್ ಸ್ಟೋರೀಸ್. ಅದೇ ಮತ್ತೆ ಹಾಕಿದ್ರೆ like you know stories which were working before let's say the pandemic, ಅದು ಇವಾಗ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದೊಂದು ಡೌಟ್ ಇತ್ತು, ಬಿಕಾಸ್ ಮೈಂಡ್ ಶಿಫ್ಟ್ ಆಗಿತ್ತು ಎಲ್ರದ್ದು. ಸೊ ಡೆಫಿನೆಟ್ಲಿ ಪ್ಯಾಂಡಮಿಕ್ ವಾಸ್ ಒನ್ ಥಿಂಗ್. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟು ಗಿವ್ ಅ ಶೌಟ್ ಔಟ್ ಟು ಪ್ರೊಡಕ್ಷನ್ ಹೌಸಸ್ ಆಲ್ಸೋ, ಲೈಕ್ ಫಾರ್ ಎಕ್ಸಾಂಪಲ್ PRK ಅವರು, ದೇ ಹ್ಯಾವ್ ಎಸ್ಟಾಬ್ಲಿಷ್ ದ ಪ್ರೊಡಕ್ಷನ್ ಹೌಸ್ ಟು ಲೈಕ್ ಪ್ರಮೋಟ್ ನ್ಯೂ ಟ್ಯಾಲೆಂಟ್ ಅಲ್ವಾ. ಸೊ ಹೊಸ ಕತೆಗಳು, ಹೊಸ ಡಿರೆಕ್ಟರ್ಸ್, ಹೊಸ ಆ್ಯಕ್ಟರ್ಸ್ ಎಲ್ರಿಗೂ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಅದೊಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ ಇವಾಗ, ಒಂದು ಇಕೋ ಸಿಸ್ಟಮ್ ಅಂತ ಹೇಳ್ತೀವಿ, ವೇರ್ ದೇರ್ ಆರ್ ಸರ್ಟನ್ ಪ್ರೊಡ್ಯೂಸರ್ಸ್ ಅವರು ನೋಡೋದೇ ನ್ಯೂ ಟ್ಯಾಲೆಂಟ್ನ ಇವಾಗ. ಫಾರ್ ಎಕ್ಸಾಂಪಲ್, ಬಿಕಾಸ್ ಅವ್ರಿಗೆ ದೇ ವಿಲ್ ಡೂ ಬಿಗ್ ಬಜೆಟ್ ಫಿಲ್ಮ್ಸ್ ಆಲ್ಸೋ, ಬಟ್ ಒಂದು ಸೈಡ್ಗೆ ಒಂದು ಬಜೆಟು ಇರ್ತಾರೆ ಒಂದು ಚಿಕ್ಕ ಸಿನಿಮಾಗೆ, ಹೊಸ ಡೈರೆಕ್ಟರ್ಸ್ಗೆ, ಹೊಸ ಟ್ಯಾಲೆಂಟ್ಗೆ. ಸೊ ಐ ಥಿಂಕ್ ಆ ಇಕೋ ಸಿಸ್ಟಮ್ ಇವಾಗ ಬಿಲ್ಡ್ ಆಗ್ತಾ ಇದೆ ಇನ್ ಅ ಮೋರ್ ಫಾರ್ಮಲ್ ಸೆನ್ಸ್. ಶೋರ್. ಈಗ PRK ವಿಚಾರಕ್ಕೆ ಬಂದರೆ, ಅಥವಾ DDM ಆಗಲಿ, ಟಗರುಪಲ್ಯ ಆಗಲಿ, ಅಥವಾ ಇದು ಕೂಡ ಆಗಲಿ, ಆರ್ಕೆಸ್ಟ್ರಾ ಮೈಸೂರು ಕೂಡ ಆಗಲಿ, ಪುನೀತ್ ರಾಜ್ಕುಮಾರ್ ವಾಸ್ ಅ ಸ್ಟಾರ್ ಆಲ್ರೆಡಿ, ರೈಟ್? ಆ್ಯಂಡ್ ಇಲ್ಲಿ ನಿಮಗೆ ಧನಂಜಯ್ ಅವರು ಸಪೋರ್ಟ್ ಮಾಡಿದ್ರು, ರೈಟ್? ಸೊ ನನ್ನ ಪ್ರಶ್ನೆಗೆ ಅದು ಕೂಡ ನಾನೇ ಈಗ ಯೋಚನೆ ಮಾಡ್ತಾ ಇದ್ದೀನಿ, ಅದು ಕೂಡ ಪ್ರಾಯಶಃ ಒಂದು ಉತ್ತರ. ಆ್ಯಂಡ್ ರಕ್ಷಿತ್ ಇದಕ್ಕೆ ಪ್ರೆಸೆಂಟ್ ಮಾಡಿದ್ರು ಅಲ್ವಾ. ಸೊ ದಿ ಸಕ್ಸಸ್ ಆಫ್ ದೋಸ್ ಗೈಸ್ ಇಸ್ ಆಲ್ಸೋ ನೌ ಇನ್ ಅ ವೇ ಹೆಲ್ಪಿಂಗ್ ದಿಸ್ ಬ್ರೀಡ್ ಆಫ್ ಟ್ಯಾಲೆಂಟ್ ಟು ಕಮ್ ಅಪ್. ಕೂಲ್. ಸೊ ಈಗ ಲೆಟ್ಸ್ ಕ್ವಿಕ್ಲಿ ಗೋ ಬ್ಯಾಕ್ ಆ್ಯಂಡ್ ಲುಕ್ ಆಟ್ ನಿಮ್ಮ ಜರ್ನಿ ಹೇಗೆ ಶುರುವಾಯಿತು ಅಂತ. ವಿಲ್ ಸ್ಟಾರ್ಟ್ ವಿತ್ ಶಶಾಂಕ್. ಪ್ರಶ್ನೆ ಇಷ್ಟೇ, ನೀವು ಕಥೆಯನ್ನು ಬರೆಯೋಕೆ ಶುರು ಮಾಡಿದ್ದು ಯಾವಾಗ? ಪ್ರೊಡ್ಯೂಸರ್ ಹತ್ರ ಹೋಗಿದ್ಯಾ ಹೇಗೆ? ದಟ್ ಎಂಟೈರ್ ಥಿಂಗ್ ಆಫ್ ಫೈಂಡಿಂಗ್ ಅ ಪ್ರೊಡ್ಯೂಸರ್. ಯಾ, ಜಸ್ಟ್ ಟೆಲ್ ಅಸ್ ಅಬೌಟ್ ಹೌ ಡಿಡ್ ಯುವರ್ ಫಿಲ್ಮ್ ಗೆಟ್ ಮೇಡ್? 2018 ಈ ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು.
ಅಂದರೆ ತುಂಬ ವರ್ಷಗಳಿಂದ ಈ ಕತೆ ಬಗ್ಗೆ ತಲೆಯಲ್ಲಿತ್ತು. 2018 ನಾನು ಕಲರ್ಸ್ ಕನ್ನಡದಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಅಲ್ಲೊಂದು ರೈಟಿಂಗ್ ಟೀಮ್ ಎಲ್ಲ ಸೆಟಪ್ ಮಾಡಿಕೊಂಡು ನಾನಂದರೆ ಮನೆಗೆ ಬಂದು ಹಂಗೆ ಶುರುವಾಗಿದ್ದು. 2019 ನಾನು ಕೆಲಸ ಬಿಟ್ಟೆ. ಐ ಮೀನ್ KRGಗೆ ಅಪ್ರೋಚ್ ಮಾಡಿದ್ದೆ ಈ ಫಿಲ್ಮ್ ಮಾಡೋಕ್ಕೆ. ಅಂದರೆ ಇದು ಅವ್ರ ಫಸ್ಟ್ ಫಿಲ್ಮ್ ಆಗಬೇಕಾಗಿತ್ತು. ಹಂಗಂತ ನಾನು ಕೆಲಸ ಬಿಟ್ಟೆ ಬರೀತಾ ಇದ್ವಿ. somehow things didn't fall in place. ಏನೋ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಸೊ ಐ ಹ್ಯಾಡ್ ಟು ಫೈಂಡ್ ಅನದರ್ ಪ್ರೊಡ್ಯೂಸರ್. ಬೇರೆ ಯಾರು ಪ್ರೊಡ್ಯೂಸರ್ ಸಿಗದೇನೆ ಕೆಲಸ ಬಿಟ್ರಾ? ಇಲ್ಲ, ಸಿಕ್ಕಿದ್ರು. ಕಾರ್ತಿಕ್ ತುಂಬಾ ಇಂಟ್ರೆಸ್ಟ್ ಇತ್ತು, ಅವ್ರದ್ದು ತುಂಬಾ ದೊಡ್ಡ ತೇಜಸ್ವಿ ಫ್ಯಾನು, ಮತ್ತೆ ಕತೆ ವರ್ಕ್ ಆಗಿತ್ತು ಅವ್ರಿಗೆ. ಆಮೇಲೆ ಮೇ ಬಿ ಪ್ರಯಾರಿಟೀಸ್ ಚೇಂಜ್ ಅಥವಾ ಏನೋ ಸಮಥಿಂಗ್ ಡಿಡ್ ನಾಟ್ ವರ್ಕ್. ಆಮೇಲೆ ಬೇರೆ ಬೇರೆ ಪ್ರೊಡ್ಯೂಸರ್ ಹುಡುಕಿದ್ವಿ. ಏನು ನಮ್ಗೆ ಅಪ್ರೋಚು ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಯಾರು ಹುಡುಕ್ಬೇಕು. PRK ಇತ್ತು. ಕಾರ್ತಿಕ್ ಅವ್ರ ಹತ್ರ ಹೋಗಿದ್ದು ನಿಮ್ಮ ಕಲರ್ಸ್ ಕನ್ನಡ ಕಾಂಟ್ಯಾಕ್ಟ್ ಇಲ್ಲ, ಜಸ್ಟ್ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಬರ್ತೀನಿ ಅಂತ. ಓಕೆ, ಅವರು ದೇವರ್ ಓಪನ್ ಬಿಕಾಸ್ KRGದು ಇನ್ನೂ ಒಂದು ಪ್ರೊಡಕ್ಷನ್ ಆಗಿರಲಿಲ್ಲ. ಈ ವಾಸ್ ಜಸ್ಟ್ ಲುಕಿಂಗ್ ಆಫ್ ಹೊಂಬಾಳೆ ಅನ್ಸುತ್ತೆ. ಹಂಗೆ ಮಾಡಿದ್ದು. ಆಮೇಲೆ ಬಿಟ್ಟ ಮೇಲೆ ಎಲ್ಲೂ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಎಷ್ಟೋ ಜನ ಕತೆ ಹೇಳ್ತಾ ಇದೀವಿ. PRK ಪ್ರೊಡಕ್ಷನ್ಗೆ ಹೆಂಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ, ಪರವಾಗಿ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಮೇ ಬಿ ಐ ವಾಸಂಟ್ ಬೋಲ್ಡ್ ಇನಫ್ ಟು ಹಾಗೆ ಹೋಗೋಕ್ಕೆ. ಅದೇನೋ ಹಂಗೆ ಏನಾದರೂ ಪ್ರೊಡ್ಯೂಸರ್ ಸಿಕ್ಕಿಲ್ಲ. ಬಟ್ ಐ ವಾಸ್ ಡೆಸ್ಪರೇಟ್ ಟು ಡೂ ದಿಸ್ ಫಿಲ್ಮ್. ಅಂದರೆ ಮಾಡಲೇಬೇಕಿದ್ದು. ಹಂಗೆ ಮಾಡಿ ಕೊನೆಗೆ ಒಂದು ಯಾರೋ ಫ್ರೆಂಡ್ಸಲ್ಲಿ ನಾನು 1 ಲಕ್ಷ ಹಾಕ್ತೀನಿ 2 ಲಕ್ಷ ಹಾಕ್ತೀನಿ ಅಂತ ಹಂಗೆ ಮಾಡಿದ್ದು. ಹೆಂಗೆ ಹೋಗಿ ಒಂದು 5-10 ಲಕ್ಷ ಸಿಗುತ್ತೆ ಅಂತಾಯಿತು. ಓಕೆ, ಮಿಕ್ಕಿದ್ದನ್ನು ಹೆಂಗೋ ಫೇಸ್ಬುಕ್ಕಲ್ಲಿ ಒಂದು ಕ್ರೌಡ್ ಫಂಡೆಡ್ ಒಂದು ಆನೆಸ್ಟ್ ಪೋಸ್ಟ್ ಹಾಕಿದೆ. ಅದು ತುಂಬ ಆನೆಸ್ಟ್ ಏನೋ ಒಟ್ಟಿನಲ್ಲಿ ಅದು ವರ್ಕ್ ಆಯಿತು. ಎಷ್ಟೋ ಜನಕ್ಕೆ ಶೇರ್ಸ್ ಆಯಿತು, ತುಂಬ ಜನ ಮೆಸೇಜ್ ಮಾಡಿದ್ರು. ದಟ್ಸ್ ಹೌ. ತುಂಬಾ ಲಾಂಗ್ ಜರ್ನಿ. ಬಟ್ ಹಿಂಗೆ ಲಿಟ್ರಲಿ ಹಂಗೆ ಆಗಿದ್ದು. ಹೌದು, ಲಿಟ್ರಲಿ ಅಂದ್ರೆ ನೀವು ಹೇಳಿದ್ದು ಪೂಜಂತೆ ಫ್ಯಾನ್ಸ್ ಲಿಟ್ರಲಿ ಹಾಗೆ ಆಗಿದ್ದು. ಹೌದು. ನಾನೊಂದು ಪಿಚ್ ಡೆಕ್ ಕಳಿಸಿದೆ, ಯಾರು ಇಂಟ್ರೆಸ್ಟ್ ಇದೆ ಅವರೆಲ್ಲ. ಎಲ್ಲರೂ ವಾಪಸ್ ಅಂದರೆ 150 ಜನ ರೆಸ್ಪಾಂಡ್ ಮಾಡಿದ್ರು. ಅದರಲ್ಲಿ ಅವ್ರು ಪಿಚ್ ಡೆಕ್ ಕಳಿಸಿದೆ, ತೇಜಸ್ವಿ ಅವ್ರ ಕತೆ ಇದು ಅಂತ. ಎಲ್ಲರೂ ಓಕೆ ತೇಜಸ್ವಿ ಅವ್ರ ಕತೆ ಅಂದ್ರೆ ದೇ ವರ್ ಮೋರ್ ಎಕ್ಸೈಟೆಡ್. ಎಲ್ಲ ಅಂದರೆ ಎಷ್ಟೋ ಆಲ್ಮೋಸ್ಟ್ ಒಂದು 80% ತೇಜಸ್ವಿ ಹೋಗೋಸ್ಕರ. ಯಾಕಂದ್ರೆ ನಾನು ಯಾರು ಗೊತ್ತಿಲ್ಲ, ರ್ಯಾಂಡಮ್. ಸೊ ಹಾಗೆ. ಸೊ ಇವ್ರು ಯಾರಿಗೂ ನೀವು ಕೂತು ನರೇಶನ್ ಕೊಟ್ಟಿದ್ದು ಅದೆಲ್ಲ ಏನೂ ಇಲ್ಲ? ಒಂದು PDF ಇದು ತೇಜಸ್ವಿ ಅವ್ರ ಕತೆ. ನಾನು ಈ ಥರ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ, ಈ ಥರ ಆ್ಯಕ್ಟರ್ಸು, ಈ ಥರ ರೆವೆನ್ಯೂ ಜನರೇಟ್ ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ಅಂದರೆ ನೀವು ಅಂದರೆ 1 ಲಕ್ಷ ಹಾಕಿದ್ರೆ ಅದು 0 ಆಗ್ಬೋದು, 50,000 ಆಗ್ಬೋದು, 2 ಲಕ್ಷನೂ ಆಗ್ಬೋದು. ಐ ಡೋಂಟ್ ನೋ. ಆ ಥರ ಪಾಸಿಬಿಲಿಟೀಸ್ ಎಲ್ಲ. ಇಟ್ ವಾಸ್ ಅ ವೆರಿ ಆನೆಸ್ಟ್ ಪಿಚ್. ಎವ್ರಿ ಒನ್ ಕೇಮ್. ಸರಿ, ಸುಮಾರು ಎಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ? ಇದು 70 ಜನ. 70 ಜನ. ಅಂಡ್ ಇಫ್ ಶೇರ್ ಮಾಡೋಕ್ಕಾದ್ರೆ ಹೇಳಿ, ಅಥವಾ ಒಂದು ಅಂದಾಜಾದ್ರೂ ಕೊಡೋಕ್ಕಾದ್ರೆ ಹೇಳಿ. ಬಡ್ಜೆಟ್ ಎಷ್ಟು ನಿಮ್ಮ ಚಿತ್ರದ? ಬಜೆಟ್ 1.25 CR. ಓಕೆ ಓಕೆ, ಇನ್ಕ್ಲೂಡಿಂಗ್ ದ ರಿಲೀಸ್. ಜಸ್ಟ್ ಟು ಬಿ ವೆರಿ ಕ್ಲಿಯರ್, ಬಡ್ಜೆಟ್ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ನೋಡೋರಲ್ಲಿ ಯಾರಾದ್ರೂ ಒಬ್ಬ ರೈಟರ್ ಡೈರೆಕ್ಟರ್ ಇದ್ದಾಗ ಅವ್ರಿಗೆ ಒಂದು ಐಡಿಯಾ ಸಿಗ್ಲಿ ಅಂತ, ಹಾಗಾಗಿ ಮಾತ್ರ ಕೇಳ್ತಾ ಇರೋದು. ವಿಶಾಲ್, ನಿಮ್ಮ ಯಾವಾಗ ಸ್ಕ್ರಿಪ್ಟನ್ನು ಶುರು ಮಾಡಿದ್ರಿ, ಪ್ರೊಡ್ಯೂಸರ್ ಹತ್ರಕ್ಕೆ ಹೇಗೆ ಹೋದ್ರಿ? ಸೊ ನಾನು ಮೊದಲು ಬಂದು ಒಂದು ಆ್ಯಡ್ ಫಿಲ್ಮ್ ಮೇಕರ್. ಸೊ ನಾನು ಮುಂಬೈಯಿಂದ ಆ್ಯಡ್ಸ್ ಮಾಡ್ತಾ ಇದ್ದೆ. ಸೊ ಎಲ್ಲ ಬಿಗ್ ಬ್ರ್ಯಾಂಡ್ಸ್ಗೆ ಆ್ಯಡ್ಸ್ ಮಾಡ್ತಾ ಇದ್ದೆ. ಸೊ ನನಗೆ ಟೆಕ್ನಿಷಿಯನ್ಸ್ ಇವರು ಕಾಂಟ್ಯಾಕ್ಟ್ಸ್ ಎಲ್ಲ ಸಣ್ಣ ಪುಟ್ಟ ಆ್ಯಕ್ಟರ್ಸ್ ಕಾಂಟ್ಯಾಕ್ಟ್ಸ್. ಸೊ ಹಾಗೇನೆ ಬಿಲ್ಡ್ ಆಗಿತ್ತು. ಅದಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿದ್ದು ಶಾರ್ಟ್ ಫಿಲ್ಮ್ಸಿಂದಾನೆ. ಶಾರ್ಟ್ ಫಿಲ್ಮ್ಸಿಂದ ಶುರು ಮಾಡಿ ದೆನ್ ಟ್ರಾನ್ಸಿಷನ್ ಇಂಟು ಆ್ಯಡ್ ಫಿಲ್ಮ್ಸ್ ಎಲ್ಲಾನು. ಸೊ ನಮಗೇನು ಅಂತಂದರೆ, ನನಗೆ ಪರ್ಸ್ನಲಿ ನಾವು ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂತಂದರೆ ಅದು ಎಷ್ಟಕ್ಕೆಷ್ಟು ಜಾಸ್ತಿ ಆಡಿಯನ್ಸ್ಗೆ ರೀಚ್ ಆಗುತ್ತೋ ಅಷ್ಟಕ್ಕಷ್ಟು ಒಬ್ಬ ಫಿಲ್ಮ್ ಮೇಕರ್ ಖುಷಿ. ಸೊ ನನಗೆ ಅದರಲ್ಲಿ ಫಸ್ಟ್ ವೇ ಅಂತಂದರೆ ಒಬ್ಬ ಸ್ಟಾರ್ ಇದ್ರೇ ಅದು ನಮಗೆ ಈಸಿ ವೇ. ಐ ಮೀನ್ ಫಸ್ಟ್ ರೀಚ್ ಮಾಡೋದಕ್ಕೆ. ದೆನ್ ನಮ್ಮ ಕಂಟೆಂಟ್ ಮಾತಾಡುತ್ತೆ. ಇಲ್ಲಾಂದರೆ ಕಂಟೆಂಟ್ ಚೆನ್ನಾಗಿದೆ ಅಂತ ಆಡಿಯನ್ಸನ್ನು ಕರ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ. ಸುಮಾರು ಸ್ಟೋರಿ ಲೈನ್ಸ್ ಇತ್ತು. ಸೊ ಅದರಲ್ಲಿ ನಾನು ಫಸ್ಟ್ ಡೆವಲಪ್ ಮಾಡಿದ ಸ್ಟೋರಿ ಬಂದು ಶಿವಣ್ಣಗೆ ಅಂತ. ಸೊ ಫುಲ್ ಫ್ಲೆಜ್ ಸ್ಕ್ರಿಪ್ಟ್ ರೆಡಿಯಾಗಿ ಆಲ್ಮೋಸ್ಟ್ ಅದು ಮಾತುಕತೆ ಎಲ್ಲ ಆಗಿ, ಸೊ ಇನ್ನೇನು ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕಾಗಿತ್ತು. ಅದಕ್ಕೊಬ್ಬರು ಪ್ರೊಡ್ಯೂಸರು ಬಂದು, ಇಟ್ ವಾಸ್ ಅ ಬಿಗ್ ಬಡ್ಜೆಟ್ ಫಿಲ್ಮ್. ಯಾರ ಜೊತೆ ಮಾತುಕತೆ ಆಗಿತ್ತು? ಪ್ರೊಡ್ಯೂಸರ್ ಜೊತೆ. ಸೊ ಇಟ್ ವಾಸ್ ಅ ಬಿಗ್ ಬಡ್ಜೆಟ್ ಫಿಲ್ಮ್. ಸೊ ಮುಂದಕ್ಕೆ ಹೋಗ್ಬೇಕು, ಇನ್ನೇನು ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕು, ಶಿವಣ್ಣ ಹತ್ರ ಮಾತಾಡಿ ಎಲ್ಲನೂ ಫ್ರೀಸ್ ಆಗಬೇಕು ಅನ್ನೋ ಟೈಮಲ್ಲಿ ಇಸ್ ವೆನ್ ಫಸ್ಟ್ ಇದು ಲಾಕ್ಡೌನ್ ಆಗಿತ್ತು. ಸೊ ಆ ಟೈಮಲ್ಲಿ ಮೇಕಿಂಗ್ ಅ ಫಿಲ್ಮ್ ಇಟ್ ಸೆಲ್ಫ್ ವಾಸ್ ರಿಸ್ಕಿ. ಅದು ಇದಕ್ಕೆ ತುಂಬ ದೊಡ್ಡ ಸೆಟ್ ಎಲ್ಲ ಬೇಕಾಗಿತ್ತು. ರಾಕ್ಲೈನ್ ಸ್ಟುಡಿಯೋಲ್ಲಿ ನೋಡಿದ್ವಿ. ಸೊ ಅಷ್ಟು ದೊಡ್ಡ ಬಡ್ಜೆಟ್ ಫಿಲ್ಮ್ ಮಾಡೋದು ತುಂಬ ಕಷ್ಟ ಅಂತ ಪ್ರೊಡ್ಯೂಸರ್ ಆಲ್ಸೋ ಫೆಲ್ಟ್, ಐ ಆಲ್ಸೋ ಫೆಲ್ಟ್ ಇಟ್ ವಾಸ್ ರೈಟ್ ಅಂತ. ಸೊ roughly what was the budget you were looking at? I think somewhere around 12 to 15 CR. Sure. Okay. ಸೊ ಆಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಇಮಿಡಿಯೇಟ್ಲಿ ಸೊ ಅವಾಗ ಗೊತ್ತಾಗಿದ್ದೇನೆ, ಓಕೆ ಬಡ್ಜೆಟ್ ಇಸ್ ದ ಓನ್ಲಿ ಕನ್ಸ್ಟ್ರೆಂಟ್ ಈಗ. ಬಟ್ ಆದರೆ ಏನಾಗ್ತಿತ್ತು ಅಂತಂದ್ರೆ ಆ ಟೈಮಲ್ಲಿ ಸಿನಿಮಾಗಳು ಮಾಡ್ತಾನೆ ಇದ್ರು, ಡೈರೆಕ್ಟ್ OTT ರಿಲೀಸಸ್ ಆಗ್ತಾ ಇತ್ತು. ದಟ್ ವಾಸ್ ದ ಟ್ರೆಂಡ್. ಐ ಥಿಂಕ್ ಅವಾಗಲೇ ಸಿಂಧು ಅವ್ರು ಹೇಳಿದ ಒಂದು ಪಾಯಿಂಟ್ ಏನು ಅಂತಂದರೆ,
ಆಡಿಯನ್ಸ್ ಎಲ್ಲ ಥರದ ಕಾಂಟೆಂಟ್ಗೆ ಎಕ್ಸ್ಪೋಸ್ ಆಗ್ತಾ ಹೋದ್ರು. ಹೌದು. ಈಗ ಬೇರೆ ಥರ ಕಾಂಟೆಂಟ್ ಅಂದರೆ ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಇಲ್ಲ ಸ್ವಲ್ಪ ಹೊಸದಾಗಿರುವಂಥ ಫಿಲ್ಮ್ಸ್ ನಾನು ನೋಡಿದಾಗ ಅಲ್ಲಿ ವರ್ಕ್ ಆಗುತ್ತೆ ಕನ್ನಡಲ್ಲಿ ವರ್ಕ್ ಆಗಲ್ಲ ಅನ್ನೋದು ಯಾವಾಗಲೂ ಇರುತ್ತೆ. ಅದು ಇದ್ದೇ ಇರುತ್ತೆ ಆ ಸೆಂಟೆನ್ಸ್. ಬಟ್ ಒನ್ಸ್ ಯಾವಾಗ ನಮ್ಮ ಜನ ಎಲ್ಲ ಬಂದು ಎಷ್ಟೋ ಥರದ ಕಾಂಟೆಂಟ್ ಈಗ ಸ್ಕ್ವಿಡ್ ಗೇಮ್ ಆಗಿರ್ಬೋದು, ಇನ್ನೊಂದಷ್ಟು ಸೀರೀಸಸ್, ಮನಿ ಹೈಸ್ಟ್, ಇದನ್ನೆಲ್ಲ ನೋಡಿದವ್ರು ಮ್ಯಾಕ್ಸಿಮಮ್ ನಮ್ಮವರೇ ನೋಡ್ತಾ ಇದ್ರು, ಸ್ಟೋರಿ ಹಾಕ್ತಾ ಇದ್ರು, ಇದು ಮಾಡ್ತಾ ಇದ್ರು, ಎಲ್ಲ ಆಗ್ತಾ ಇತ್ತು. ಸೊ ಆ ಟೈಮಲ್ಲಿ ನನಗೆ ಒಂದು ಕಥೆ, ಒಂದು ಕನ್ಸ್ಟ್ರೈನ್ ಬಡ್ಜೆಟ್, ಇದು ಯಾವುದೇ ಪ್ರೊಡ್ಯೂಸರ್ ಆದ್ರೂ ಓಕೆ ಈ ಬಡ್ಜೆಟ್ ಇಷ್ಟೊಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು ಏನೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದು ಇಮಿಡಿಯೇಟ್ಲಿ ಮುಗಿಬೇಕು ಪ್ರಾಜೆಕ್ಟ್ ಅಂತ ಅನ್ಕೊಂಡಾಗ ಬಂದಿದೆ ತತ್ಸಮ ತದ್ಭವ. ಆಕ್ಚುಲಿ ತತ್ಸಮ ತದ್ಭವ ಸಪೋಸ್ ಟು ಹ್ಯಾಪನ್ ಜಸ್ಟ್ ಒಂದೇ ಒಂದು ರೂಮಲ್ಲಿ ಅಷ್ಟೇ ಮುಗಿದೋಗ್ಬೇಕಾಗಿದೆ ಕತೆ. ಸೊ ನನ್ಗೆ ಐಡಿಯಾ ಇನ್ಸ್ಪೈರ್ ಆಗಿದ್ದು ಅಂದರೆ ಕತೆ ಐಡಿಯಾ ಅಲ್ಲ, ಎಕ್ಸಿಕ್ಯೂಷನ್ ಐಡಿಯಾ ಇನ್ಸ್ಪೈರ್ ಆಗಿದ್ದು ಬಂದು ಕ್ರಿಮಿನಲ್ ಅಂತ ಒಂದು ವೆಬ್ ಸೀರೀಸ್ ಇದೆ ನೆಟ್ಫ್ಲಿಕ್ಸಲ್ಲಿ. ಅದರಲ್ಲೇ ಎಪಿಸೋಡ್ ಟು ಎಪಿಸೋಡ್ ಒಂದು ಕೇಸ್ ತರ್ತಾರೆ, ಒಂದು ರೂಮ್ ಒಳಗೆ ಒಂದು ಇಂಟ್ರಾಗೇಷನ್ ಟೇಬಲ್ ಅಲ್ಲೇ ಮುಗಿಸ್ಬಿಡ್ತಾರೆ ಅಷ್ಟೇ. ಸ್ಟಾರ್ಟ್ ಆಗುತ್ತೆ ಕೇಸು, ಅಲ್ಲೇ ಮುಗಿಯುತ್ತೆ ಕೇಸು, ಜಸ್ಟ್ ಕಾನ್ವರ್ಸೇಷನ್ ಅಲ್ಲೇ. ಸೊ ದಿಸ್ ವಾಸ್ ದಿ ಐಡಿಯಾ. ಬಟ್ ಹೋಗ್ತಾ 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 ಅದು ಸ್ವಲ್ಪ ದೊಡ್ಡದಾಗ್ತಾನೆ ಹೋಯ್ತು. ಸೊ ಸ್ಟಾರ್ಸ್ ಒಳಗೆ ಬರೋಕ್ಕೆ ಶುರು ಆದರು. ಆ್ಯಂಡ್ ಅದಾದಮೇಲೆ ಸೇಮ್ ಥಿಂಗ್, ಬೇರೆ ಕಡೆ ವರ್ಕ್ ಆಗುತ್ತೆ, ಇಲ್ಲಿ ವರ್ಕ್ ಆಗಲ್ಲ, ಜಸ್ಟ್ ಕಾನ್ವರ್ಸೇಷನ್ ಇದ್ರೆ ಅಂತ. ಆಮೇಲೆ ಓಕೆ ವಿಜುವಲ್ಸ್ ಆ್ಯಡ್ ಮಾಡೋಣ, ಎಲ್ಲಿ ಬೇಕೋ ಅಲ್ಲಿ ಮಾತ್ರ ವಿಜುವಲ್ಸ್ ಆ್ಯಡ್ ಮಾಡೋಣ, ದೆನ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಪೊಲೀಸ್ ಸ್ಟೇಷನ್. ಇದಿತ್ತು. ಸೊ ಈ ಐಡಿಯಾ ರೆಡಿಯಾಗಿ ಸ್ಕ್ರಿಪ್ಟ್ ಆ್ಯಕ್ಚುಲಿ ಒಂದು ಐಡಿಯಾ ಬಂದಿದ್ದು ಬಂದು ಆ ಫೈನಲ್ ಶಾರ್ಟ್ ಆಫ್ ದ ಫಿಲ್ಮ್ ವಾಸ್ ಮೈ ಫಸ್ಟ್ ಫಿಲ್ಮ್ ನಾನು ಬರೆದಿದ್ದು, ಕ್ಲೈಮ್ಯಾಕ್ಸ್ ಫಸ್ಟ್ ಬರೆದಿದ್ದು. ಸೊ ದಟ್ ವಾಸ್ ದ ಬಾಗಿಲಿಂದ ಹೊರಗೆ ಬರೋದು. ಸೊ ಆ ಶಾರ್ಟೇ ಫಸ್ಟ್ ಬರೆದಿದ್ದು. ಅಂದರೆ ಒಂದು ಕ್ಯಾರೆಕ್ಟರು ಇಡೀ ಲೈಫ್ ಇಫ್ ಶಿ ಇಸ್ ಫೇಕಿಂಗ್ ಸಮಥಿಂಗ್ ಈವನ್ ಟು ಹರ್ ಓನ್ ಡಾಟರ್, ಅದು ಎಕ್ಸೈಟಿಂಗ್ ಆಗಿತ್ತು. ಅಂದರೆ ಇವಾಗ ನಂಗೆ ಏನಾದರೂ ವುಮನ್ ಓರಿಯೆಂಟೆಡ್ ಫಿಲ್ಮ್ಸ್ ಅಂತ ಬಂದ್ರೇ ಮ್ಯಾಕ್ಸಿಮಮ್ಮು ವುಮೆನ್ ಎಂಪವರ್ಮೆಂಟ್ ಇದೆಲ್ಲ ಮಾತಾಡ್ತೀವಿ, ಬಟ್ ಅದನ್ನು ಪೋರ್ಟ್ರೇ ಮಾಡೋ ರೀತಿ ಕೆಲವೊಂದು ಸಬ್ಜೆಕ್ಟ್ಸ್ನ ಮಾತ್ರ ನಾವು ಟಚ್ ಮಾಡಿ ಅದೇ ವಿಮನ್ ಎಂಪವರ್ಮೆಂಟ್ ಅಂತ ಮಾತಾಡ್ತೀವಿ. ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಡೊಮೆಸ್ಟಿಕ್ ಅಬ್ಯೂಸು ಆರ್ ರೇಪ್. ಸೊ ಈ ಥರದ ಸಬ್ಜೆಕ್ಟ್ಸ್ ಮಾತ್ರ ಡೀಲ್ ಮಾಡಿ ಅಲ್ಲಿ ಈ ಥರ ವುಮನ್ ಎಂಪವರ್ಮೆಂಟ್ ಅಂದರೆ ವಾಯ್ಸ್ ಔಟ್ ಮಾಡಬೇಕು, ಈ ಥರದ್ದೆಲ್ಲ ಇತ್ತು. ನನಗೆ ವಾಟ್ ಇಫ್ ಅ ವುಮನ್ ಇಸ್ ಅ ಸೈಕೋಪಾತ್ ಅಂದರೆ ಈ ಥರದ್ದು ಆ್ಯಂಗಲ್ಸ್ ಫಾರ್ ಮಿ ದಟ್ ಆಲ್ಸೋ ಅದಕ್ಕೂ ಒಂದು ಬೇಕು. ಅಂದರೆ ಇವಾಗ ಅವಳು ಕೇಸ್ ಹೋಗಿ ಕೊಡ್ತಾ ಇದ್ದಾಳೆ, ಅಷ್ಟು ಜನನ್ನ ಅವಳು ಮ್ಯಾನೇಜ್ ಮಾಡಬೇಕು, ಆ್ಯಂಡ್ ಇಫ್ ಶೀ ಈಸ್ ಅ ಸೀರಿಯಲ್ ಕಿಲ್ಲರ್. ಸೊ ಈ ಆ್ಯಂಗಲ್ ಬಂದು ನನಗೊಂದು ಸ್ವಲ್ಪ ಎಕ್ಸೈಟಿಂಗ್ ಆಗಿ ಅನಿಸಿತ್ತು. ಸೊ ಇಷ್ಟೇ ಇಂಟ್ರೋಗೇಷನ್ ಟೇಬಲ್ಲು ಒಂದು ರೂಮ್, ಇಲ್ಲಿ ಮುಗಿಬೇಕು ಫಿಲ್ಮ್ ಅಂತ ಬರೆದಿದ್ದು ಸ್ಕ್ರಿಪ್ಟ್. ಅದು ಬರಿತಾ ಇದ್ದಂಗೆ ಇಮಿಡಿಯೇಟ್ಲಿ ತುಂಬ ಪಾಸಿಟಿವ್ ರೆಸ್ಪಾನ್ಸಸ್ ಇತ್ತು, ಬಿಕಾಸ್ ದ ಬಡ್ಜೆಟ್ ವಾಸ್ ವೆರಿ ಲೆಸ್. ಆ್ಯಂಡ್ ಅದಾದಮೇಲೆ ಒಂದು 3-4 ಜನಕ್ಕೆ ಪಿಚ್ ಮಾಡಿ ಒಂದು ಒಪಿನಿಯನ್ ತೊಗೊಂಬೋಣ ಅನ್ನೋದಿತ್ತು. ಐ ರೋಟ್ ದಿಸ್. ಅದು ಐಡಿಯಾ ಬಂದು ಒಂದು 2 ದಿನದಲ್ಲಿ ನಾನು ಫುಲ್ ಸ್ಟ್ರಕ್ಚರ್ ಬರೆದ್ಬಿಟ್ಟೆ ಕಂಪ್ಲೀಟ್ ಫಿಲ್ಮ್. ಸೊ ವಿತಿನ್ 14 days ಐ ರೋಟ್ ದ ಎಂಟೈರ್ ಸ್ಕ್ರಿಪ್ಟ್. ಸೊ ಆಗಿದ ತಕ್ಷಣ ಇಮಿಡಿಯೇಟ್ಲಿ ನಾನು ಮೀಟ್ ಮಾಡಿದ ಫಸ್ಟ್ ಪರ್ಸನ್ ಬಂದು ಇವರು ಪನ್ನಗ ಅವರು. ಒನ್ ಆಫ್ ಮೈ ಫ್ರೆಂಡ್ ಸಜೆಸ್ಟೆಡ್ ಹೋಗೊಂದು ಪಿಚ್ ಮಾಡು, ಬಿಕಾಸ್ ಈಸ್ ಅನ್ ಎಸ್ಟಾಬ್ಲಿಷ್ಡ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್, ಏನೋ ಪಾಯಿಂಟ್ಸ್ ಇದೆ ಹೇಳ್ತಾರೆ ಅಂತ. ಅವ್ರು ನನ್ನ ಸ್ಕ್ರಿಪ್ಟ್ ಬಂದು ಪಿಚ್ ಮಾಡಿ ಒಂದು ನರೇಷನ್ ಕೊಟ್ಟೆ. ಆ ಪಿಚ್ಚಲ್ಲಿ ಅವ್ನು ನರೇಷನ್ ಕೊಟ್ಟೆ. ಅವ್ರು ಫೈನಲಿ ಫೀಡ್ಬ್ಯಾಕ್ ಬದಲು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಫಿಲ್ಮ್, ಯು ಡೋಂಟ್ ಹ್ಯಾವ್ ಟು ಗೋ ಎನಿವೇರ್, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಇದು ಮಾಡಿದ್ರು. ಅದಕ್ಕೆ ಮುಂಚೆ ಆ್ಯಕ್ಚುಲಿ ನಾನು ಸಿನಾಪ್ಸಿಸ್ ಎಲ್ಲ PRK ಕಳಿಸಿದ್ದೆ. ಸೊ PRKಲು ಇಷ್ಟ ಆಗಿತ್ತು. ಸೊ ದಟ್ ವಾಸ್ ದ ಪ್ರೊಡಕ್ಷನ್ ಹೌಸ್. 3-4 ಪ್ರೊಡಕ್ಷನ್ ಹೌಸಸ್ ವರ್ ವೆರಿ ಇಂಟ್ರೆಸ್ಟೆಡ್ ಬಿಕಾಸ್ ಆಫ್ ದ ಟ್ರೆಂಡ್ ಆಲ್ಸೋ. ಕಮ್ಮಿ ಬಡ್ಜೆಟ್ OTT ರಿಲೀಸ್ ವಾಸ್ ಅ ವೆರಿ ವಯಬಲ್ ಆಪ್ಷನ್ ಆ ಟೈಮಲ್ಲಿ. ಸೊ PRKಲಿ ಮಲ್ಟಿಪಲ್ ಸ್ಟೇಜಸ್ ಮುಂದಕ್ಕೆ ಹೋಗಿತ್ತು, ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿ ಇತ್ತು. ಬಟ್ ಅಷ್ಟರಲ್ಲಿ ಇವ್ರು ಬಂದು ಸ್ಟ್ರಾಂಗ್ಲಿ ವಿಲ್ ಡೂ ದಿಸ್ ಪ್ರಾಜೆಕ್ಟ್ ಅಂತಂದರು. ಅವ್ರಿಗೂ ಫಿಲ್ಮ್ ಮಾಡೋ ಒಂದು ಆಸೆ ಇತ್ತು, ಪ್ರೊಡ್ಯೂಸ್ ಮಾಡೋ ಒಂದು ಆಸೆ ಇತ್ತು. ಸೊ ಇಮಿಡಿಯೇಟ್ಲಿ ಆಮೇಲೆ ಅದಾದ್ಮೇಲೆ ಮಾತುಕತೆಗಳೇ. ಐ ಡಿಂಟ್ ಸೇ ಎಸ್ ಇಮಿಡಿಯೇಟ್ಲಿ. ಅವರು ಹೇಳಿದ ಆ್ಯಕ್ಟರ್ಸು ನನಗೆ ವರ್ಕ್ ಆಗಬೇಕಾಗಿತ್ತು. ಪ್ರತಿಯೊಂದು ಅವ್ರ ಜೊತೆ ಹೆಂಗೆ ವರ್ಕ್ ಆಗೋದು ಅಂದರೆ ದರ್ಸ್ ಲಾಟ್ ಆಫ್ ಫ್ಯಾಕ್ಟರ್ಸ್, ಬಿಕಾಸ್ ಹಿ ಈಸ್ ಆಲ್ಸೋ ಅ ಡೈರೆಕ್ಟರ್. ಅದು ಒನ್ ಆಫ್ ದಿ ಮೇಜರ್ ಥಿಂಗ್ಸ್ ದಟ್ ಐ ಹ್ಯಾವ್ ಟು ಕನ್ಸಿಡರ್ ಆ ಟೈಮಲ್ಲಿ. ಎಲ್ಲ ಡಿಸಿಷನ್ಸ್ ಮಾಡಿ ಅಲ್ಲೇ ಪ್ರೊಡ್ಯೂಸ್ ಮಾಡೋದು ಡಿಸೈಡ್ ಮಾಡಿ ಇದಾಯಿತು. ಬಟ್ ದ ಪ್ರಾಸೆಸ್ ಬಂದು ಇವಾಗ ಇದು ನಮ್ಗೆ 2 ವರ್ಷ ಮುಂಚೆ ನಾವು ಶುರು ಮಾಡಿದ್ದು. ಇವಾಗ ಬಟ್ ಅದೇ ನೀವು ಬರೆಯೋಕೆ ಶುರು ಮಾಡಿದ್ದು ಕೋವಿಡ್ ಲಾಕ್ಡೌನ್ ಎಲ್ಲ ಶುರು ಆದ್ಮೇಲೆ ಈ ಚಿತ್ರವನ್ನ. ಆಮೇಲೆ ನೀವು ಶಿವರಾಜ್ ಕುಮಾರ್ ಅವರ ಒಂದು ಐಡಿಯಾಗೆ ಪ್ರೊಡ್ಯೂಸರ್ ಆಲ್ರೆಡಿ ಸಿಕ್ಕಿದ್ರು ಅಂತ ಹೇಳಿದ್ರಿ, ಅದು ಹೇಗೆ ಸಿಕ್ಕಿದ್ರು? ಅಂದ್ರೆ ದಟ್ಸ್ ನನ್ನ ಥ್ರೂ ಕಾಂಟ್ಯಾಕ್ಟ್ಸ್. ಅವ್ರನ್ನ ಆಡ್ ಫಿಲ್ಮ್ಸ್ ಮಾಡಿದ್ದೆ. ಇಟ್ಸ್ ಅ ಕಾರ್ಪೊರೇಟ್ ಕಂಪ್ನಿ. ಐ ಮೀನ್ ಹಿ ಹ್ಯಾಡ್ ಹಿಸ್ ಓನ್ ಕಂಪ್ನಿ. ಸೊ ಅವ್ರ ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಶಿವಣ್ಣ ಎಲ್ಲ ಪರಿಚಯನೂ ಇದ್ರು ಅವ್ರಿಗೆ. ಸೊ ಆ್ಯಂಡ್ ಪ್ರೊಡಕ್ಷನ್ ಇದು ಏನು ಫಿಲ್ಮ್ ಇಂಡಸ್ಟ್ರಿ ಒಳಗಡೆನೂ ಪರಿಚಯಗಳು ಜಾಸ್ತಿ ಇತ್ತು ಅವ್ರಿಗೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಆ್ಯಂಡ್ ದಟ್ ಸ್ಕ್ರಿಪ್ಟು ತುಂಬ ಇಷ್ಟ ಆಗಿತ್ತು. ಸೊ ಅದರ ಬೇಸಿಸ್ ಮೇಲೆ ಆಗಿತ್ತು. ಬಟ್ ಬಿಕಾಸ್ ಆಫ್ ದ ಬಡ್ಜೆಟ್ ಅದಾದ್ಮೇಲೆ ಏನಾಯ್ತು ಅವ್ರಿಗೆ ಅಂತಂದ್ರೆ ಅವ್ರಿಗೆ ಮತ್ತೆ ಇದನ್ನು ಪಿಚ್ ಮಾಡಿದೆ. ಅವ್ರು ಹೆಂಗೆ ಅಂತಾರೆ, ಬಿಕಾಸ್ ಈಸ್ ಅ ಬಿಗ್ ಪರ್ಸನ್ ಅವರ ಒಂದು ಇಂಡಸ್ಟ್ರಿಲಿ, ಇಲ್ಲ ನಾನು ಸಣ್ಣ ಫಿಲ್ಮ್ ಮಾಡಿದ್ರೆ ಸರಿ ಹೋಗಲ್ಲ, ದೊಡ್ಡ ಫಿಲ್ಮ್ ಮಾಡೋದಕ್ಕೆ ಒಂದು ಇಶ್ಯೂ ಆಯಿತು, ಸಣ್ಣ ಫಿಲ್ಮ್ ಮಾಡಿದ್ರೆ ಅದು ಒಂದು ಸ್ವಲ್ಪ ಕಷ್ಟ ಅಂತಂದರು. ಸೊ And if you don't mind again, what was the budget of Tatsama? ಹೇಳೋಕ್ಕಾದ್ರೆ ಹೇಳಿ. ಸ್ವಲ್ಪ
ಐ ಥಿಂಕ್ ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್. No problem. ನಡೀತಾ ಇದೆ. No problem. So ನಿಮ್ದು Because the only reason is there's multiple people involved. Sure. There's 3 producers No in the problem. film. ಸೊ ಅವ್ರಿಗೆ 70, ಸೊ ಅವ್ರಿಗೆ ಅಲ್ಲ. ಸೊ ಕಲರ್ಸ್ ಕನ್ನಡ ಶಾರ್ಟ್ ಫಿಲ್ಮ್ಸ್, ಆಡ್ ಫಿಲ್ಮ್ಸ್, ಶಾರ್ಟ್ ಫಿಲ್ಮ್ಸ್, Yeah, short films. ಇಬ್ರು ಯಾರಿಗೂ ಅಸಿಸ್ಟೆಂಟ್ ಮಾಡಿಲ್ಲ. ಓಕೆ. ನಾನು ಪ್ರೈಮರಿಲಿ ಆಮ್ ಆ್ಯಕ್ಟರ್. ಸೊ ನಾನು ಬಾಂಬೆನಲ್ಲಿದ್ದೆ 2 ವರ್ಷ, ಅಲ್ಲಿ ಆ್ಯಕ್ಟರಾಗಿ ಕೆಲಸ ಮಾಡ್ತಿದ್ದೆ. ಆವಾಗ ನಾನೊಂದು ಸ್ಕ್ರಿಪ್ಟ್ ರೈಟಿಂಗ್ ವರ್ಕ್ಶಾಪ್ ತೊಗೊಂಡೆ. ಬಿಕಾಸ್ ನೀವು ವೆನ್ ಯು ಆರ್ ಇನ್ ಬಾಂಬೆ ಸ್ವಲ್ಪ ಎಲ್ಲ ಸ್ಕಿಲ್ಸ್ ಯುಲ್ ಹ್ಯಾವ್ ಟು ಲರ್ನ್, ಯಾಕೆಂದರೆ ಅಷ್ಟೊಂದು ಟೈಮ್ ಇರುತ್ತೆ. ಸೊ ನಾನು ರೈಟಿಂಗ್ ತೊಗೊಂಡೆ. ಬಿಕಾಸ್ ಆಲ್ಸೋ ನನ್ನ ಎಷ್ಟೊಂದು ಫ್ರೆಂಡ್ಸ್ ವರ್ ಕ್ರಿಯೇಟಿಂಗ್ ಕಾಂಟೆಂಟ್, ರೈಟಿಂಗ್ ಕಾಂಟೆಂಟ್. ಆ್ಯಂಡ್ ಅಲ್ಲಿ ಸತ್ಯಾಂಶು ಸಿಂಗ್ ಅಂತ ಒಬ್ಬರಿದ್ದಾರೆ, ಹೀ ಈಸ್ ಮೈ ಮೆಂಟರ್. ಸೊ ಐ ಟುಕ್ ಹಿಸ್ ವರ್ಕ್ಶಾಪ್. ಅವರು ಉಡಾನ್ನಲ್ಲೆಲ್ಲ ಬರೆದಿದ್ದಾರೆ ಪೋಯಮ್ಸ್ ಆ್ಯಂಡ್ ಚಿಂಟುಕ ಬರ್ತ್ಡೇ ಆಲ್ ಆಫ್ ದಟ್. ಸೊ ದ್ಯಾಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಆವಾಗ ನನ್ನ ಕೋ ರೈಟರ್ ಕನನ್ ನಾಯ್ ಇಬ್ರು ನಾವು ಸೇರಿ 2017ನಲ್ಲಿ. ಅಲ್ಲಿಂದ ಕಣನ್ ಬಂದಿದ್ದ. ಸಾರಿ, ಯಾವ ವರ್ಷದಲ್ಲಿ? 2017. This is just before that Amazon Prime boom ಆಯ್ತಲ್ಲ, ಇವ್ರದ್ದು ಸ್ಪೆಷಲ್ಸ್ಗಿನ ಜಸ್ಟ್ ಮುಂಚೆ. ಸೊ ವಿ ಹ್ಯಾಡ್ ದಟ್ ಟೈಮ್ ಟು ಸಿಟ್ ಡೌನ್ ಆ್ಯಂಡ್ ಇಬ್ರು ಬರೆಯೋಕ್ಕೆ ಶುರು ಮಾಡಿದ್ವಿ. ಯಾಕೆಂದರೆ ನಾನು ನನ್ನ ಪೇರೆಂಟ್ಸ್ ಅವ್ರ ಜೊತೆ ಎಲ್ಲ ಮಾತಾಡ್ತಿರುವಾಗ ನನಗೆ ಈ 60s ದಶಕ ಬಗ್ಗೆ ತುಂಬಾ ಲೈಕ್ ಫ್ಯಾಸಿನೇಟೆಡ್ ಆಗಿದ್ದೆ. ಸೊ ನಾನು ಅವ್ನಿಗೆ ಹೇಳ್ತಾ ಇರುವಾಗ ವಿ ವರ್ ಲೈಕ್ ಇದ್ರ ಮೇಲೆ ಬರೆಯೋಣ ಅಂತ. ಸೊ ಇಟ್ ಜಸ್ಟ್ ಸ್ಟಾರ್ಟೆಡ್ ಎಸ್ ಅನ್ ಎಕ್ಸ್ಪೆರಿಮೆಂಟ್. ಓಕೆ, ಹೆಂಗಿರೋ ಟೈಮ್ ಇದೆಲ್ಲ, ಸುಮ್ಮನೆ ಬರೆಯೋಣ, ವರ್ಕ್ಶಾಪು ಮುಗಿದಿದೆ ಅಂತ ಬರೆದಿದ್ದು. ಆ್ಯಂಡ್ ದೆನ್ ಆ ಥರ ಒಂದು ರಿಸರ್ಚ್ ಮಾಡಿ ಒಂದು 4-6 months ಜಸ್ಟ್ ವೆಂಟ್ ಇನ್ ಗೆಟಿಂಗ್ ಅ ಸ್ಟೋರಿ ಲೈನ್ ಡೌನ್. ಆಮೇಲೆ 1 month ವಿ ಸ್ಪೆಂಟ್ ಇನ್ ಲೈಕ್ ಸ್ಕ್ರೀನ್ ಪ್ಲೇ. ಬಟ್ ಅದಾದಮೇಲೆ ಐ ಕೇಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಐ ವಾಸ್ ವರ್ಕಿಂಗ್ ಇಲ್ಲಿ. ಆ್ಯಂಡ್ ನಾನು PRK ಪ್ರೊಡಕ್ಷನ್ಸ್ನ ಫ್ರೆಂಚ್ ಬಿರಿಯಾನಿನಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ಐ ಹ್ಯಾಡ್ ವರ್ಕ್ಡ್. ಸೊ ಪ್ರಮೋಷನ್ಸ್ ಟೈಮಲ್ಲಿ ಐ ವಾಂಟೆಡ್ ಟು ask them if by any chance they're interested in like a film that I have written anta, or rather of course kalsi anta. So ನಾನೊಂದು 6 minute ಸ್ಯಾಂಪಲ್ ಫಿಲ್ಮ್ ಕೂಡ ಮಾಡಿದ್ದೆ. ಆ್ಯಂಡ್ ದಿಸ್ ಹ್ಯಾಡ್ ಮೇಡ್ ಇಟ್ ಇನ್ 2019. ನಾನೇ ಪ್ರೊಡ್ಯೂಸ್ ಮಾಡಿದ್ದೆ. ನನ್ನ ಫ್ರೆಂಡ್ಸ್ ಥಿಯೇಟರಿಂದ ಎಲ್ಲರನ್ನೂ ಸ್ವಲ್ಪ ಕೇಳಿ ಮಾಡಿದ್ವಿ. ಆಚಾರ್ ಅಂಡ್ ಕೋದೆ ಒಂದು 2 ಸೀನ್ ತೊಗೊಂಡೆ. ಅದೇ ಹೆಣ್ಣು ನೋಡೋಕ್ಕೆ ಬರ್ತಾರಲ್ಲ ಆ ಸೀನು, ಆ್ಯಂಡ್ ಅದರದ್ದು ಪ್ರೀವಿಯಸ್ ಸೀನ್, ಅದೇ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಇವಾಗ ಫೋಟೋ ತೋರಿಸು ಅಂತ, ಆ ಸೀನ್ 2ನ್ನ ಸೇರಿಸಿ ನಾನೊಂದು ಸ್ಯಾಂಪಲ್ ಮಾಡಿದ್ದೆ. ಆ್ಯಂಡ್ ಅದನ್ನು ನಾನು 2019ನಲ್ಲಿ ಮಾಡಿದ್ದು, ಸೆಲ್ಫ್ ಫಂಡೆಡ್. ಆ್ಯಂಡ್ ಅದನ್ನು ನಾನು ಅವ್ರಿಗೆ ತೋರಿಸಿದೆ. ಯಾಕೆಂದರೆ ಎಷ್ಟೋ ಸತಿ ಏನಾಗುತ್ತೆ, ನೀವು ಕತೆ ಕೊಟ್ಟಾಗ, ಸ್ಕ್ರೀನ್ ಪ್ಲೇ ಕೊಟ್ಟಾಗ ಇಟ್ ವಿಲ್ ಟೇಕ್ ಲಾಂಗರ್ ಟು ರೀಡ್ ಆ್ಯಂಡ್ ಪೇಷನ್ಸ್ ಬೇಕಾದರೆ ಟೈಮು ಬೇಕಾಗುತ್ತೆ. ಆ್ಯಂಡ್ ಐ ರೆಸ್ಪೆಕ್ಟ್ ದ ಫ್ಯಾಕ್ಟ್ ದಟ್ ಎಲ್ರಿಗೂ ಅಷ್ಟೊಂದು ಮೇ ಬಿ ಟೈಮ್ ಇಲ್ಲದೆ ಹೊರ್ಬೋದು. ಸೊ ಈ ಸ್ಯಾಂಪಲ್ ಫಿಲ್ಮ್ ವಾಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಅ ಗ್ರೇಟ್ ಶಾರ್ಟ್ ಕಟ್. ದಟ್ 6 minutes ಅಷ್ಟೇ. ದೇ ಹ್ಯಾವ್ ಟು ಜಸ್ಟ್ ಸ್ಪೆಂಡ್ 6 minutes ಸೀಯಿಂಗ್ ಇಟ್. ಆ್ಯಂಡ್ ಅದರಲ್ಲಿ ಎಲ್ಲನೂ ಇದೆ. ಪ್ರೊಡಕ್ಷನ್ ಹೆಂಗೆ ಕಾಣುತ್ತೆ, ಆ್ಯಕ್ಟಿಂಗ್ ಹೆಂಗಿರುತ್ತೆ, ಅಥವಾ ಯುನೋ ನಮ್ಮದು ಟ್ರೀಟ್ಮೆಂಟ್ ಹೆಂಗಿರುತ್ತೆ, ಎಲ್ಲನೂ ಅದರಲ್ಲೇ ಗೊತ್ತಾಗುತ್ತೆ. ಸ್ಯಾಂಪಲ್ ಫಿಲ್ಮ್ ಬೇಗ ರಿಲೀಸ್ ಮಾಡಿ. ಯಾ, ನಾನು ಹೇಳಿದ್ದೀನಿ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಪ್ಲೀಸ್ ರಿಲೀಸ್ ಮಾಡಿ ಅಂತ. ಅಟ್ಲೀಸ್ಟ್ ಅವ್ರು ಆನ್ ದೇರ್ ಚಾನೆಲ್, ಯೂಟ್ಯೂಬ್ ಚಾನಲ್ ಎಲ್ಲರೂ ಮಾಡಬೇಕು. ಸೊ ಅದನ್ನು ತೋರಿಸಿದೆ. ಆ್ಯಂಡ್ ಸರ್ ತುಂಬಾ ಇಷ್ಟ ಆಗಿತ್ತು. ಹಿ ಸೆಡ್ ದಿಸ್ ಇಸ್ ರಿಯಲಿ ನೈಸ್, ಇಟ್ಸ್ ರಿಯಲಿ ಫನ್ನಿ, ಚೆನ್ನಾಗಿದೆ, ಮಾಡೋಣ ಅಂತ. ಸೊ ದೆನ್ ನಾನು ವಾಪಸ್ ಹೋಗಿ ಎಲ್ಲ ಡೈಲಾಗ್ಸ್ನೆಲ್ಲ ಕನ್ನಡದಲ್ಲಿ ಬರೆದು, ಬಿಕಾಸ್ ಕನ್ನನ್ ಈಸ್ ಅ ನಾನ್ ಕನ್ನಡಿಗ ಸ್ಪೀಕರ್. ಸೊ ನಾವು ಎಲ್ಲ ಫಸ್ಟ್ ಇಂಗ್ಲೀಷಲ್ಲಿ ಬರೆದಿದ್ವಿ, ಆಮೇಲೆ ಕುತ್ಕೊಂಡು ಎಲ್ಲನೂ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ದೆನ್ ಬೌಂಡ್ ಸ್ಕ್ರಿಪ್ಟ್ ಕೊಟ್ವಿ. ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ದಟ್ಸ್ ಹೌ ದ ಫಿಲ್ಮ್ ಗಾಟ್ ಮೇಡ್. ಬಟ್ 2019ರಲ್ಲಿ ನೀವು ಬೌಂಡ್ ಕೊಟ್ಟಿದ್ದಾ? 2020ನಲ್ಲಿ. 2020 ಬೌಂಡ್ ಕೊಟ್ಟಿದ್ದು. ಯಾ, 2019 ಐ ಶಾರ್ಟ್ ಇಟ್. 2020 ನಂಗೆ ಅವ್ರು ಸಿಕ್ಕಿದ್ರು. ದೆನ್ ಇವ್ರು ಹೇಳ್ದಂಗೆ ಐ ಥಿಂಕ್ ಪ್ಯಾಂಡಮಿಕ್ ಕೀಪ್ಸ್ ಲೈಕ್, ಅಂದರೆ ನಮಗೆ ಫಸ್ಟ್ ವೇವ್ ಸ್ವಲ್ಪ ಸೆಟ್ ಬ್ಯಾಕ್ ಆಯಿತು, ಸೆಕೆಂಡ್ ವೇವ್ ಇನ್ನೊಂದು ಸ್ವಲ್ಪ ಸೆಟ್ ಬ್ಯಾಕ್ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಸರ್ ನಾಟ್ ಬೀಂಗ್ ವಿತ್ ಅಸ್ ಟುಡೇ, ಅದೂ ಒಂದು ಸಚ್ ಅ ಹ್ಯೂಜ್ ಸೆಟ್ ಬ್ಯಾಕ್ ನಮಗೆ. ವೀವ್ ಟ್ರೈ ಟು ಗೋ ಆನ್ ಫ್ಲೋರ್ ಅಟ್ಲೀಸ್ಟ್ ಒಂದು 2-3 ಸತಿನಾರು ಟ್ರೈ ಮಾಡಿದ್ವಿ. ಬಟ್ ಬಿಕಾಸ್ ಆಫ್ ಆಲ್ ಆಫ್ ದೀಸ್ ಇಶ್ಯೂಸ್ ವಿ ಹ್ಯಾಡ್ ಟು ಕೀಪ್ ಪುಷಿಂಗ್ ದ ಪ್ರಾಜೆಕ್ಟ್. ಫೈನಲಿ ಲಾಸ್ಟ್ 2022ನಲ್ಲಿ ಆಯಿತು. ಶೋರ್. ಸುನಿಲ್, ನಿಮ್ಮದು ಫಸ್ಟ್ ಆಫ್ ಆಲ್ ಅದು ಆರ್ಕೆಸ್ಟ್ರಾ ಮೈಸೂರು ಯಾಕೆ, ಮೈಸೂರು ಆರ್ಕೆಸ್ಟ್ರಾ ಯಾಕಲ್ಲ? ಆ ಥರ ಏನಿಲ್ಲ. ಆರ್ಕೆಸ್ಟ್ರಾ ಅಂತ ಟೈಟಲ್ ರಿಜಿಸ್ಟರ್ ಮಾಡಿಸಿದ್ದು ಸಿಗ್ಲಿಲ್ಲ. ಸೊ ನಾನು ಏನಾರು ಆ್ಯಡ್ ಮಾಡಬೇಕಿತ್ತು, ಇಲ್ಲ ಬೇರೆ ಏನಾರು ಇದು ಮಾಡಬೇಕಿತ್ತು. ಸೊ ಮೈಸೂರು ವಾಸ್ ದ ಸೋಲ್ ಆಫ್ ದ ಫಿಲ್ಮ್. ಅದರಿಂದ ಆರ್ಕೆಸ್ಟ್ರಾ ಮೈಸೂರು ಆಗಿದ್ದು. ಈ ಕ್ವೆಶ್ಚನ್ ಯಾಕೆ ಬಂತು? ಯಾಕಂದ್ರೆ ನಾನು ಫಿಲ್ಮ್ಗೆ ಹೋಗ್ಬೇಕು ಅಂದ್ರೆ, ಫಿಲ್ಮ್ದು ಯಾವಾಗ ನ್ಯೂಸ್ ಎಲ್ಲ ಶುರು ಆಗಿತ್ತು ಆಗ ನನಗೆ ಕನ್ಫ್ಯೂಸ್ ಆಗೋದು ಆವಾಗ. ಬಿಕಾಸ್ ಮೈಸೂರು ಆರ್ಕೆಸ್ಟ್ರಾ ಅಂತಾನೆ ಯೂಶುವಲ್ ಮಾತುಕತೆಯಲ್ಲಿ ಬರೋದು. 2-3 ಸಲ ನಾನೇ ತಪ್ಪು ಮಾಡಿದ್ದೆ. ಆಮೇಲೆ ಬಲವಾಗಿ ಕೂತ್ಕೊಳ್ತು, ಇಲ್ಲ ಎಲ್ಲ ಆರ್ಕೆಸ್ಟ್ರಾ ಸ್ಟೇಜ್ ಮೇಲೆ ಒಂದು ಕರೀತಾರೆ ಆರ್ಕೆಸ್ಟ್ರಾ ಮೈಸೂರು. ಸೊ ಅದೊಂದು ಇದಿತ್ತು. ಅದನ್ನ ಅಲ್ಲ ಪ್ರಿಫಿಕ್ಸ್ ಆರೋ ಮಾಡ್ಬೇಕು ಎನಿವೇ. ಅಲ್ಲ, ಈಗ ಮೈಸೂರು ದಸರಾ ಅಂತೀವಲ್ಲ ಹಾಗೆ, ನನ್ಗೆ ಮೈಸೂರು ಆರ್ಕೆಸ್ಟ್ರಾ ಅಂತ. ಸೊ
ಬಟ್ ನಿಮ್ ಜೊತೆ ನೀವು ಹೇಳ್ತಾ ಇದ್ರಿ 2014ರಲ್ಲಿ ಇವ್ರಿಗೆ ಕಥೆಯನ್ನ ಓಕೆ, ಇದು ತುಂಬ ಲಾಂಗ್ ಜರ್ನಿ ಈ ಫಿಲಮ್ದು. ಶುರುವಾಗಿದ್ದು ಅದೇ 2013 ಬರ್ದಿದ್ದನ್ನ, ಬಿಕಾಸ್ ಇದು ಆರ್ಕೆಸ್ಟ್ರಾ ಮೇಲೆ ಮಾಡ್ತಾ ಇರೋದ್ರಿಂದ ಇಟ್ ಡಿಂಟ್ ಹ್ಯಾವ್ ಏನನ್ಬೋದು ರೆಫರೆನ್ಸ್ ಫಿಲ್ಮ್ ಅಥವಾ ಆ ಥರ ರೆಫರೆನ್ಸ್ ಏನೂ ಇರಲಿಲ್ಲ ಟು ಕನ್ವಿನ್ಸ್ ಅದರ್ ಪೀಪಲ್. ಬರ್ದಿದ್ದನ್ನ ಹಿಂಗೆ ಕಾಣುತ್ತೆ, ಓಕೆ ಕ್ರಿಕೆಟ್ ಮೇಲೆ ಮಾಡಿದ್ರೆ ವಿ ಹ್ಯಾವ್ ಅ ರೆಫರೆನ್ಸ್, ದ ವಿನ್ನಿಂಗ್ ಮೂಮೆಂಟ್ ಹಿಂಗಿರುತ್ತೆ ಅಂತ. ಫುಟ್ಬಾಲ್ ಎನಿ ಅದ ಕಬಡ್ಡಿ ವಿನ್ನಿಂಗ್ ಮೂಮೆಂಟ್ ಹಿಂಗಿರುತ್ತೆ ಅಂತ. ಸೊ ವಿನ್ನಿಂಗ್ ಮೂಮೆಂಟ್ ನಾನು ಕನ್ವಿನ್ಸ್ ಮಾಡೋಕ್ಕೆ ಒಂದು ಫಿಲ್ಮು, ಇದು ಒಂದು ಐ ನೀಡ್ ಟು ಶೂಟ್ ಅಂತ ಆಯಿತು. ನನಗೆ ನಿತಿನ್ ಆಗ ಒಂದು ಕ್ಯಾಮ್ರಾ ಇವನು ಪ್ರಜ್ವಲ್ ತೊಗೊಂಡಿದ್ರು, 1 ಮಂತ್ ಕೊಟ್ಟಿದ್ರು, 1.5 ತಿಂಗಳು. ಸೊ ಐ ಶಾಟ್ ದಿ ಫಸ್ಟ್ ಹಾಫ್ ಆಫ್ ದ ಕಂಪ್ಲೀಟ್ ಫಿಲಮ್ ಇನ್ ರಿಯಲ್ ಆರ್ಕೆಸ್ಟ್ರಾ. ಅಂದರೆ ಮುಂಚೆನೇ ಶೂಟ್ ಮಾಡಿದ್ವಿ, ಒಂದು ಗೊರಿಲ್ಲಾ ಫಿಲ್ಮ್ ಮೇಕಿಂಗಲ್ಲೇ ತೆಗಿಬೇಕು ಅನ್ನೋದು. ದೆನ್ ಐ ಗಾಟ್ ಟು ನೋ, ಕೆಲವು ಆ ರೀತಿಯ ಫುಟೇಜಸ್ ಫಿಲ್ಮ್ ಅಲ್ಲೂ ಇದೆ ಅಲ್ಲ, ಅದಿದೆ. ಸೊ ಇದು ಸ್ಯಾಂಪಲ್ ಫಿಲ್ಮ್ ಮಾಡಿದ್ರು, ಸ್ಯಾಂಪಲ್ ಫಿಲ್ಮ್ ಅದೇ ನೆಕ್ಸ್ಟ್ ಬರ್ತಾ ಇದೆ, ಚೆನ್ನಾಗಿದೆ. ಸೊ ಅದೊಂದು ಫಸ್ಟ್ ಹಾಫ್ ಫುಲ್ ಶೂಟ್ ಮಾಡಿ ಆಗೋಗಿತ್ತು. ಅದನ್ನ ಒಂದು 7 minutes ಮಾಡಿ ಆ ಜರ್ನಿಲಿ ದೆನ್ನ ನನಗೆ ಒಂದು ಬಾರಿಸು ಕನ್ನಡ ಡಿಂಡಿಮವ ಅಂತ ಒಂದು ಹಾಡು, ಸೊ ಅದನ್ನ ಡೈರೆಕ್ಟ್ ಮಾಡಿದೆ, ವಿಚ್ ವಿ ಎಕ್ಸಿಕ್ಯೂಟೆಡ್ ಇನ್ ಅ ಪ್ರಾಪರ್ ವೇ. ಅದು ಇದು ಎರಡೂ ನನಗೆ ಇದಾದಾಗ ವೆನ್ ಐ ಅಂದರೆ ಒಂದು ಪ್ರೊಫೆಷ್ನಲಿ ಒಂದು ವರ್ಕ್ ಬಂದಿದ್ದ ಆಚೆಯಿಂದ ನಾನು ಯಾರನ್ನೇ ಮೀಟ್ ಮಾಡಿದ್ರು ಐ ಕುಡ್ ಕನ್ವಿನ್ಸ್. ಅದನ್ನು ನಾನು ಒಂದು ಪಿಚ್ ಟೆಕ್ ಫಿಲ್ಮ್ ಅಂತ 7 minutes ರೆಡಿ ಮಾಡ್ಕೊಂಡಿದ್ದೆ. ಅವೆರಡೂ ತಗೊಂಡು ಓಕೆ ಇವ್ರು ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ಪೀಪಲ್ ವುಡ್ ಬಿ ಇಂಟ್ರೆಸ್ಟೆಡ್ ನಾನು ಏನು ಮಾತಾಡ್ತೀನಿ ಅನ್ನೋದು ಇನಿಷಿಯಲ್ ಆಗಿ. ಸೊ ಅದೊಂದು ಪ್ರೊಫೈಲ್ ಅನ್ನೋದು ಬಿಲ್ಡ್ ಆಗಬೇಕಾಗಿತ್ತು ಏನೇ ಮಾಡ್ತೀನಿ ಅನ್ನೋದಕ್ಕೂ. ಸೊ ಓದೆ, ನನಗೆ ಅಶ್ವಿನ್ ಅಂತ ಪ್ರೊಡ್ಯೂಸರ್ ಅಂತ ಒಬ್ಬರು ಜಾಯ್ನ್ ಆದರು. ಅದಾದಮೇಲೆ ರಘು ದೀಕ್ಷಿತ್ ಕೇಮ್ ಇನ್ ಟು ಈ ಪ್ರಾಜೆಕ್ಟ್ ಜಸ್ಟ್ ಆಸ್ ಅ ಆ್ಯಕ್ಟರ್ ಅಂತ ಹೋಗಿದ್ದು. ಬಟ್ ಎಲ್ಲ ಆಗಿ ಅದು ಈ ಕೇಮ್ ಆಲ್ಸೋ ಆಸ್ ಅ ಪ್ರೊಡ್ಯೂಸರ್. ನಾನೊಂದು ರೋಲ್ ಆ್ಯಕ್ಟ್ ಮಾಡ್ಸೋಕ್ಕೆ ಅಂತ ಹೋಗಿದ್ದು. ಅಂದರೆ ಕಂಪ್ಲೀಟ್ ಸಿನಾರಿಯೋ ಚೇಂಜ್ ಆಯಿತು. ಈ ಫಿಲ್ಮ್ 2018 ಶೂಟ್ ಆಗಿ ಎಲ್ಲ ಆಗೋಗಿತ್ತು. ದ ಪ್ರಾಸೆಸ್ ಎಲ್ಲ ಎಕ್ಸ್ಟೆಂಡ್ ಆಗಿ ಆಮೇಲೆ ಪ್ಯಾಂಡಮಿಕ್ಕು ನೋಡ್ತೀನಿ ಅನ್ನೋದು ನಂಗೆ ಗೊತ್ತಿಲ್ಲ. ಇಲ್ಲದಿದ್ರೆ ಸಮ್ಹಾವ್ ಪುಷ್ ಮಾಡಿ 2019 ಶುಡ್ ಬಿ ದ ರಿಲೀಸ್ ಆಫ್ ದ ಫಿಲ್ಮ್. ಅದು ಹೋಗಿ 1-2 ಅದು ಇದಾಗಿ ಕೊನೆಗೆ ಈ ಸ್ಟೇಜಿಗೆ ಬಂದಿದ್ದು. ಸೊ ದ ಜರ್ನಿ ಇಸ್ ಬಿನ್ ಲಾಂಗ್. ಟೀಮ್ ಅಂದರೆ ಒಂದು ಅಡ್ವಾಂಟೇಜ್ ಏನಂದರೆ, ಶುರು ಮಾಡಿದಾಗಿಂದ ನನ್ನ ಕಾಲೇಜ್ ಡೇಸಿಂದ ಶುರು ಮಾಡಿದ್ದ ಟೀಮ್ ಜೊತೆನೇ ವರ್ಕ್ ಮಾಡಿದ್ದು. ಅದು ಕನ್ವಿನ್ಸ್ ಆಯಿತು ಟು ಎಕ್ಸಿಕ್ಯೂಟ್ ದ ಫಿಲ್ಮ್ ಕೊನೆವರೆಗೂ. ಪ್ರೊಫೆಷ್ನಲ್ ಆ್ಯಕ್ಟರ್ಸ್ ಅಂತ ನಾನು ಹೋಗಿ ನೋಡಿದ್ದು ಒಬ್ಬರೇ, ದಿಲೀಪ್ ರಾಜ್ ಅಷ್ಟೇ. ಸೊ ಅದು ಈ ಪ್ರೊಸೆಸ್ ಆಫ್ ದ ಫಿಲ್ಮ್. ನೀವು ಲೂಸಿಯಾಲಿ ಡೈರೆಕ್ಷನ್ ಟೀಮ್ ಅಲ್ಲಿ ಇದ್ರಿ. ಲೂಸಿಯಾ ಡೈರೆಕ್ಷನ್. ಬಟ್ ಅದನ್ನ ಬಿಟ್ಟು ಬೇರೆ ಎಕ್ಸ್ಪೀರಿಯನ್ಸ್ ಇದೆಯಾ? ಅಂದ್ರೆ ಬೇರೆ ಫಿಲ್ಮ್ಗಳಲ್ಲಿ ಕೆಲಸ ಮಾಡಿದ್ರೆ? ಒಂದು ತಮಿಳ್ ಫಿಲ್ಮ್ ವರ್ಕ್ ಮಾಡಿದ್ದೆ. ಓಕೆ. ತಮಿಳ್ ಫಿಲ್ಮ್ ಇದಕ್ಕೆ ತಾನೇ ಆಸೆಪಟ್ಟ ಬಾಲಕುಮಾರ್ ಅಂತ ವಿಜಯ್ ಸೇತುಪತಿ ಫಿಲ್ಮ್ ಅದೊಂದು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ. ಅಲ್ಲಿ ಹೆಂಗೆ ಹೋಗ್ಬಿಟ್ರೆ? ನನ್ನ ಕ್ಯಾಮ್ರಾಮನ್ ಚೆನ್ನೈ ಅವನು. ಸೊ ಅವನು ಯಾರ್ಯಾರಿಗೋ ಹೇಳಿ, ಅಂದರೆ ಆಗ ಯಾವುದೋ ಒಂದು ಸಿಗುತ್ತೆ, ಹೋಗ್ಬೇಕು ಆ ಒಂದು ಹುಚ್ಚಿತ್ತು. ಸೊ ಸೆಟ್ಟಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಬೇಕಿತ್ತು. ಲೂಸಿಯಲ್ಲಿ ಇಟ್ ವಾಸ್ ಅಗೇನ್ ನಾವು ಶಾರ್ಟ್ ಫಿಲ್ಮ್ ಹೆಂಗ್ ಮಾಡ್ತಾ ಇದ್ವಿ, ಅದ್ರದ್ದು ಎನ್ಹಾನ್ಸ್ ವರ್ಷನ್ ಬೇರೆ ತರ ಇದಿತ್ತು. ದ ರಿಯಲ್ ಸೆಟ್ಟಲ್ಲಿ ವರ್ಕ್ ಮಾಡೋದು ಎಕ್ಸ್ಪೀರಿಯನ್ಸ್ ಹುಡುಕ್ತಾ ಇದ್ದೆ. ಅಂಡ್ ಅಣ್ಣ ಬಾಂಡ್ ಜಸ್ಟ್ 2 days ಹೋಗಿದ್ದೆ, ಆಮೇಲೆ ಅದೇನೇನೋ ಇದಾಗಿ ಆಚೆ. ಸೊ ಈ ರೀತಿ ಟ್ರೈ ಮಾಡಿದ್ದು ಒಟ್ಟಿನಲ್ಲಿ ಒಂದು ಫುಲ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ನೋದು. ಶೋರ್. ಅಗೇನ್ ಹೇಳಕ್ಕಾದ್ರೆ ಹೇಳಿ, ನೀವು ಐ ಮಿಸ್ ದಟ್ ಕ್ವೆಶ್ಚನ್. ಬಡ್ಜೆಟ್ ಎಷ್ಟಾಗಿರ್ಬೋದು? ನಂದು ಎಂಡ್ ಆಫ್ ಇಟ್ 2 crores. ಅದು ಆಲ್ಸೋ ಬಿಕಾಸ್ ಅಷ್ಟು ವರ್ಷಗಳಿಗಲ್ಲ, ದ ಬಡ್ಜೆಟ್ ರಿಮೇನ್ಸ್ ದ ಸೇಮ್. ನಮ್ದು ಅದೇನು ಚೇಂಜ್ ಆಗಲಿಲ್ಲ, ಅದೇನು ಬರಲಿಲ್ಲ ನನ್ಗೆ, ಅದೇನು ಇದಾಗಲಿಲ್ಲ. ಇಟ್ ವಾಸ್ ಎಲ್ಲ ಅವ್ರ ಪರ್ಸ್ನಲ್ ಮನಿಯಿಂದನೇ ಮಾಡಿದ ಸಿನಿಮಾ ಆಗಿದ್ರಿಂದ ಅದ್ರ ತೊಂದರೆ ಆಗಲಿಲ್ಲ. ಎಂಡ್ ಆಫ್ ಇಟ್ ಅದೇ ಪ್ರಮೋಷನ್ ಕಾಸ್ಟ್ ಬೇರೆ ಆಯಿತು, ಅದೆಲ್ಲ ಸೇರಿ ಎಂಡ್ ಆಫ್ ಇಟ್ 2 ಅಂತ ಹೇಳ್ಬೋದು. ಗಾಟ್ ಇಟ್. ನಿಮ್ಗೆ ಹೇಳಕ್ಕಾಗತ್ತಾ? ಹೇಳಕ್ಕಾದ್ರೆ ಹೇಳಿ. ಓಕೆ. ಪ್ರೊಡಕ್ಷನ್ ನೋ ಪ್ರಾಬ್ಲಮ್. ನಿತಿನ್, ನಿಮ್ದು ಅಗೇನ್ ಲೂಸಿಯಾ ಇಂದ ಶುರುವಾಗಿ ಮತ್ತೆ ನೀವೇ ಫ್ರೆಂಡ್ಸ್ ಎಲ್ಲ, ನೀವು ಟಿವಿ ಅಲ್ಲಿ ಚಾನಲ್ ಅಲ್ಲಿ ಕೆಲಸ ಮಾಡ್ತೀವಿ. ಸೊ ಅದು ನಿಮ್ಮ ಹಿನ್ನೆಲೆ ಪ್ಲಸ್ ಡೈರೆಕ್ಷನ್ ಟೀಮ್ ಅಲ್ಲಿ ಇದ್ರಿ, ನೀವೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ ಚಿತ್ರ HHB. ಅಗೇನ್ ಅದರ ಬಜೆಟ್ ಹೇಳಕ್ಕಾಗತ್ತಾ? ಸರಿ, ಓಕೆ. ಅನ್ಕೊಂಡಿಗೆ 4 ಆಯ್ತು.
ಸರಿ, ಅಷ್ಟರ ಜರ್ನಿ ನನಗೆ ಗೊತ್ತಿರೋದ್ರಿಂದ ಡೈರೆಕ್ಟ್ ಆಗಿ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ಬಿಡ್ತೀನಿ. ಹಾಸ್ಟೆಲ್ ಹುಡುಗರು ಅಂತ ಮಾತಾಡಿದ ಕೂಡಲೇ ಎಲ್ಲರೂ ಒಂದೆರಡು ಮೂರು ಪದಗಳನ್ನ ಬಳಸ್ತಾರೆ. ಒಂದು ಕನ್ವಿಕ್ಷನ್ ಅಂತ, ಕಾನ್ಫಿಡೆನ್ಸ್ ಅಂತ, ಕೆಲವರು ಅದನ್ನ ಒಳ್ಳೆ ರೀತಿಯಲ್ಲಿ ಆರೋಗ್ಯನ್ಸ್ ಅಂತ ಕೂಡ ಹೇಳ್ತಾರೆ. ಅವರು ಏನನ್ನ ಯಾವುದನ್ನ ರೆಫರ್ ಮಾಡ್ತಿರಬಹುದು? ಪ್ರಾಬ್ಲಿ ಅಂದರೆ ಒಂದು ಸೆಟ್ ಬೌಂಡ್ ಆಫ್ ರೂಲ್ಸ್ ಇರುತ್ತೆ ಒಂದು ಫಿಲಮ್ ಮೇಕಿಂಗ್, ಒಂದು ನರೇಟಿವ್ಗೆ. ಆ್ಯಕ್ಚುಲಿ ಫಿಲಮ್ ಮೇಕಿಂಗ್ ಹಿಂಗೆ ಬೇಕಾದ್ರೆ ತೆಗಿಬೋದು ನಾವೆಲ್ಲರೂ, ಅವ್ರವ್ರ ಧೈರ್ಯ ಆಯಿತು. ಬಟ್ ಒಂದು ನರೇಟಿವಲ್ಲಿ ಒಂದು ಸೆಟ್ ಬೌಂಡ್ ಆಫ್ ರೂಲ್ಸ್ ಇರುತ್ತೆ. ಅಂದರೆ ಆ್ಯಕ್ಟ್ 1, ಆ್ಯಕ್ಟ್ 2, ಆ್ಯಕ್ಟ್ 3 ಅಂತ ಇರುತ್ತೆ. ಅದಿಲ್ಲದೆ ಹೆಂಗೆಂಗೋ ತೆಗಿತಿದ್ರು, ಉಪ್ಪಿ ಸರ್ ತೆಗಿತಾಯಿದ್ರು. ಬಟ್ ಸ್ಟಿಲ್ ವೆರಿ ಇಂಪ್ರೆಸಿವ್ ಆಗಿರೋದು, ವೆರಿ ಎಂಗೇಜಿಂಗ್ ಆಗಿರೋದು. ನಮ್ಮ ಮೂವಿಲೂ ಪ್ರಾಬ್ಲಿ ಅದೆಲ್ಲ ಇರಲಿಲ್ಲ. ಮತ್ತು ಒಂದು 500 ಜನ ಏನೋ ಬಟ ಅಂತಿರೋದು. ಬಟ್ ನನಗೆ ಅದ್ರಲ್ಲಿ ಸ್ಕ್ರಿಪ್ಟಲ್ಲಿ ಕಾಣಿಸ್ತಿದೆ ಅದು ಕಥೆಯಾಗಿ. ಬಟ್ ಸಡನ್ನಾಗಿ ನೋಡಿದಾಗ, ಕೇಳಿದಾಗ ಯಾರು ನೋಡ್ತಾರೆ ಅನ್ನೋದು ಯಾರಿಗೆ ಬೇಕಾದ್ರೆ ಅನ್ಸತ್ತೆ. ಅದಕ್ಕೆ ನಾವು ಈ ಕಥೆನ ಯಾರ ಹತ್ರ ಪಿಕ್ಚರ್ ಮಾಡೋಕ್ಕೆ ಹೋಗಿಲ್ಲ, ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಪ್ರಾಬ್ಲಿ ನರೇಟ್ ಮಾಡೋದು ಕಷ್ಟ, ನರೇಟ್ ಮಾಡೋದಕ್ಕಾಗಲ್ಲ. ಅಂದರೆ ನಂಗೆ ಐ ರಿಮೆಂಬರ್ ಅನ್ನಪೂರ್ಣ ಸ್ಟುಡಿಯೋಸ್ ಹೆಡ್ ಮ್ಯಾಮ್ ಹೇಳ್ತಾ ಇದ್ರು, ಅವತ್ತು ನೀವು ಅಲ್ಲಿ ಪ್ರೆಸ್ ಅವ್ರೊಬ್ರು ಕೇಳಿದ್ರು, ಇದನ್ನ ತೆಲುಗುಲ್ಲಿ ಬಂದಿದ್ರೆ ಮಾಡ್ತಿದ್ರಾ ಅಂತ ಈ ಫಿಲಮ್ ಮೊದಲು. ಖಂಡಿತ ಮಾಡ್ತಿರ್ಲಿಲ್ಲ, ಅವ್ರಿಗೂ ಸಿಗ್ತಿರ್ಲಿಲ್ಲ ಅಲ್ಲಿ. ಯಾಕೆ ಅಂದರೆ ಯಾರಿಗೂ ಹೆಂಗೆ ನರೇಟ್ ಹೆಂಗೆ ಮಾಡ್ತಾರೆ ಈ ಕತೆ ನರೇಟ್ ಮಾಡಿದ್ರೆ ಏನಿದು ಅಂತಲೇ ಹೇಳ್ತಾರೆ. 4th ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಹೋದೊಂದು ಕಥೆನ ಅಂತ. ಅದು ನೋಡಿದ್ಮೇಲೆ ಅರ್ಥ ಆಗೋದು ಯಾರಿಗಾದ್ರು ಅಂತ. ಪ್ರಾಬ್ಲಿ ಅದಕ್ಕೆ ಹೇಳ್ತಿದ್ದಾರೆ. ನಾನು ನೋಡೋ ತನಕ ಇದು ಮಾಡೋಕೆ ಆಗ್ತಿತ್ತೇನೋ ಇಲ್ವೋ ಅನ್ನೋ ಕತೆ ನನ್ನ ಹತ್ರ ಬಂದು ಹೇಳಿದ್ರು ಒಪ್ತಿದ್ವೇನೋ. ನನ್ನ ಹತ್ರ ಬಂದು ಹೇಳಿದ್ರು ಇದೇ ಕತೆನ. ಕತೆ ಹೇಳ್ಬೇಕಾದ್ರೆ ನಾನು ಬ್ಯಾಡ್ ನರೇಟರು, ಖಂಡಿತ ಒಪ್ತಿರ್ಲಿಲ್ಲ ಅನ್ಸತ್ತೆ ಹಿಂಗೆ. ಸೊ ಅದು ಹೇಳೋದಕ್ಕೆ ಕಷ್ಟ. ಶೋರ್, ಇಲ್ಲ, ಚೆನ್ನಾಗಿದೆ ಉತ್ತರ. ಸೊ ಆ ರೀತಿಯ ಒಂದು ಚಿತ್ರವನ್ನ ಮಾಡಿದ್ರಲ್ಲಿ ಜನರಿಗೆ ಆ ಕಾನ್ಫಿಡೆನ್ಸ್ ಕಾಣಿಸ್ತಿದೆ. ಮತ್ತೆ ನಮ್ದು ಎಡಿಟಿಂಗ್ ಪ್ಯಾಟರ್ನ್ ಆಗಲಿ, ಮತ್ತು ವೇ ವಿ ಶಾರ್ಟ್. ಈಗ ಕಾಮಿಡಿ ನೀವು ಇದು ಯೂಸ್ ಮಾಡೋದು ಏನಿದೆ ಸಿನಿಮಾಟಿಕ್ ಸ್ಟೈಲು, ಇಂಡಿಯಲ್ಲಿ ನಾನು ನೋಡಿಲ್ಲ. ಅಂದರೆ ದೇರ್ ಇಸ್ ಅದರ್ ಕಂಟ್ರೀಸಲ್ಲಿ ಮಾಡಿದ್ದಾರೆ. ಬಟ್ ಕಾಮಿಡಿಲಿ ಬಿಕಾಸ್ ಯು ಹ್ಯಾವ್ ಟು ಹ್ಯಾವ್ ರಿಯಾಕ್ಷನ್ ಶಾರ್ಟಿಗೆ ಯು ಹ್ಯಾವ್ ಟು ಗಿವ್ ಸ್ಪೇಸ್. ಒಂದು ಜೋಕ್ ಒಬ್ಬ ಹೊಡೆದು ಹಿಂಗೆ ಟಕ್ಕಂತ ಹೊಟ್ಟೋಗ್ಬಿಟ್ರೆ ಆ ಜೋಕ್ ರಿಜಿಸ್ಟ್ರೇ ಆಗಿರಲ್ಲ. ಸೊ ನಾವು ಆ ಥರದ ಸುಮಾರು ಅಂದರೆ ಡಿಟೂರ್ ಮಾಡ್ಕೊಂಡಿದ್ವಿ ಒಂದು ಸ್ಪೆಸಿಫಿಕ್ ನರೇಟಿವ್ ಇಂದ. ಸೊ ಐ ಥಿಂಕ್ ಕರೆಕ್ಟ್. ಇದೊಂದು ನೀವು ನನಗೆ ಬಡ್ಜೆಟ್ ಹೇಳ್ಬೇಡಿ, ಬಟ್ ನೀವು ಹೇಳಿದ್ರಿ 4 times ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಯಿತು ಅಂತ. ಶಶಾಂಕ್ ಅವರು ಅದನ್ನ ಮೆನ್ಷನ್ ಮಾಡಿದ್ರು ನಿಮ್ಮ ಚಿತ್ರದ ಬಗ್ಗೆ, ಬಿಕಾಸ್ ಸ್ಮಾಲ್ ಬಡ್ಜೆಟ್ ಫಿಲಮ್ ಅಲ್ವೇ ಅಲ್ಲ ಅಂತ. ಸೊ ಹೀಗೆ ಬೆಳೀತಾ ಹೋದ ಹಾಗೆ ಬಡ್ಜೆಟ್ಟು ದುಡ್ಡನ್ನು ಇನ್ನೂ ಅಷ್ಟೇ ಜನ ತಂದು ಹಾಕ್ತಾ ಇರೋದೇ ಒಂದೇ. ಒಂದೇನು ಅನ್ಕೊಂಡಿದ್ವಿ, ಚಿಕ್ಕ ಬಡ್ಜೆಟಲ್ಲಿ ಮಾಡೋಣ ಅಂತ ಅಂದ್ಕೊಂಡಾಗ ಇದು ಮುಗಿತಾ ಇರ್ಬೇಕಾದ್ರೆ ಗೊತ್ತಾಗತ್ತೆ ಇದು ಮುಗಿಯಲ್ಲ ಅಂತ. ಅಂದರೆ ಇದು ಆನ್ ದಿ ಪ್ರೋಸೆಸ್ ಗೊತ್ತಾಗತ್ತೆ, ಇಷ್ಟು ಚೆನ್ನಾಗಿ ಬಂದು ಇನ್ನೊಂದು ಸ್ವಲ್ಪ ಹಾಕೋಣ. ಆ್ಯಂಡ್ ಇಟ್ ವಿಲ್ ಸಮ್ ಟೈಮ್ ಡಿಮ್ಯಾಂಡ್, ಒಂದೊಂದೇ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಆ ಥರ ಟೈಮಲ್ಲಿ ನಾವು ಒಂದು ಮಟ್ಟದ ತನಕ ನಮ್ಮ ಹತ್ರ ಇತ್ತು ದುಡ್ಡು. ಬಟ್ ಪ್ರಮೋಷನ್ ಟೈಮ್ಸಲ್ಲಿ ಯು ಥಾಟ್ ಇನ್ನು ನಾವು ಕಷ್ಟ ಆಗಿಬಿಡತ್ತೆ. ಸೊ ವಿ ಟುಕ್ ಹೆಲ್ಪ್ ಆಫ್ ಪರಮ್ಮ. ರಕ್ಷಿತ್ ಸರ್ ಫಿಲಮ್ ನೋಡಿದ್ರು, ಅವ್ರು ಸಿಕ್ಕಾಬಡೆ ಇಷ್ಟ ಆಗಿತ್ತು. ದೇ ಆಲ್ಸೋ ವಾಂಟ್ ಟು ಕೊಲಾಬ್ರೇಟ್. ಹಂಗಾಯಿತು. ಡಿಸ್ಟ್ರಿಬ್ಯೂಷನ್ ಬಂದಾಗಲೂ ನಮ್ಗೆ ಗೊತ್ತಾಯ್ತು ಇದಕ್ಕೊಂದು ಸ್ವಲ್ಪ ಕಷ್ಟ ಆಗೋದು. ಸೊ ಝೀ ಸ್ಟುಡಿಯೋಸ್ ಕೇಮ್ ಇಂಟು ಪಿಕ್ಚರ್. ಸೊ ಹಿಂಗೆ ಇಂಡಿ ಪ್ಲಸ್ ಕಾರ್ಪೊರೇಟ್. ಆ್ಯಡ್ ಮಾಡ್ಬೋದು. ಅದೇ ನನಗೆ ಈಗ ನನಗೆ 70 ಜನ ಬ್ಯಾಕರ್ಸ್ ಇದ್ದರು. ನನಗೂ ಪೋಸ್ಟ್ ಪ್ರೊಡಕ್ಷನ್ಲಿ ಇದಕ್ಕೆ ಇನ್ನೂ ಏನಾದ್ರು ತುಂಬೋದು ಅಂದರೆ ಇನ್ ದ ಸೆನ್ಸ್ ವ್ಯಾಲ್ಯೂ ಆ್ಯಡ್ ಮಾಡ್ಬೋದು ಅಥವಾ ಬಟ್ ನನಗೆ ಆ ಧೈರ್ಯ ಇರಲಿಲ್ಲ. ಅಂದರೆ ರಿಟರ್ನ್ಸ್ ಮಾಡ್ಬೋದಾ ಅಂತ. ಆ ಧೈರ್ಯ ನಂಗೆ ಸಖತ್ ಇಷ್ಟ. ಅವರು ಯಾವಾಗಾದ್ರೂ ಸಿಗ್ತಾ ಹೇಳ್ತಾಯಿದ್ರು, ನಾ ಇನ್ನೂ ಇಂಪ್ರೂವ್ ಮಾಡೋಕ್ಕೆ ತುಂಬ ಬಜೆಟ್ ಬೇಕು, ಮತ್ತು ಆ ಲೆವೆಲಲ್ಲಿ ಮಾರ್ಕೆಟ್ ಮಾಡೋಕ್ಕೆ ನಮಗೂ ಬೇಕಾದ್ರೆ ಫಂಡ್ಸ್ ರೈಸ್ ಮಾಡ್ಬೋದಾಗಿತ್ತು. ಅದನ್ನು ವಾಪಸ್ ಕೊಡೋಕ್ಕಾಗತ್ತಾ, ರಿಟರ್ನ್ಸ್ ಎತ್ತಕ್ಕಾಗತ್ತೋ ಅನ್ನೋದು ಅದು ನೆಕ್ಸ್ಟ್ ಲೆವೆಲ್ ಕನ್ವಿಕ್ಷನ್ ಅಲ್ಲ. ಎಕ್ಸಾಕ್ಟ್ಲಿ ಗೋಯಿಂಗ್ ಬ್ಯಾಕ್ ಟು ದ ಕನ್ವಿಕ್ಷನ್ ಪಾಯಿಂಟ್. ಒಂದನ್ನು ಹೇಳಿ, ಬಿಕಾಸ್ ದಿಸ್ ಐ ಥಿಂಕ್ ಇಟ್ಸ್ ಗೋನ್ ಬಿ, ನನಗೂ ಇದು ಯೂಸ್ಫುಲ್ ಆಗಿರುತ್ತೆ, ಬಟ್ ಪ್ರೇಕ್ಷಕರಿಗೂ ಅಷ್ಟೇ. ಎಲ್ಲರೂ ಅಟ್ಲೀಸ್ಟ್ 5 ವರ್ಷ ಸ್ಪೆಂಡ್ ಮಾಡಿದ್ದೀರಾ ಫಿಲಮ್ ಮೇಲೆ. ಅವ್ರು ಸ್ವಲ್ಪ ಕಡಿಮೆ, ಅಂದ್ರೆ ಬಟ್ ನೀವು 2018 ಅಲ್ಲಿ ಶುರುವಾಗಿತ್ತು. ಬಟ್ 5 ವರ್ಷ ಬಿಫೋರ್ ಯುವರ್ ಫಸ್ಟ್ ಫಿಲಮ್ ಹಿಟ್ಸ್ ದಿ ಸ್ಕ್ರೀನ್ ಅಂತ ಹೇಳ್ಬೋದಾ ಅಲ್ವಾ? ಬಟ್ ಆಲ್ಸೋ ಪ್ಯಾಂಡಮಿಕ್ ಇಸ್ ಸ್ವಲ್ಪ ಅನ್ಯಾಚುರಲ್ ಅಲ್ಲ. ಲೈಕ್ ಮೇ ಬಿ 2-3 years is a good time. 3 years is a good time. ಆಕ್ಚುಲಿ ಕೇಳಿದ ಫಸ್ಟ್ ಕ್ವೆಶ್ಚನ್ ಆನ್ಸರ್ ಬಂದು ನಮ್ಮ ಎಲ್ಲರ ಫಿಲ್ಮ್ ಕೋಇನ್ಸಿಡೆನ್ಸಸ್ 2023 ರಿಲೀಸ್ ಆಗಿರೋದು. ನಮ್ಮ ವರ್ಕ್ ಎಲ್ಲಾನು 3 years ಬ್ಯಾಕ್ ಶುರು ಆಗಿದೆ, 2.5 years ಬ್ಯಾಕ್ ಶುರು ಆಗಿದೆ. ನಾನು ಏನ್ ಕೇಳಕ್ ಬಂದೆ ಅಂದ್ರೆ, ಆ ವೇಟ್ ಇದೆಯಲ್ಲ, ಕೆಲಸ ಬಿಟ್ಬಿಟ್ಟಿದ್ರಿ ಆಫ್ ದಟ್. ನಿಮ್ದು ಐ ಕಾಂಟ್ ಇವನ್ ಇಮ್ಯಾಜಿನ್ 2013 23 10 ವರ್ಷ ಯಾವ ಮೆಂಟಲ್ ಸ್ಟೇಟ್ ಅಲ್ಲಿ ಇರ್ತೀರಿ? ಹೆಂಗೆ ಕ್ರಿಯೇಟಿವಿಟಿನ, ಫಾರ್ ಇನ್ಸ್ಟೆನ್ಸ್ ನೀವು ಬಡ್ಜೆಟ್
ಮೇಲ್ ಹೋಗ್ತಾರೆ ಗೊತ್ತಾಗ್ತಾ ಇದೆ, ಬಟ್ ನಾಳೆ ದಿನ ಹೋಗಿ ಡೈರೆಕ್ಟ್ ಮಾಡ್ಬೇಕು, ಶಾರ್ಟ್ ತೆಗಿಬೇಕು. ಮೇ ನಾಟ್ ಬಿ ಎ ಹ್ಯಾಪಿ ಸ್ಟೋರಿ, ಬಟ್ ಆ ವೇಟಿಂಗ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿ, ಲೈಕ್ ನಿಮ್ಮ ಮೆಂಟಲ್ ಸ್ಟೇಟ್. ಇಟ್ಸ್ ವೆರಿ ಫ್ರಸ್ಟ್ರೇಟಿಂಗ್ ಅಫ್ಕೋರ್ಸ್. ಅಂದರೆ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ 100% ಫ್ರಸ್ಟ್ರೇಟ್ ಆಗ್ತಾರೆ. ಅಂದರೆ ಐ ರಿಮೆಂಬರ್ ನಾನು ಸುನಿಲ್ ಯಾವಾಗ ಮಗ ಆಗುತ್ತೆ ಅಂದರೆ ನಂಗೆ ಇವನ್ ಕನಸು ಅದೇನು ಅಂದರೆ ಇದು ನಮ್ಮೊಬ್ಬರ ಪರಿಸ್ಥಿತಿ ಅಲ್ವಲ್ಲ. ಅಂದರೆ ಬರೀ ನಮ್ಮ ಮಾತ್ರ ಆಗ್ತಾ ಇಲ್ಲ, ಈ ಪ್ರೊಡಕ್ಷನ್ ಎಲ್ಲೆಲ್ಲನೋ ನಿಂತಿದೆ, ನಮ್ಮ ಸಿನಿಮಾ ಇಲ್ಲ, ಎಲ್ಲಾರ್ದು ಅದೇ ಕಥೆನೆ. ಆ್ಯಂಡ್ ವಿ ಹ್ಯಾವ್ ಟು ವೆಯ್ಟ್ ರೈಟ್ ಟೈಮ್ ಅಲ್ಲೇ ಬಿಡಬೇಕು ಮಾರ್ಕೆಟ್. ನಾವು ಯಾವ ಟೈಮಲ್ಲಿ ಬಿಡ್ತೀವಿ ಸಿನಿಮಾನ, ನಾವು ಸುಮ್ಮನೆ ಅರ್ಜೆಂಟ್ ಮಾಡ್ಬಿಟ್ಟು ನಾವು ರೆಡಿ ಇದೆ. ನನ್ನ ಪ್ರಕಾರ ಮೋಸ್ಟ್ ಆಫ್ ದ ಮಿಸ್ಟೇಕ್ಸ್ ಹ್ಯಾಪನ್ ದೇರ್. ಅಂದರೆ ಸಿನಿಮಾ ರೆಡಿ ಇದೆ, ಎಲ್ಲರೂ ಕಾಯ್ತಿರಲಿ, ಇನ್ನು ಕಾಯೋಕ್ಕಾಗಲ್ಲ, ನಾವು ಇನ್ನು ಕಾಯೋಕ್ಕಾಗಲ್ಲ ಬಿಟ್ಬಿಟ್ಟು ಅಲ್ಲ ಗುರು ಇದು ರಜಾ ಇದೆಯಾ ಅವತ್ತು, ನಮ್ಮ ಸ್ಕೂಲ್ ಮಕ್ಕಳು ರಜಾ ಇದೆಯಾ, ಯಾವ ರಜಾ ಇದೆ, ಬಿಕಾಸ್ ಹಾಫ್ ಆಫ್ ದ ಫೇಟ್ ಆಫ್ ದ ಫಿಲ್ಮ್ ಫಸ್ಟ್ ವೀಕಲ್ಲೇ ಗೊತ್ತಾಗೋದು. ಸುಮ್ಮನೆ ಬಿಟ್ಬಿಡೋಣ, ಇಷ್ಟು ಒಳ್ಳೆ ಸಿನಿಮಾ ಇದೆ, ಜನ ನೋಡ್ತಾರೆ. 100% ಆಗಲ್ಲ ಅದು. ಇಟ್ ಹ್ಯಾಸ್ ಟು ಬಿ ಎ ಬಿಟ್ ಆಫ್ ಸ್ಟ್ರಾಟಜಿ ಇನ್ವಾಲ್ವ್. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ಬಿಡೋದು. ಸೊ ವೆಯ್ಟಿಂಗ್ ಇಟ್ ಈಸ್ ಅ ಪಾರ್ಟ್ ಆಫ್ ಫಿಲ್ಮ್ ಮೇಕಿಂಗ್. ಅಂದರೆ ನಂಗೆ ತುಂಬ ಇಷ್ಟ ಇರೋ ಫಿಲ್ಮ್ ಮೇಕರ್ ರಿಚರ್ಡ್ ಲಿಂಕ್ಲೇಟರ್. ಅವರೆಲ್ಲ ಸಿನಿಮಾಗಳು ಆಲ್ಮೋಸ್ಟ್ ಹಾಗೆ ಇರುತ್ತೆ. ಅವ್ರದ್ದು ಬಿಫೋರ್ ಸನ್ರೈಸ್ ಸೀರೀಸ್ ಇದೆ. ಎವ್ರಿ ಫಿಲಮ್ he's waited 10 years to do the next film. It's a 3-part series: Before Sunrise, Before Midnight, Before Sunset. Boyhood ಅಂತ ಒಂದು ಫಿಲಮ್ ಮಾಡಿದ್ದಾರೆ. that goes around 16-17 years. ಅಂದರೆ ಅವ್ರು ಚಿಕ್ಕ ಹುಡುಗ, ಅದೇ ಹುಡುಗನ್ನೇ ಇಟ್ಕೊಂಡು. ಸೊ ಅಲ್ಲೂ ಯಾರಿಗಾರು ಅವರೆಲ್ಲ ಅಷ್ಟು ಕಾದಿದ್ದಾರೆ ಅಂತಂದರೆ ನಮ್ದು ರೇಟಿಂಗ್ ಅಲ್ಲ ಆ್ಯಕ್ಚುಲಿ. ಅಂದರೆ ಕಾಂಟ್ ಹೆಲ್ಪ್, ಆ ಪ್ರಾಸೆಸ್ ಇಷ್ಟು ದೊಡ್ಡದಿದೆ. ಪ್ಲಸ್ ವಾಟ್ ಕೀಪ್ಸ್ ಅಸ್ ಗೋಯಿಂಗ್ ಇಸ್ ದಿ ಎಂಡ್ ರಿಸಲ್ಟ್ ಅಷ್ಟೇ. ನಮ್ಮ ಪ್ರೆಷರ್ಸ್ ಇದ್ದೇ ಇರುತ್ತೆ ಕಾನ್ಸ್ಟೆಂಟ್ಲಿ. ಎಸ್ಪೆಷಲಿ ಡೆಬ್ಯೂ ಫಿಲ್ಮ್ ಮೇಕರ್ಸ್ಗೆ ಫಿನಾನ್ಷಿಯಲ್ ಪ್ರೆಷರ್ಸ್ ತುಂಬಾ ಇರುತ್ತೆ. ಅದಾದ್ಮೇಲೆ ಇವ್ರು ಹೇಳ್ದಂಗೆ ಫ್ರಸ್ಟ್ರೇಷನ್ಸ್ ಅದು ಇದು ಎಲ್ಲಿ ಹೋದ್ರೂ ಆ ಕ್ವೆಶನ್ ಇದ್ದೇ ಇರುತ್ತೆ. ಈಗ 3 ವರ್ಷ ಮುಂಚೆ ಶುರು ಮಾಡ್ತಾ ಇದ್ದೆ, ಏನು ಮಾಡ್ತೀಯ ಕರೆಕ್ಟಾಗಿ, ಇದೆಲ್ಲ ಇದ್ದೇ ಇರುತ್ತೆ. ಬಟ್ ವಾಟ್ ಕೀಪ್ಸ್ ಅಸ್ ಗೋಯಿಂಗ್ ಇಸ್ ದಟ್ ಎಂಡ್ ರಿಸಲ್ಟ್. ಒಂದಿನ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ, ಒಂದಷ್ಟು ಜನ ನೋಡ್ತಾರೆ, ಆ ಒಂದು ಇದೆ, ದಟ್ ಈಸ್ ವಾಟ್ ಕೀಪ್ಸ್ ಅಸ್ ಗೋಯಿಂಗ್. ಈಗ ಲೆಟ್ಸ್ ಹ್ಯಾವ್ ಅ ಕ್ವಿಕ್ ವರ್ಡ್ ಅಬೌಟ್ ಈಚ್ ಒನ್ ಆಫ್ ಯುವರ್ ಫಿಲ್ಮ್ಸ್. ನಿಮ್ದಾಯ್ತು, ನಿಮ್ದಾದ ಕನ್ವಿಕ್ಷನ್. ಈಗ ಹುಸನ್ ದೇವರ ಕಥೆಯನ್ನ ತಗೊಂಡು ಎಕ್ಸ್ಟೆಂಡ್ ಮಾಡಿದ ಪ್ರಾಸೆಸ್ ಬಗ್ಗೆ ಹೇಳಿ. ಏನನ್ನ ಅಂದ್ರೆ ಹೌ ಡಿಡ್ ಯು ಗೋ ಅಬೌಟ್ ಇಟ್? ಅದು ಕತೆ ಓದಿದವ್ರು ಗೊತ್ತಿರೋದು 6 ಪೇಜಿನ ಕಥೆ ಅದು. ಅಂದ್ರೆ ಅದನ್ನ ಪಿಕ್ ಮಾಡಿದಾಗಲೇ ಗೊತ್ತಿತ್ತು ಇದು ಇಷ್ಟಕ್ಕಾಗಲ್ಲ, ಇದು ಏನೋ ಬೇರೆ ಎಕ್ಸ್ಟ್ರಾಪುಲೇಟ್ ಮಾಡಬೇಕು ಅಂತ. ನಮ್ಮ ರೈಟರ್ ಜೊತೆ ಮಾತಾಡಿದೆ, ಅನಂತ್ ಶಾಂದ್ರಯ್ಯ. ಅವ್ರ ಜೊತೆ ಅಂದರೆ ಈ ಕಥೆ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದಾಗಲೇ ಅವ್ರು ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ, ಯಾಕಂದ್ರೆ ನಾನು ಒಬ್ಬನೇ ಮಾಡಿದ್ರೆ ಮೋಸ್ಟ್ಲಿ ಅದನ್ನ ಎಕ್ಸ್ಟೆಂಡ್ ಮಾಡೋಕೆ ಆಗ್ತಿರ್ಲಿಲ್ಲ. ಅವ್ರು ಕಾನ್ಫಿಡೆನ್ಸ್ ಕೊಟ್ಟರು, ಬಿಟ್ವೀನ್ ದ ಲೈನ್ಸ್ ಏನೇನೋ ಇರುತ್ತೆ ಅದನ್ನ ಎತ್ಕೊಂಡು ಖಂಡಿತ ಮಾಡ್ಬೋದು ಅಂತ ನಮ್ಮ ರೈಟರ್ ಕಾನ್ಫಿಡೆನ್ಸ್ ಕೊಟ್ಟಾಗಲೇ ನನಗೆ ಅಂದರೆ ಮಾಡ್ಬೋದು ಅಂತ ಗೊತ್ತಿತ್ತು. ಬಟ್ ನನಗೆ ಪರ್ಮಿಷನ್ ಸಿಗುತ್ತಾ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಫಿಲ್ಮು ತೇಜಸ್ವಿ ಅಂದರೆ ನಾನು ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಯಾಕೆ ಮಾಡೋಕ್ಕಾಗಲ್ಲ ಅಂತ ಮೋಟಿವೇಶನ್ ಕೊಟ್ಟರು. ಹಾಗಾಗಿ ಮಾಡಿದ್ದು. ಅಂದರೆ ತುಂಬ ಪ್ರಾಸೆಸ್ ಅದು. ಅಂದರೆ ಸೋಲ್ ಆಫ್ ದ ಕತೆ, ಒರಿಜಿನಲ್ ಕತೆ ಆಶಯನ ಬಿಡದೆ ಎಕ್ಸ್ಟ್ರಾಪುಲೇಟ್ ಮಾಡಿದ್ರೆ ಓಕೆ ಅನ್ನೋ ಥರದೊಂದು ನಾವು ಮೇಡಮ್ ಹತ್ರನೂ ಕೇಳಿದ್ವಿ. ರಾಜೇಶ್ವರಿ ತೇಜಸ್ವಿ ಅವ್ರ ಹೆಂಡತಿ ತೇಜಸ್ವಿ ಅವ್ರ ಹೆಂಡತಿ ಅವ್ರಿಗೂ ಒಂದು ಪರ್ಮಿಷನ್ ಕೊಟ್ಟಿದ್ರು ಮಾಡಬಹುದು ಅಂತ. ಹಾಗಾಗಿ ಒಂದು ಧೈರ್ಯದ ಮೇಲೆ ಮಾಡಿದ್ದು. ತುಂಬ ಬೇರೆ ಬೇರೆ ಒಂದು 18 ವರ್ಷನ್ ಬರ್ದಿದ್ದೀವಿ, ಅಂದರೆ ಏನೇನು ಮಾಡ್ಬೋದು ಅಂತ. ಇದು ಕನ್ವಿನ್ಸ್ ಆಯಿತು ಈ ವರ್ಷ. ಅದಕ್ಕೆ ಒಂದು ಆ ರೀತಿಯ ಪರ್ಮಿಷನ್ ಸಿಕ್ಕಿದ್ದೆಲ್ಲ ಸುಲಭವಾಗಿ ಆಯ್ತಾ? ಅದು ರಿಟರ್ನ್ ಆ ಥರ ಏನಿಲ್ಲ. ಅವ್ರಿಗೂ ಗೊತ್ತಿತ್ತು ಇದೊಂದು 6 ಪೇಜಿನ ಕತೆ, ಶಾರ್ಟ್ ಫಿಲಮ್ ಅಂತ, ಸಾರಿ ಶಾರ್ಟ್ ಸ್ಟೋರಿ ಅಂದರೆ ಅಡ್ಯಾಪ್ಟ್ ಮಾಡಲೇಬೇಕು ಅದನ್ನು ಸ್ಕ್ರೀನ್ಗೆ. ಮತ್ತು ಇವತ್ತಿನ ದಿನ ಎಷ್ಟೊಂದು ಜನ ತುಂಬ ದೊಡ್ಡ ದೊಡ್ಡ ರೈಟರ್ಸು, ಅಂದರೆ ಕಾಯ್ಕಿಣಿ ಸರ್ ಹೇಳಿದ್ರು ಈ ಕಥೆಗೆ, ಅಂದರೆ ಇದು ಫೀಚರ್ ಫಿಲ್ಮ್ಗೆ, ಅಂದರೆ ಕಥೆನ ತುಂಬ ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ ಫೀಚರ್ ಫಿಲ್ಮ್ಗೆ ಅಂತ. ಗಿರೀಶ್ ಕಾಸರವಳ್ಳಿ ಸರ್ ತುಂಬ ಅವ್ರು ಎಲ್ಲ ಶಾರ್ಟ್ ಸ್ಟೋರೀಸ್ ತೊಗೊಂಡೆ ಫೀಚರ್ ಫಿಲ್ಮ್ ಮಾಡಿರೋದು. ಅದೊಂದು ನಮ್ಮ ಕತೆ ಮಾಡ್ಕೊಳ್ಳೇಬೇಕಾಗುತ್ತೆ ಅದನ್ನು. ಅಂದರೆ ಶಾರ್ಟ್ ಸ್ಟೋರಿ ಸುಮ್ಮನೆ ತೆಗೆದು ಸ್ಕ್ರೀನ್ ಮಾಡೋಕ್ಕಾಗಲ್ಲ. ಅದು ನಮ್ಮ ಕತೆ ನಮ್ದಾಗಿಸ್ಕೊಂಡು ನಮ್ದು ಒಂದಷ್ಟು ಒಂದು ಎಲಿಮೆಂಟ್ಸ್ ಹಾಕಿ ಅದನ್ನ ಆಶಯನ ಹಾಳು ಮಾಡಲೇಬೇಕಾಗುತ್ತೆ. ಬಿಕಾಸ್ ಕಥೆಯಲ್ಲಿ ಆ ಮೊಟ್ಟೆಯನ್ನ ಹೊಡೆದ ಮೇಲೆ ಅಲ್ಲಿ ನಿಂತೋಗುತ್ತೆ. ಅದು ಡೆಫಿನೆಟ್ಲಿ ಕ್ಲೈಮ್ಯಾಕ್ಸ್ ಆಗಲ್ಲ, ಫಿಲ್ಮ್ ಕ್ಲೈಮ್ಯಾಕ್ಸ್ ಆಗಲ್ಲ. ಅಷ್ಟು ಓಪನ್ ಎಂಡೆಡ್ ಆಗಿ ನಾನು ಇನಿಷಿಯಲಿ ಆ ಕಥೆನ 2012-13 ಓದಿದಾಗ ಇದೊಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಅನ್ಸಿತ್ತು. ಯಾಕಂದ್ರೆ ನಾನು ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ, ಅಂದರೆ ಅಲ್ಲಿಗೆ ಎಂಡ್ ಮಾಡ್ಬೋದಾಗಿತ್ತು, ಅದು ಮುಂದಕ್ಕೆ ಹೋಗ್ಲೇಬೇಕಾಗಿತ್ತು. ಮತ್ತು ಕಾಲೇಜ್ ಕ್ಯಾನ್ವಾಸ್ ಆದಿದ್ರಿಂದ ನಮ್ಗೊಂದಷ್ಟು ಇದ್ದೇ ಇತ್ತು. ಯಾಕಂದ್ರೆ ಸ್ಪೋರ್ಟ್ಸ್ ಆಲ್ರೆಡಿ ಸೆಟಪ್ ಆಗಿತ್ತು ಒರಿಜಿನಲ್ ಕಥೆಯಲ್ಲಿ. ಒಂದು ಸ್ಪೋರ್ಟ್ಸ್ ಅಲ್ಲಿ ಎಂಡ್ ಮಾಡೋಣ ಅಂತ. ಮೋಸ್ಟ್ಲಿ ಸೆಕೆಂಡ್ ಹಾಫ್ ಇರೋದೇ ಕ್ರಿಕೆಟ್ ಅಲ್ವಾ? ಹೌದು. ಅಂದ್ರೆ ಕತೆ ಒರಿಜಿನಲ್ ಕಥೆಲೂ ಕ್ರಿಕೆಟ್ ಫುಟ್ಬಾಲ್ ಎಲ್ಲ ಇತ್ತು. ಒರಿಜಿನಲ್ ಕಥೆಲಿ ಮೊಟ್ಟೆ ಹೊಡೆದಾದ್ಮೇಲೆ ಇಬ್ರು ಸಾರಿ ಕೇಳ್ತಾರೆ, ಅಲ್ಲಿಗೆ ಮುಗಿಯುತ್ತಿತ್ತು. ಅದನ್ನ ಮುಂದಕ್ಕೆ ಹಾಕೋಣ. ವಿಶಾಲ್, ನಿಮ್ಮ ಫಿಲ್ಮ್ನಲ್ಲಿ
ಆಫ್ ಕ್ಯಾಮರಾ ಕೂಡ ನಾವು ಮಾತಾಡ್ತಿದ್ದ ಹಾಗೆ ಅದರಲ್ಲಿ ಓಪನ್ ಎಂಡಿಂಗ್ ಇದೆ, ಪ್ಲಸ್ ಈ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಬಂದಾಗ ನನಗನ್ಸೋದು ಅದು ಆಡಿಯನ್ಸ್ ನ ತಕ್ಕ ಮಟ್ಟಿಗೆ ಕನ್ಫ್ಯೂಸ್ ಮಾಡಬೇಕು, ತಕ್ಕ ಕನ್ವಿನ್ಸ್ ಮಾಡಬೇಕು ಅಲ್ವಾ? ಸೊ ಹೌ ಡಿಡ್ ಯು ಗೋ ಅಬೌಟ್ ದಟ್ ಇನ್ ಯುವರ್ ಸ್ಕ್ರಿಪ್ಟ್? ಸೈಕಲಾಜಿಕಲ್ ಥ್ರಿಲ್ಲರ್ಸ್ ಅಂತಲ್ಲ, ಥ್ರಿಲ್ಲರ್ಸ್ ಇನ್ ಜನರಲ್ ಇಟ್ ಸೆಲ್ಫ್ ನಾವು ಆಡಿಯನ್ಸ್ನ ಕನ್ವಿನ್ಸ್ ಮಾಡಲೇಬೇಕಾಗುತ್ತೆ. ಎಸ್ಪೆಷಲಿ ಹೆಂಗೆ ಅಂತಂದ್ರೆ ಇವಾಗ ಬೇರೆ ಫಿಲ್ಮ್ಸ್, ಬೇರೆ ಜಾನ್ರ ಫಿಲ್ಮ್ಸ್ಗೆ ಏನಾಗುತ್ತೆ ಅಂದರೆ ಆ ಒಂದು ಮೈಂಡ್ ಸ್ಟೇಟಲ್ಲಿ ಬರಲ್ಲ ಅವರು. ಒಂದು ರಾಮ್ ಕಾಮ್ ಆದರೆ ಇಲ್ಲ ಒಂದು ಫನ್ ಫಿಲ್ಮ್ ಆದರೆ ರಾಮ ಕ್ಯಾಶುವಲ್ ಆಗಿ ಬರ್ತಾರೆ. ಇವಾಗ ಈ ಫಿಲ್ಮ್ಗೆ ಫಸ್ಟೇ ಗೊತ್ತವ್ರಿಗೆ ಇದೊಂದು ಥ್ರಿಲ್ಲರ್ ಅಂದರೆ ಪ್ಲಾಟ್ಸ್ ಇರುತ್ತೆ, ಕನೆಕ್ಟ್ಸ್ ಆಗುತ್ತೆ, ರೆವಲ್ಯೂಷನ್ಸ್ ಇರುತ್ತೆ, ಇದೆಲ್ಲ ಇರುತ್ತೆ ಅಂತ. ಸೊ ಇದ್ರ ಒಳಗಡೆ ಬರ್ಬೇಕಾದ್ರೆ ಆಡಿಯನ್ಸು ಅದೇ ಆಡಿಯನ್ಸ್ ಒಂದು ಕಾಮಿಡಿ ಫಿಲ್ಮ್ನ ಬಂದು ಕ್ಯಾಶುವಲ್ ಆಗಿ ಎಂಜಾಯ್ ಮಾಡಿ ಬರ್ತಾನೆ. ಅದರಲ್ಲಿ ಆ ಕಡೆ ಈ ಕಡೆ ಏನಾದ್ರು ಒಂದು ಸ್ವಲ್ಪ ಆದ್ರೂ ಇಬ್ಬರ ಲೂಪ್ ಹೋಲ್ ಏನು ಇದ್ರಲ್ಲಿ ನೋಡ್ತಿದ್ಯಾ ಇದು ಕಾಮಿಡಿ ಫಿಲ್ಮ್ ಅಂತ ಅಂದ್ಬಿಟ್ಟು ಬಂದ್ಬಿಡ್ತಾನೆ. ಬಟ್ ಅಟ್ ದ ಸೇಮ್ ಟೈಮ್ ಅವನೇ ಬಂದು ಒಂದು ಥ್ರಿಲ್ಲರ್ ಅಲ್ಲಿ ಕೂತಾಗ he would want to ಏನೋ ಒಂದು ಫಿಲ್ಮ್ ಮೇಕರ್ ನ ಬೆಟರ್ ಮಾಡೋದಕ್ಕೆ ನೋಡ್ತಾನೆ. ಅಂದ್ರೆ he would want to outdo the film maker, ಇಲ್ಲಿ challenge the film maker, because and plus ಏನಾದ್ರೆ ಥ್ರಿಲ್ಲರ್ ಜಾನರ್ಸ್ ಅಲ್ಲಿ that is the fun for us also. ಇವಾಗ ನಾವು ಆಡಿಯನ್ಸ್ ನ ಇದ್ ಮಾಡ್ತೀವಿ, ಅವ್ರು ನಮ್ಮನ್ನ ಬೀಟ್ ಮಾಡ್ತಾರೆ ಅನ್ನೋದೇನೆ. ಸೊ ಇದು ಬಂದು ಥ್ರಿಲ್ಲರ್ ಜಾನರ್ ಫಿಲ್ಮ್ಸ್ ಇದ್ದೇ ಇದೆ. ಸೊ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಬಂದಾಗ ಏನಾಗುತ್ತೆ ಇಲ್ಲಿ ಅಂತಂದ್ರೆ ದೇರ್ ಇಸ್ ಅನದರ್ ಆಸ್ಪೆಕ್ಟ್ ವಿಚ್ ಕಮ್ಸ್ ಇನ್ ಟು ಪಿಕ್ಚರ್ ಇಸ್ ದಿ ಮೆಡಿಕಲ್ ಕಂಡೀಷನ್ಸ್ ಆರ್ ವಾಟ್ ಎವರ್, ಆ ಥರದ್ದೆಲ್ಲ. ಸೊ ಅದೊಂದು ಎಕ್ಸ್ಟ್ರಾ ಆಡೆಡ್ ಪ್ರೆಷರ್ ಆಗುತ್ತೆ ನಮಗೆ. ಬಟ್ ನನಗೆ ತತ್ಸಮ ತದ್ಭವಲ್ಲಿ ಏನು ಅಂತಂದ್ರೆ ಕನ್ವಿನ್ಸ್ ಕನ್ಫ್ಯೂಸ್ ಎರಡು ಪಾಯಿಂಟ್ ನನ್ಗೆ ಒಟ್ಟಿಗೆ ಸಿಕ್ಕಿದ ಪಾಯಿಂಟ್ ಅದು. ದಟ್ಸ್ ವೈ ಇಟ್ ಬಿಕೇಮ್ ಅನ್ ಓಪನ್ ಎಂಡೆಡ್ ಫಿಲ್ಮ್. ಇವಾಗ ಬರೀ ಸೈಕಲಾಜಿಕಲ್ ಕಥೆನ ಹೇಳಿದ್ರೆ ನನಗೆ ಈ ಸ್ಪ್ಲಿಟ್ ಪರ್ಸನಾಲಿಟಿ ಅಂಡ್ ಆರ್ ಸ್ಕಿಜೋಫ್ರೆನಿಯಾ ಇದೆಲ್ಲ ಡನ್ ಅಂಡ್ ಡಸ್ಟೆಡ್ ಅಂತಾನೆ ಅನ್ಸುತ್ತೆ. ಅಂಡ್ ಒಂದು ಹೂಡನಿಟ್ ಕಥೆ ಕೂಡ ಓಕೆ ಸುಮಾರು ಬಂದಿದೆ ಅಂತ ಅನ್ಸುತ್ತೆ. ಬಟ್ ನನ್ನ ಫಿಲ್ಮ್ನ ನಾನು ಒಂದು ಹೂಡನಿಟ್ ಫಿಲ್ಮ್ ಅಂತ ಕನ್ಸಿಡರ್ ಮಾಡಲ್ಲ, ಬಟ್ ಒಂದು ಮರ್ಡರ್ ಮಿಸ್ಟ್ರಿ ಸುಮಾರು ಬಂದಿದೆ ಅಂತ ಆಗುತ್ತೆ. ನನಗೆ ಹೀಗೆ ನೋಡಿದಾಗ್ಲೂ ರೆಗ್ಯುಲರ್ ಅನಿಸ್ತಾ ಇತ್ತು, ಹೀಗೆ ನೋಡಿದಾಗ್ಲೂ ರೆಗ್ಯುಲರ್ ಅನಿಸ್ತಾ ಇತ್ತು. ಸೊ ಐ ಥಾಟ್ ಐ ಮರ್ಜ್ ಇಟ್ ಬೋತ್ ಅಂತ. ಸೊ ಅದನ್ನ ಮಾಡಿದಾಗ ಅದು ಆಟೋಮೆಟಿಕಲಿ ದ ಸ್ಟೋರಿ ವಿಲ್ ರೈಟ್ ಇಟ್ ಸೆಲ್ಫ್. ಅಂದ್ರೆ ಹೇಗೆ ಅಂತಂದ್ರೆ ನಾವು ಕನ್ಫ್ಯೂಸ್ ಮಾಡ್ಬೇಕು ಅನ್ನೋ ನನ್ನ ಇಂಟೆನ್ಷನ್ ಇರಲಿಲ್ಲ, ಬಟ್ ಅದು ಸ್ಕ್ರೀನ್ ಪ್ಲೇ ಆ ತರ ಆಗ್ತಾ ಹೋಯ್ತು. ಇನ್ನೊಂದು ಮೇಜರ್ ಪ್ರೆಷರ್ ಎಲ್ಲ ಆಡ್ ಆಯ್ತು ಅಂತಂದ್ರೆ ಕಾಸ್ಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಫಿಲ್ಮ್. ಸೊ ಈ ಫಿಲ್ಮ್ಗೆ ನನಗೆ ಆಕ್ಚುಲಿ ಮೇಘ್ನಾ ರಾಜ್ ಆಗಲಿ ಪ್ರಜ್ವಲ್ ಇವ್ರು ಯಾರು ನನ್ನ ತಲೆಯಲ್ಲಿ ಇರಲೇ ಇಲ್ಲ. ಐ ವಾಂಟೆಡ್ ಫ್ರೆಶರ್ಸ್ ಅವ್ರ ಇಲ್ಲ ಅಂತಂದ್ರೆ ಥಿಯೇಟರ್ ಆರ್ಟಿಸ್ಟ್ ಈ ತರನೇ ತಲೆಯಲ್ಲಿ ಇದ್ದಿದ್ದು. ಯಾಕಂದ್ರೆ ಒನ್ಸ್ ಯು ಪ್ಲೇಸ್ ಅ ಸ್ಟಾರ್ ಇನ್ ದಟ್ ಕ್ಯಾರೆಕ್ಟರ್, ಇವಾಗ ನನ್ನ ಫಿಲ್ಮ್ ಬರ್ಬೇಕಾದ್ರೆ ಹೆಂಗಿತ್ತು ಅಂತಂದ್ರೆ ಬಟ್ ಐ ವಾಸ್ ರೆಡಿ ಫಾರ್ ದಟ್ ಚಾಲೆಂಜ್ ಆಲ್ಸೋ. ಬರ್ತಾನೆ ಫಸ್ಟ್ ಲುಕ್ ಇಂದಾನೆ ಬಂದು ಶುರು ಆಗೋಗಿತ್ತು ಮೇಘ್ನಾನೇ ಕೊಲೆ ಮಾಡಿರ್ತಾಳೆ ಅಂತ ಅನ್ನೋದು ಬಂದು ತಲೆಯಲ್ಲಿ ಇಟ್ಕೊಂಡೇ ಒಳಗಡೆ ಬರ್ತಾ ಇದ್ರು. ಸೊ ಅದನ್ನ ಬ್ರೇಕ್ ಮಾಡ್ಬೇಕಾಯ್ತು. ದಟ್ಸ್ ವೈ ಇವಳೆ ಕೊಲೆ ಮಾಡಿದ್ದು ಅನ್ನೋದನ್ನ ಇಂಟರ್ವಲ್ಗೆ ನಾವೇ ಹೇಳ್ಬೇಡ ಅನ್ನೋದಕ್ಕೆ ಪಾಯಿಂಟ್ಗೆ ಬಂದು ಫಿಕ್ಸ್ ಆಗಿತ್ತು. ಇದ್ರಲ್ಲಿ ಏನಾಗ್ತಾ ಬರುತ್ತೆ ಅಂತಂದ್ರೆ ಲೂಪ್ ಹೋಲ್ಸ್ ನಮ್ಗೆ ಕಾಣಿಸಲ್ಲ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಸೊ ನಮ್ಗೊಂದು ತಿಂಗಳು ಆದ್ಮೇಲೆ ಬಂದು ಯಾರೋ ಒಬ್ರು ಹೊಸದಾಗಿ ಕತೆ ಕೇಳ್ತಾರೆ, ಇಲ್ಲಾಂದ್ರೆ ಹೊಸದಾಗಿ ಏನೋ ಒಂದು ಹೇಳ್ತಾರೆ, ಇದು ಹೆಂಗಾಯ್ತು ಅಂತ ಕೇಳ್ತಾರೆ, ಅವಾಗ ಮತ್ತೆ ಕುತ್ಕೋಬೇಕಾಗುತ್ತೆ. ಸೊ ಎಸ್ಪೆಷಲಿ ಈ ತರದ ಫಿಲ್ಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಒಂದ್ ಪಾಯಿಂಟ್ ಅನ್ನ ಟಚ್ ಮಾಡಕ್ ಆಗೋದೇ ಇಲ್ಲ. ನೀವು ಒಂದ್ ಪಾಯಿಂಟ್ ಟಚ್ ಮಾಡಿದ್ರೆ ಇಡೀ ಸಿನಿಮಾ ಚೇಂಜ್ ಆಗುತ್ತೆ. ಈ ಕ್ಯಾರೆಕ್ಟರ್ ಇಲ್ಲಿ ಹೆಂಗ್ ಬಿಹೇವ್ ಮಾಡಿತ್ತು, ಈ ಟೈಮಲ್ಲಿ ಇವನ್ ಎಲ್ಲಿದ್ದ, ಇವನ್ ಹೆಂಗ್ ಕನೆಕ್ಟ್ ಆದ, ಪ್ರತಿಯೊಂದನ್ನು. ಸೊ ಈ ಪ್ರಾಸೆಸ್ ನನಗೆ ಥ್ರೂ ಔಟ್ ಶೂಟ್ ವರ್ಗು ನಡೀತಾ ಇತ್ತು. ಇವನ್ ಪ್ಲಸ್ ಬರೀ ಕನ್ವಿನ್ಸ್ ಮಾಡೋದಾದ್ರೆ ಓಕೆ, ಇಟ್ ವಾಸ್ ಅ ಕಾನ್ಶಿಯಸ್ ಎಫರ್ಟ್ ಟು ಕನ್ಫ್ಯೂಸ್ ದಿ ಆಡಿಯನ್ಸ್ ಆಲ್ಸೋ. ಕರೆಕ್ಟ್. ಸೊ ಆ ಟೈಮಲ್ಲಿ ನನ್ನ ಆಕ್ಟರ್ಸೇ ಕನ್ಫ್ಯೂಸ್ ಆಗ್ತಾ ಇದ್ರು ಶೂಟ್ ಮಾಡೋ ಟೈಮಲ್ಲಿ. ಮೇಘ್ನಾ ವಾಸ್ ಪ್ಲೇಯಿಂಗ್ ಡ್ಯುವಲ್ ಕ್ಯಾರೆಕ್ಟರ್ಸ್ ಅಲ್ಲ, ಅವಳು ನಾನು ಈ ಡೈಲಾಗ್ ನ ಈ ಕ್ಯಾರೆಕ್ಟರ್ ತರ ಹೇಳಲ್ಲ, ಇಲ್ಲ ಈ ಕ್ಯಾರೆಕ್ಟರ್ ತರ ಹೇಳಲ್ಲ, ಹೆಂಗ್ ಡೆಲಿವರ್ ಮಾಡೋದು. ಸೊ ಅವಳು ಪರ್ಫಾರ್ಮ್ ಮಾಡೋದಕ್ಕೂ ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಅಂಡ್ ಇವನ್ ನಮ್ಮ ಟೆಕ್ನಿಷಿಯನ್ಸ್ಗೂ ಅಷ್ಟೇ, ಇವಾಗ ನಮ್ಮ ಸಿನಿಮಾಟೋಗ್ರಾಫರ್ಗೂ ಈ ಕ್ಯಾರೆಕ್ಟರ್ ಇದ್ದಾಗ ಐ ವಾಂಟ್ ದ ಫಿಲ್ಮ್ ಟು ಲುಕ್ ದಿಸ್ ವೇ, ಅಂಡ್ ಈ ಕ್ಯಾರೆಕ್ಟರ್ ಇದ್ದಾಗ ಐ ವಾಂಟ್ ದ ಫಿಲ್ಮ್ ಟು ಲುಕ್ ದಿಸ್ ವೇ. ಬಟ್ ಓಪನ್ ಎಂಡೆಡ್ ಆಗಿರೋದ್ರಿಂದ ನಾನು ಯಾವ ಟೈಮಲ್ಲಿ ಯಾವ ಕ್ಯಾರೆಕ್ಟರ್ ಎಲ್ಲಿದ್ರು ಅನ್ನೋದು ನಾನು ಯಾರಿಗೂ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದು ಇಟ್ ವಾಸ್ ಅ ಕಾನ್ಸ್ಟೆಂಟ್ ಚಾಲೆಂಜ್. ನನ್ನ ಫಿಲ್ಮ್ ರಿಲೀಸ್ ಟೈಮ್ ವರ್ಗೂನು ಎಡಿಟ್ ಅಲ್ಲಿ ತುಂಬಾನೇ ಚೇಂಜಸ್ ಆಗ್ತಾ ಇತ್ತು. ಅಂಡ್ ತುಂಬಾ ಐ ಹ್ಯಾಡ್ ಟು ಫೈಟ್ ಫಾರ್ ಇಟ್ ಆಲ್ಸೋ. ಸೊ ಇಟ್ಸ್ ಅ ಕಾನ್ಸ್ಟೆಂಟ್ ಪ್ರಾಸೆಸ್ ಅನ್ಸುತ್ತೆ. ನಮ್ಗೆ ಒಂದಿನ ಹೆಂಗೆ ಅಂತಂದ್ರೆ ಎಲ್ಲ ಕನ್ವಿನ್ಸ್ ಆಗಿ ಎತ್ತಿಟ್ಬಿಡ್ತೀವಿ, ಇದು ಸುಮಾರಾಗುತ್ತೆ, ನನಗೆ ಅಂತಲ್ಲ ಯಾವುದೇ ಫಿಲ್ಮ್ಗಾದ್ರೂ ಆಗುತ್ತೆ, ಎತ್ತಿಟ್ಬಿಟ್ಟಿರ್ತೀವಿ. ಥ್ರಿಲ್ಲರ್ಸ್ ಅಲ್ಲಿ ಎಸ್ಪೆಷಲಿ ಸಡನ್ ಆಗಿ ಇವನ್ ಆ ಟೈಮಲ್ಲಿ ಅಲ್ಲಿದ್ನಲ್ಲ, ಇವನ್ ಇದನ್ನ ಹೆಂಗ್ ಮಾಡೋದಕ್ಕೆ ಸಾಧ್ಯ, ಹೆಂಗ್ ಕನ್ವಿನ್ಸ್ ಮಾಡೋದು ಬಂದಾಗ ಮತ್ತೆ ಎತ್ತಿ ಇಟ್ಕೊಂಡು ಕುತ್ಕೋಬೇಕಾಗತ್ತೆ, ಕಂಪ್ಲೀಟ್ ಫುಲ್ ಫಿಲ್ಮ್ ಸಾರ್ಟ್ ಮಾಡ್ಬೇಕಾಗತ್ತೆ, ಅದಾದ್ಮೇಲೆ ಮತ್ತೆ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಸೊ ವಾಟ್ ಎವರ್ ಇಸ್ ದ ಬೆಸ್ಟ್ ವರ್ಷನ್ ಇಸ್ ದ ಬೆಸ್ಟ್ ವರ್ಷನ್. ಈಗ ಹುಡ್ಕೋದ್ರು, ಇವಾಗ ನಾನೇ ಕುತ್ಕೊಂಡು ಹುಡ್ಕೋದ್ರೆ ನನ್ ಒಂದ್ 2-3 ಲೂಪ್ ಅಲ್ಲಿ ಕಾಣಬಹುದೇನೋ, ಬಟ್ ಮ್ಯಾಕ್ಸಿಮಮ್ ವಿ ಹ್ಯಾವ್ ಟು ಟ್ರೈ ಟು ಅಡ್ರೆಸ್ ಇಟ್ ಅಷ್ಟೇ. ನಿಮ್ಮ ಚಿತ್ರದಲ್ಲಿ ಅಂಡ್ ಆಫ್ ಕೋರ್ಸ್ ಶಶಾಂಕ್ ಯು ಕ್ಯಾನ್ ಆಲ್ಸೋ ಆಡ್ ಟು ಇಟ್. ಈಗ ನಾಳೆ ಯಾರಾದ್ರೂ ನಾನೊಬ್ಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ ನಿಮ್ಮ ಹತ್ರ ಬರ್ತೀನಿ, ನನಗೆ ಒಂದು ರೆಟ್ರೋ ಲುಕ್ ಅನ್ನ ಹೇಗೆ ಅಚೀವ್ ಮಾಡೋದು ಹೇಳಿ ಅಂತ ಕೇಳಿದ್ರೆ ನೀವೇನೇನು ಹೇಳ್ತೀರಿ? ಐ ಥಿಂಕ್ ಫಸ್ಟ್ ಲೊಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಇದು 1960s ಬೇರೆ ಹೋಗ್ತಿದ್ವಲ್ಲ, ಆಗಿನ ಕಾಲದ ಮನೆ ಆರ್ಕಿಟೆಕ್ಚರ್ ಎಲ್ಲ ಡಿಫ್ರೆಂಟ್ ಆಗಿರ್ತಿತ್ತು. ಆ್ಯಂಡ್ ಒಂದು ಈವನ್ ಎಕ್ಸ್ಟೀರಿಯರ್ ಹೋದಾಗ ಕೂಡ
ಅಷ್ಟು ಬಿಲೀವಬಲ್ ಆಗಿ ಮಾಡಬೇಕಾಗತ್ತೆ. ಆ್ಯಂಡ್ ಮೇನ್ ಇಸ್ ಆರ್ಕಿಟೆಕ್ಚರ್ ಆ್ಯಂಡ್ ಲೊಕೇಶನ್. ಸೊ ಅದು ಬಟ್ ಫಸ್ಟ್. ಎಕ್ಸ್ಟೀರಿಯರ್ ಹೋದಾಗ ಹೇಗೆ ಮಾಡ್ತೀರಾ? ಸೊ ಅದಕ್ಕೆ ರೆಕ್ಕಿಗೆ ಹೋಗ್ಬೇಕಾಗತ್ತೆ, ಎಕ್ಸ್ಟೆನ್ಸಿವ್ ರೆಕ್ಕಿ. ಯಾಕೆಂದ್ರೆ ನಾನು ಫಸ್ಟ್ ಒಂದ್ಸತಿ ನಾನೇ ರೆಕ್ಕಿ ಮಾಡಿದ್ದೆ ವಿತೌಟ್ PRK's ಬ್ಯಾಕಿಂಗ್. ಅವಾಗ ಇನ್ನೂ ಆಗಿರಲಿಲ್ಲ. ನಾನು ಒಬ್ಳೆ ಹೋಗಿದ್ದೆ ಮೈಸೂರಿಗೆ. ನಂಗೆ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಗೊತ್ತಿದ್ರು. ಅವ್ರು ಹೇಳಿದ್ರು ಈ ಥರ ಒಂದು 2-3 ಲೊಕೇಶನ್ಸ್ ಇದೆ, ಒಂದು 2-3 ಸ್ಟ್ರೀಟ್ಸ್ ಇದೆ, ಹೋಗಿ ನೋಡಿ ನಿಮ್ಗೆ ಯಾವ್ದಾದ್ರು ಮನೆ ಇಷ್ಟ ಆಗ್ಬೋದು ಅಂತ. ಸೊ ನಾನು ಅಲ್ಲಿ ಹೋಗಿ ಒಂದು ಇನಿಷಿಯಲ್ ನೋಡಿ ಅದನ್ನ ನಾನು ಪಿಚ್ ಡೆಕ್ಕಲ್ಲಿ ಕೂಡ ಹಾಕಿದ್ದೆ. ಯಾಕೆಂದರೆ ಪ್ರೊಡ್ಯೂಸರ್ಸ್ಗೂ ತೋರಿಸ್ಬೇಕಲ್ಲ ಈ ಥರ ಪಾಸಿಬಲ್ ಈ ಥರ ಮಾಡಬಹುದು, ಇದು ಪಾಸಿಬಲ್ 1960s ರೀಕ್ರಿಯೇಟ್ ಮಾಡ್ಬೋದು ಅನ್ನೋದೊಂದು ಪಿಚ್ ಮಾಡಬೇಕಾಗತ್ತಲ್ಲ. ಸೊ ಫಸ್ಟ್ ಇಸ್ ಲೊಕೇಶನ್. ಆ್ಯಂಡ್ ಅದಾದಮೇಲೆ ಲಾಟ್ ಆಫ್ ರಿಸರ್ಚ್. ಯಾಕೆಂದರೆ ನಮಗೆ ಕ್ರಿಯೇಟಿವ್ ಪ್ರೊಡ್ಯೂಸರ್ ಕೂಡ ಒಬ್ಬರಿದ್ರು, ಡ್ಯಾನಿಲಾ ಅಂತ. ನಾವು ಕುತ್ಕೊಂಡು ಸಾಕಷ್ಟು ರಿಸರ್ಚ್ ಮಾಡಿದ್ವಿ. ಇವಾಗ ಕಲರ್ ಪ್ಯಾಲೆಟ್ ಕೂಡ ಇವಾಗ ಆಗಿನ ಕಾಲದಲ್ಲಿ 60s ನಾವು ಹೆವಿಲಿ ಇನ್ಫ್ಲೂಯೆನ್ಸ್ಡ್ ಬೈ ಇಂಗ್ಲಿಷ್ ಕಲರ್ಸ್, ಇಂಗ್ಲಿಷ್ ಪ್ಯಾಲೆಟ್ಸ್ ಇತ್ತು ಅವಾಗ. ಸೊ ಆ ಕಲರ್ಸ್ ಪ್ಯಾಲೆಟಲ್ಲೇ ಇವಾಗ ನಾವು ಏನೇ ಆರ್ಟು, ಕಾಸ್ಟ್ಯೂಮ್ ಏನೇ ಮಾಡಿದ್ರು ಅದೇ ಪ್ಯಾಲೆಟಲ್ಲಿ ಇವಾಗ ಅದು ಬರಬೇಕಾಗತ್ತೆ. ಸೊ ಆ ಒಂದು ವರ್ಲ್ಡ್ನ ಕ್ರಿಯೇಟ್ ಮಾಡಬೇಕು. ಸೊ ನಿಮ್ಮದು ಅಟೆನ್ಷನ್ ಬರೀ ಒಂದು ಆಸ್ಪೆಕ್ಟ್ ಮೇಲೆ ಹೋಗೋಕ್ಕಾಗೋದಿಲ್ಲ. ಲೈಕ್ ಮ್ಯೂಸಿಕ್ ಕೂಡ, ಮ್ಯೂಸಿಕಲ್ಲೂ ಕೂಡ ಸಾಕಷ್ಟು ನಾವು ರಿಸರ್ಚ್ ಮಾಡಿದ್ದೀವಿ ಬಿಂದು ಅವ್ರ ಜೊತೆ ಕುತ್ಕೊಂಡು. ಏನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಬಹುದು. ಆ್ಯಂಡ್ ಆ ಇಂಗ್ಲೀಷ್ ಇನ್ಫ್ಲೂಯೆನ್ಸ್ ಇತ್ತು ನಮ್ಮ ಮೇಲೆ. ಯಾಕೆಂದರೆ ಇಫ್ ಯು ರಿಮೆಂಬರ್ 1961 ಕ್ವೀನ್ ವಿಸಿಟೆಡ್ ಬ್ಯಾಂಗ್ಳೂರ್, ಎಲ್ಲ ಬಿಟ್ಟು ಬ್ಯಾಂಗ್ಳೂರಲ್ಲಿ, ಬಿಕಾಸ್ ಆ ಇನ್ಫ್ಲೂಯೆನ್ಸ್ ಇಲ್ಲಿ ಜಾಸ್ತಿ ಇತ್ತು. ಅವರು ಲಾಲ್ಬಾಗಿಗೆ ಬಂದಿದ್ರು. ಸೊ ಇದೆಲ್ಲ ಸ್ಮಾಲ್ ಡೀಟೇಲ್ಸ್ ಆಫ್ ಹೌ ನಾವು ನಮ್ದು ಪಾಪ್ ಕಲ್ಚರ್ ಹೇಗಿತ್ತು ಆಗಿನ ಕಾಲದಲ್ಲಿ. ಇಟ್ ಗಿವ್ಸ್ ಅಸ್ ಒಂದು ಗ್ಲಿಮ್ಸ್ ಅಂತ ಹೇಳ್ತೀವಲ್ಲ ಆ ಥರ. ಯಾಕೆಂದರೆ ಇವಾಗ ಏನೇ ಫೋಟೋಸ್ ನಾವು ನೋಡೋಕೆ ಹೋದ್ರು ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ. ಯಾಕೆಂದರೆ ಕಲರಲ್ಲಿ ಡೆವಲಪ್ ಮಾಡೋಕೆ ಅವಾಗ ತುಂಬ ಕಾಸ್ಟ್ಲಿ ಇರ್ತಿತ್ತು, ಬಾಂಬೆ ಕಳಿಸ್ಬೇಕಾಗಿತ್ತು. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಾಗ ನಿಮ್ಗೊಂದು ಒಳ್ಳೆ ಅಡ್ವಾಂಟೇಜ್ ಕೂಡ, ಕ್ಯಾನ್ವಸ್ ಹೊಸದಾಗಿ ಸಿಗ್ತದೆ, ನೀವು ಅದನ್ನು ಇವಾಗ ಪೇಂಟ್ ಮಾಡ್ಬೋದು, ಕಲರ್ ಎಲ್ಲನೂ ನೀವು ತುಂಬೋದು. ಬಟ್ ಅದರದ್ದು ಸ್ವಲ್ಪ ರಿಸರ್ಚ್ ಕೂಡ ಬ್ಯಾಕಿಂಗ್ ಇರಬೇಕು. ಸೊ ದಟ್ ನೀವು ಏನೇ ಇವಾಗ ತೋರಿಸಿದ್ರು ಪೀಪಲ್ ಅದನ್ನು ಬಿಲೀವ್ ಮಾಡೋಷ್ಟಾರು ಮಟ್ಟಿಗೆ ಇರಬೇಕು ಅಂತ. ಸೊ ಈ ಥರ ಒಂದು ರೆಟ್ರೋ ಫಿಲ್ಮ್ ಕ್ರಿಯೇಟ್ ಮಾಡಿದಾಗ, ಆ್ಯಂಡ್ ವಿಚ್ ಇಸ್ ವಾಟ್ ಐ ರಿಯಲಿ ಲೈಕ್ ಅಬೌಟ್ ಡೇರ್ಡೆವಿಲ್ ಮುಸ್ತಫಾ ಕೂಡ, ಆ ಹೋಲ್ ವರ್ಲ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆ ಮ್ಯೂಸಿಕ್, ಕಾಸ್ಟ್ಯೂಮ್ಸ್, ನಿಮ್ಮ ಹೇರ್ ಆ್ಯಂಡ್ ಮೇಕಪ್, ಕಲರ್ಸ್, ಪ್ರಾಪ್ಸ್ ಎಲ್ಲನೂ ನೋಡಬೇಕಾಗತ್ತೆ. ಒಂದು ಆಸ್ಪೆಕ್ಟ್ ಕೂಡ ಬಿಟ್ಟರೆ ಕಷ್ಟ ಆಗುತ್ತೆ. ಏಕೆಂದರೆ ನಾವು ಎಕ್ಸ್ಟೀರಿಯರ್ ಶೂಟ್ ಮಾಡುವಾಗ ಫುಲ್ ರೋಡ್ ಲಾಕ್ ಮಾಡಿರ್ತೀವಿ. ಸೊ ದಟ್ ಯಾವುದೇ ಒಂದು ವೆಹಿಕಲ್ ಕೂಡ ಕಾಣಬಾರ್ದು, ವಿಚ್ ಇಸ್ ಹೊಸದ್ದು. ಆವಾಗ ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗೋಗುತ್ತೆ. ಸೊ ಈ ಥರ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ವೈರ್ಗಳು, ಕೇಬಲ್ಗಳು ಪ್ರಾಬ್ಲಮ್ ಆಗಿದ್ವಾ? ಅಫ್ಕೋರ್ಸ್ ನಮ್ದು CGI ಬಜೆಟ್ ವಾಸ್ ಸ್ಪೆಂಟ್ ಇನ್ ಆಕ್ಚುಲಿ ಕ್ಲೀನ್ ಅಪ್. ಯಾಕೆಂದ್ರೆ ನಾವು ಒಂದು ಸೆಟ್ ಹಾಕಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಯಾಕೆಂದ್ರೆ ಸ್ವಲ್ಪ ಅಥೆಂಟಿಕ್ ಫೀಲ್ ತರೋಣ. ಯಾಕೆಂದ್ರೆ ಒಂದು ಸೆಟ್ ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಸೆಟ್, ಇದು ಫೇಕ್ ಅಂತ ಅನ್ಸತ್ತೆ. ಆ್ಯಂಡ್ ಇಂಥ ಚಿತ್ರಕ್ಕೆ ನಾವು ಒಂದು ಹೋಲ್ ವರ್ಲ್ಡ್ ಕ್ರಿಯೇಟ್ ಮಾಡ್ತಿರುವಾಗ, ಅದು ಒಂದು ಮನೆ ಅಷ್ಟು ಇಂಟಿಮೇಟ್ ಆಗಿ ಒಂದು ಪ್ಲೇಸ್ನ ನಾವು ರೀಕ್ರಿಯೇಟ್ ಮಾಡ್ತಿರುವಾಗ ನಿಮ್ಗೆ ಅದು ಮಿಸ್ ಆಗುತ್ತೆ ತಾನೇ. ಯಾರ್ದೋ ಒಬ್ರದ್ದು ಒಂದು ಎಣ್ಣೆ ಚಲಿರೋದು ಮಾರ್ಕ್ಸ್ ಇರ್ಬೋದು, ಕೈ ಮಾರ್ಕ್ಸ್ ಇರ್ಬೋದು, ಅಥವಾ ಆ ಪೇಂಟಿಂಗ್ ಸ್ವಲ್ಪ ಚಿಪ್ ಆಗಿರೋದು, ಫ್ಲೋರ್ನಲ್ಲೆಲ್ಲ ಸ್ವಲ್ಪ ಗಲೀಜ್ ಕಾಣೋದು, ಅದೇ ಒಂದು ಮನೇನ ಮಾಡುತ್ತೆ. ಸೊ ಅದೇ ಮಿಸ್ಸಿಂಗ್ ಆಗೋಗುತ್ತೆ ಸೆಟ್ಟಲ್ಲಿ ಅಂದ್ಬಿಟ್ಟು ನಾವು ಅದಕ್ಕೋಸ್ಕರ ಒಂದು ನಿಜ ಮನೆನೇ ಹುಡುಕಿ ಅದನ್ನ ರೀಕ್ರಿಯೇಟ್ ಮಾಡಿದ್ದು. ನಾನು ಅಂದ್ರೆ ನಮ್ಗೆ ಬಜೆಟ್ ಕನ್ಸ್ಟೆಂಟ್ ಇದ್ದಿದ್ದರಿಂದ ನಾನು ತುಂಬ ಸೇಫ್ ಆಗಿ ನಾನು ಎಲ್ಲೂ ಕಮಿಟ್ ಆಗಕ್ಕೆ ಹೋಗಲಿಲ್ಲ. ಓಕೆ ಇವ್ರು ಬೋಲ್ಡ್ ಆಗಿ 60s ಅಂತ ಕಮಿಟ್ ಆಗೋದು ಅಷ್ಟು ಇಷ್ಟ ಆಯ್ತದು. ನಾನು ಎಲ್ಲೂ ಕಮಿಟ್ ಆಗಿ ಹೋಗಲಿಲ್ಲ. ಓಕೆ ದಿಸ್ ನನ್ನ ತಲೆಯಲ್ಲಿ 70s ಅಂತ ಇತ್ತು, ನಮ್ಗೆ ಇಡೀ ಟೀಮಿಗೆ ಗೊತ್ತಿತ್ತು. ಬಿಕಾಸ್ ಕಥೆ 72ನೇ ಇಸ್ವಿಲಿ ಬರೆದಿದ್ದು. ಸೊ ಆ ಥರ ಅನ್ಕೊಂಡಿದ್ವಿ. ಬಟ್ ನಾನು ಎಲ್ಲೂ ಇದು 70ನೇ ಇಸ್ವಿ 80ನೇ ಇಸ್ವಿ ಅಂತ ಹೇಳಿಲ್ಲ. ಆ ಥರದೊಂದು ಲುಕ್ ನಾವು ಅಂದರೆ ಕ್ರಿಯೇಟ್ ಮಾಡಿದ್ವಿ. ನಂಗೆ ಲೊಕೇಶನ್ ತುಂಬ ಹೆಲ್ಪ್ ಆಯಿತು. ನಾವೆಲ್ಲೆಲ್ಲೋ ಹುಡುಕ್ತಾ ಇದ್ವಿ, ಆಮೇಲೆ ಮೈಸೂರಲ್ಲೇ ಸಿಕ್ತು ನನಗೆ. ಕಾಸ್ಟ್ಯೂಮ್ಸು ತುಂಬ ವರ್ಕ್ ಮಾಡಿದ್ವಿ. ಅಂದರೆ ಯಾರು ಅಂದರೆ ಇನಿಷಿಯಲಿ ಹುಡುಗಿಯರ್ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡೋಕ್ಕೆ ನಾಗಶ್ರೀ ಅಂತ ಒಬ್ಬರು ಡಿಸೈನರ್ ಬಂದಿದ್ರು. ಆಮೇಲೆ ಅವರು ಬೇರೆ ಕಡೆ ಹೋದರು. ನಾವೇ ಹೆಂಗೆಂಗೋ ಎಲ್ಲರೂ ಕೇಳಿದೆ ಕಾಸ್ಟ್ಯೂಮ್ ಯಾರು, ನಿಮ್ಮ ಡಿಸೈನರ್ ಯಾರು ಅಂತ. ಆ್ಯಕ್ಚುಲಿ ಯಾರು ಡಿಸೈನರ್ ಇಲ್ಲ. ಹೆಂಗೆಂಗೋ ಅಂದರೆ ಆ ಒಂದೊಂದು ತುಂಬ ರೆಫರೆನ್ಸ್ಗಳು ಇಟ್ಕೊಂಡಿದ್ವಿ. ನಮಗೆ ಪೀರಿಯಡ್ ಅಂದರೆ ಅದೊಂದು ಕಾಣಿಸ್ಬೇಕಾಗಿತ್ತು ಅಷ್ಟೇ. ಎಕ್ಸಾಕ್ಟ್ 72 73 ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಚೀಟ್ ಮಾಡಿ. ನಿಮ್ಮ ಚಿತ್ರಕ್ಕೆ ಬಂದಾಗ ಐ ಹೋಪ್ ಯು ಡೋಂಟ್ ಗೆಟ್ ಅಫೆಂಡೆಡ್. ತಪ್ಪಿದ್ರೆ ನೀವು ನನ್ನ ತಿಳಿ. ಆಲ್ದೋ ಫಿಲ್ಮ್ ತುಂಬಾ ಜನರು ಅಪ್ರಿಶಿಯೇಟ್ ಮಾಡಿದ್ರು ಕೂಡ ಥಿಯೇಟ್ರಿಕಲಿ ಆರ್ಕೆಸ್ಟ್ರಾ ಮೈಸೂರ್ದು ಆವರೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದಾ? ಇಲ್ಲ, ಚೆನ್ನಾಗಿಲ್ಲ. ಆನೆಸ್ಟ್ ಆಗಿ ಹೇಳ್ತೀನಿ, ಚೆನ್ನಾಗಿ. ಯಾಕೆ? ಆಡಿಯನ್ಸ್ನ ಕರೆಯೋದು ಮೇ ಬಿ ಓಕೆ. ನನ್ನ ಪ್ರೀವಿಯಸ್ ವರ್ಕ್ ಅದೊಂದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ಕೊತೀನಿ. ಆ ಒಂದು ಸಾಂಗ್ ಬಾರಿಸು ಕನ್ನಡ ಬಿಟ್ಟಿದ್ದು, ಇಟ್ ವಾಸ್ ಡನ್ ವಿತ್ ವೆರಿ ಝೀರೋ ಪ್ರಮೋಷನ್. ಸೊ ಆ ಮೈಂಡ್ ಸೆಟ್ ಎಲ್ಲೋ ನನಗೆ ಐ ವಾಸ್ ಕ್ಲಾಕ್ಡ್ ಅಪ್ ಅದೊಂದಿತ್ತು. ಸೊ ಓಕೆ, ಸಮಥಿಂಗ್ ವಿಚ್ ಕಮ್ಸ್ ಇನ್ ಟು ಥಿಯೇಟರ್, ಜನ ಬರ್ತಾರೆ ನೋಡ್ತಾರೆ ಅನ್ನೋದು ಅದೊಂದು ಓವರ್ ಕಾನ್ಫಿಡೆನ್ಸು ಏನೋ ಅದೊಂದಿತ್ತು. ವೇರ್ ಐ ನೀಡ್ ಟು ಬಿಲ್ಡ್ ದಿ ಆಡಿಯನ್ಸ್
ಯಾಕಂದರೆ ಎಲ್ಲ ಹೊಸ ಮುಖಗಳು ಐ ನೀಡ್ ಟು ಬಿಲ್ಡ್ ದೆಮ್, ಜನಕ್ಕೆ ಅವ್ರಿಗೆ ಹತ್ರ ಮಾಡಿಸ್ಬೇಕು. ಅದೊಂದು ಪ್ರೋಸೆಸ್ ಇದೆ ವಿಚ್ ಇಸ್ ವೆರಿ ಮಚ್ ರಿಲೆವೆಂಟ್ ಅಟ್ ಪ್ರೆಸೆಂಟ್ ಡೇ. ಆ ಪ್ರೋಸೆಸ್ ನನ್ನದು ಎಂಟರೇ ಆಗಲಿಲ್ಲ. ಜಸ್ಟ್ ರಿಲೀಸಿಂಗ್ ಸಮಥಿಂಗ್ ವಿಚ್ ಇಸ್ ಕನ್ವಿಕ್ಷನ್ ಆಗಿ ಏನು ಮಾಡೋದು, ದಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಐ ಫೀಲ್ಡ್ ಇನ್. ಬೇರೆ ಯಾರು ಹೇಳಿಲ್ವಾ? ಇದ್ರು ಸಮ್ವೇರ್ ಈ ಫಿಲಮ್ ನಡೆದಿದ್ದ ಪ್ರೋಸೆಸ್ ಇಂದ ದೇ ಬಿಲೀವ್ ಓಕೆ ಆಗುತ್ತೆ, ಏನೇ ಆದ್ರೂ ಫಿಲ್ಮ್ ಬಂದಾಗ ಅದು ಆಗುತ್ತೆ ಅನ್ನೋದು ಒಂದು ಬಿಲೀಫ್ ಬೆಳೀತಾ ಹೋಯ್ತು. ಸೊ ಆ ಪ್ರೋಸೆಸ್ ವೆರ್ ವಿ ನೀಡ್ ಟು ಬಿಲ್ಡ್ ದಿ ಆಡಿಯನ್ಸ್, ಏನಾರೋ ಇರಲಿ, ಏನ್ ಮಾಡಿದೀವಿ ಅದನ್ನ ಪ್ರಿಪೇರ್ ಮಾಡೇ ಇರಲಿಲ್ಲ ಜನಕ್ಕೆ. ವಾಟ್ ಇಸ್ ದ ಫಿಲಮ್, ಅದ್ರ ಬಗ್ಗೆ ಏನು, ಅದನ್ನ ಯಾರು, ಹೂಸ್ ಪ್ಲೇಯಿಂಗ್ ಆಯ್ದು, ವಿಚ್ ವಾಸ್ ಕಂಪ್ಲೀಟ್ಲಿ ಅನ್ಅವೇರ್. ಸೊ ಆ ಪ್ರೋಸೆಸ್ ಇಸ್ ಆಲ್ಸೋ ಒನ್ ಫಿಲ್ಮ್ ವಿಚ್ ನೀಡ್ಸ್ ಪ್ರಾಪರ್ ಎಕ್ಸಿಕ್ಯೂಷನ್. ಎಲ್ಲ ಇದು ನಾಟ್ ಜಸ್ಟ್ ಇದರಲ್ಲಿ ಐ ಕಂಪ್ಲೀಟ್ಲಿ ಫೀಲ್ಡ್. ಸೊ ನಂದು ಅದನ್ನೇ ನಾನು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋದು ಏನಕ್ಕೆ ಅಂದರೆ, ನನ್ನ ಪ್ರೀವಿಯಸ್ ವಿಚ್ ವಾಸ್ ಐ ಡಿಂಟ್ ಡೂ ಎನಿಥಿಂಗ್, ಜಸ್ಟ್ ಒನ್ ಪೋಸ್ ವಿಚ್ ಚೇಂಜ್ ಮೈ ಒನ್ ಡೇಲಿ ನಂದು ಲೈಫೇ ಚೇಂಜ್ ಆದಂಗೆ ಇತ್ತು ಆ ಡೇ, ವಿಚ್ ಐ ಥಿಂಕ್ ಇಸ್ ನಾಟ್ ಅ ರೈಟ್ ಥಿಂಗ್. ಆಮೇಲೆ ಜಿಯೋ ಎರಾ ಚೇಂಜ್ ಆಗಿ ಎವ್ರಿಥಿಂಗ್, ದ ಹೋಲ್ ಸೋಷಿಯಲ್ ಮೀಡಿಯಾ ಥಿಂಗ್ ಹಸ್ ಚೇಂಜ್. ವೆನ್ ನಾನು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಟೈಮ್ ವಾಸ್ ಕಂಪ್ಲೀಟ್ಲಿ ಚೇಂಜ್. ಮತ್ತೆ ಯಾವ ಒನ್ ಡೇ ಹೇಳ್ತಾ ಇದ್ದೀರಾ? ಅಂದ್ರೆ ನಾನು ಒಂದು ಸಾಂಗ್ ಬಿಟ್ಟಿದ್ದೆ, ಸೊ 7 o'clock ಅದು ಒಂದು ಪ್ರೆಸ್ ಮೀಟ್ ಮಾಡಿಬಿಡೋಣ ಅಂತ ಇತ್ತು. ಅದು ಏನೂ ಮಾಡಿಲ್ಲ, ಜಸ್ಟ್ ಬೆಳಗ್ಗೆ ಒಂದು 7 o'clock ಪೋಸ್ಟ್ ಬಿಟ್ಟಿದ್ದು. ಬೈ ಈವ್ನಿಂಗ್ ಇಟ್ ವಾಸ್ ಸಮಥಿಂಗ್ ನೆವರ್ ಎಕ್ಸ್ಪೆಕ್ಟೆಡ್ ಇನ್ ಮೈ ಲೈಫ್. ಅಂದರೆ ಎಲ್ಲರೂ ಫೋನಲ್ಲೂ ಅದಿತ್ತು, ವಿಚ್ ಅದು ಆ ಪ್ರೋಸೆಸ್ ಹೆಂಗಾಯಿತು ಅನ್ನೋದು ಗೊತ್ತಿಲ್ಲ. ಸೊ ಇದು ಕ್ಲಾಕ್ಡ್ ಅಪ್ ಇನ್ ಮೈ ಮೈಂಡ್. ಅದೊಂದು ಏನೇ ಮಾಡಿದ್ರು ಓಕೆ, ಕಂಟೆಂಟ್ ಏನೋ ಬಂದಿದ್ದು ಗೆಲ್ಲತ್ತೆ ಅನ್ನೋದು. ಬಟ್ ಥಿಯೇಟರ್ ಇಸ್ ಸಮಥಿಂಗ್ ವಿಚ್ ವಿ ನೀಡ್ ಟು ಪ್ರಿಪೇರ್. ಏನಾರು ಇರಲಿ, ವಾಟ್ ಎವರ್ ವಿ ಡೂ, ದಟ್ ಈಸ್ ಅನದರ್ ಒನ್ ಆನೆಸ್ಟ್ ಇದು. ಸೊ ಅದಕ್ಕೆ ಹೇಳೋದು, ನಿತಿನ್ ಈ ಪ್ರಿಪೇರ್ಡ್ ಎವ್ರಿ ಟೈಮ್, ನಾಟ್ ಜಸ್ಟ್ ಫಿಲ್ಮ್ ಅಲ್ಲ, ಈ ವಾಸ್ ಪ್ರಿಪೇರಿಂಗ್ ಸಮಥಿಂಗ್ ಕ್ವಾಕಿ ಇರುತ್ತೆ ಎವ್ರಿ ಟೈಮ್. ಈ ಪ್ರಿಪೇರ್ಡ್ ಓವರ್ ದ ಇಯರ್ಸ್. ಒಂದಷ್ಟು ಜನ ನಾನು ಇವನು ತುಂಬ ಎವ್ರಿ ಡೇ ಒಂದು ಅರ್ಧ ಮುಕ್ಕಾಲು ಗಂಟೆ ಎವ್ರಿ ಡೇ ಯೂಸ್ ಟು ಟಾಕ್ ಆ ಥರ ಇರೋದು. ಅಂದರೆ ಅದು ಏನೇನೋ ಬಿಡ್ತಾನೆ ಅದು ಇದು ಅಂತ ಇವನು ಹೇಳೋನು, ಬಟ್ ಈ ವಾಸ್ ಪ್ರಿಪೇರಿಂಗ್ ಅದನ್ನ. ಸೊ ನೀವು ಏನೇ ಮಾಡಿದ್ರು, ಯು ಪ್ರಿಪೇರ್ ಫಾರ್ ದಿ ಆಡಿಯನ್ಸ್ ವಾಟ್ ಯು ಹ್ಯಾವ್ ಶಾಟ್, ಅಥವಾ ವಾಟ್ ಎವರ್ ಜಾನರ್ ಏನಾರೋ ಫಿಲ್ಮ್ ಇರಲಿ, ಬಟ್ ವಿ ನೀಡ್ ಟು ಪ್ರಿಪೇರ್. ಅದನ್ನ ನಾವು ಏನು ಮಾಡಿದ್ವಿ ಆನೆಸ್ಟ್ ಆಗಿ ವಿ ನೀಡ್ ಟು ಪ್ರಿಪೇರ್ ದಿ ಆಡಿಯನ್ಸ್ ಅನ್ನೋದು. ದಟ್ ಈಸ್ ದ ಮೇಜರ್ ಥಿಂಗ್. ವೆನ್ ವಿ ಡೋಂಟ್ ಹ್ಯಾವ್ ಅ ಸ್ಟಾರ್ ಪವರ್ಡ್ ಫೇಸ್, ಯಾರೇ ಬಂದು ಅಸೋಸಿಯೇಟ್ ಆಗ್ಬೋದು, ಬಟ್ ದ ಥಿಂಗ್ ಇಸ್ ಫೇಸ್ ಸ್ಕ್ರೀನ್ ಮೇಲೆ ಯಾರು ಇರ್ತಾರೆ ಅವ್ರದನ್ನ ನಾವು ವಿ ನೀಡ್ ಟು ಪ್ರಿಪೇರ್, ಅವ್ರನ್ನ ನಾವು ಪ್ರೆಸೆಂಟ್ ಮಾಡ್ತಾ ಇದೀವಿ ಅನ್ನೋದು. ಇದು ಬಾರಿಸು ಕನ್ನಡ ಥಿಯೇಟರ್ಗಳಲ್ಲೂ ಬರ್ತಾ ಇತ್ತು. 2 years ಬಂತು. ಅದು ಹೇಗೆ? ಅದು ಗೌರ್ಮೆಂಟ್ ಮಾಡಿದ್ದು. ಸೊ ಇಟ್ ವಾಸ್ ಅ ಗೌರ್ಮೆಂಟ್ ಪ್ರಾಜೆಕ್ಟ್. ಸೊ 1 month ಅದು ಓಲ್ ನವೆಂಬರ್ ಮಂತ್ ಎಲ್ಲ. ಸೊ ಹಂಗೆ ಹೇಳಂಗಿದ್ರೆ ದ ಮ್ಯಾಕ್ಸಿಮಮ್ ರಿಲೀಸ್ ನಂಗೆ ಸಿಕ್ಕಿತ್ತು ದ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ಅಂತ. ಸೊ ಅದೇ ಇದೆಲ್ಲ ಇಟ್ ಕ್ಲಾಕ್ಡ್ ಅಪ್ ಸಮಥಿಂಗ್ ವಿಚ್ ನಾನು ಏನು ಎಫರ್ಟೇ ಹಾಕಿಲ್ಲ, ವಿಚ್ ವಾಸ್ ವೆರಿ ಝೀರೋ ಎಫರ್ಟ್. ಓನ್ಲಿ ದ ಎಫರ್ಟ್ ವಾಸ್ ಟು ಮೇಕ್ ದಟ್ ವಿಡಿಯೋ ಅಷ್ಟೇ. ಗೌರ್ಮೆಂಟ್ ಅದು ಪ್ರಿಪೇರ್ ಆಗಬೇಕು, ಥಿಯೇಟರ್ ಕರಿಬೇಕು, ದ ಹೋಲ್ ಒಂದು ಪ್ರೋಸೆಸ್ ಇದೆ ವಿಚ್ ವಿ ನೀಡ್ ಟು ಫಿಲ್ಮ್ಗೆ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅಷ್ಟು ಎಫರ್ಟ್ ಹಾಕ್ಬೇಕಾಗುತ್ತೆ. ಹಾಸ್ಟೆಲ್ Z5 ಅಲ್ಲಿ ಇದೆ, ನಿಮ್ದೆಲ್ಲರದು ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ. ನಿಮಗೆ Z ಲಿಂಕ್ ಇದ್ದಿದ್ದು ಹೆಲ್ಪ್ ಆಯ್ತಾ? ನೀವು Z ತಾನೇ ಬಂದಿದ್ದು. ಡಿಡ್ ದಟ್ ಹೆಲ್ಪ್? ಇಟ್ ಹೆಲ್ಪ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಹೆಲ್ಪ್, ಬಟ್ ಓನ್ಲಿ ಟು ಅಪ್ ಟು ಒನ್ ಲೆವೆಲ್. ಅದಾದ್ಮೇಲೆ ಯು ಹ್ಯಾವ್ ಟು ಫಿಲಮ್ ನೋಡಿ ಪ್ರಾಪರ್ ಫಿಲಮ್ ನಾನು Z ಜೊತೆ ನೆಗೋಷಿಯೇಟ್ ಸ್ಟಾರ್ಟ್ ಮಾಡಿದ್ರೆ 1 ವರ್ಷ ತಗೊಂತು. ಅಂದರೆ ಅವ್ರು ನೋಡಿ ಇದು ಮಾಡಿ ಅದು ಮಾಡಿ ಇದು ಮಾಡಿ. ಸೊ ಬಿಕಾಸ್ ಡಿಸಿಷನ್ಸ್ ಬರೀ ಇಟ್ಸ್ ನಾಟ್ ಮೇಡ್ ಹಿಯರ್, ಸೆಂಟ್ರಲಿಂದ ಆಗಬೇಕಾಗಿರೋದ್ರಿಂದ. ಆ್ಯಂಡ್ ಟಾಪ್ ಆಫ್ ದಟ್ ಐ ವಾಸ್ ಅನ್ ಎಕ್ಸ್-ಎಂಪ್ಲಾಯ್. ಸೊ ಅದೊಂದು ಇನ್ನೂ ಪ್ರಾಬ್ಲಮ್ಯಾಟಿಕ್, ಇಟ್ಸ್ ನಾಟ್ ವೆರಿ ಈಸಿ ಬಿಕಾಸ್ ಯು ಆರ್ ಅನ್ ಎಕ್ಸ್-ಎಂಪ್ಲಾಯ್. ಸರಿ, ನಿಮ್ದೆಲ್ಲ ಹೇಗೆ PRK? ವಾಸ್ ಇಟ್ ಲೈಕ್ even before you started shoot and all that? ಇಲ್ಲ, ಅವ್ರದ್ದು ಮುಂಚೆ ಡೀಲ್ಸ್ ಇತ್ತು, ಅದು ಆಗಿತ್ತು, ಅದು ಎಲ್ಲ ಫಿಲ್ಮ್ಸ್ ಡೆಲಿವರ್ ಆಗಿತ್ತು. ಸೊ ದಿಸ್ ವಾಸ್ ಅ ಫ್ರೆಶ್ ಸ್ಟಾರ್ಟ್. ಸೊ ಇದು ಏನು ಪ್ಯಾಕೇಜ್ ಆ ಥರ ಏನೂ ಇಲ್ಲ ಅಕಾರ್ಡಿಂಗ್ ಟು ಮೈ ಇದು ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಅವ್ರಿಗೆ ಕಳಿಸಿದ್ವಿ, ತೋರಿಸಿದ್ವಿ, ಆ್ಯಂಡ್ ಅವ್ರಿಗೆ ಇಷ್ಟ ಆದ್ಮೇಲೆ ಇವ್ರು ಹೇಳ್ದಂಗೆ ಇಟ್ ಈಸ್ ಅ ಕಪಲ್ ಆಫ್ ಮಂತ್ಸ್ ಈಸಿಲಿ ಪ್ರಾಸೆಸ್. ಐ ಥಿಂಕ್ ನಾವು ತೋರಿಸಿದ್ದು ಐ ಥಿಂಕ್
ಲಾಸ್ಟ್ ಈಸಿಲಿ ಒಂದು 3-4 months ಆದ್ರೂ ತಗೋತು ಫಾರ್ ದ ಇಟ್ ಟು ಬಿಲ್ಡ್ ಅಪ್ ಆ ಟಾಕ್ ಆ್ಯಂಡ್ ಎವ್ರಿಥಿಂಗ್ ನೋಡಿ ಫೀಡ್ಬ್ಯಾಕ್ ಕೊಟ್ಟು ಎಲ್ಲ ಮಾಡಿ. ಸೊ ನಿಮ್ಮ ರೋಲ್ ಏನಾಗಿರುತ್ತೆ ಅದರಲ್ಲಿ? thankfully ಇದರಲ್ಲಿ I did not have to do much because the production house ಎಲ್ಲ ಹ್ಯಾಂಡಲ್ ಮಾಡಿದ್ರು. So all the negotiations ಎಲ್ಲಾನು production house ಇಂದಾನೆ ಆಯ್ತು because they have worked with them before. So ಆ credibility ಇದ್ದಾಗ it makes sense ಅಲ್ಲ. So I was not directly involved in the process at all in terms of OTT sale. But it helps that the production house has previous. ಸುನಿಲ್ ನಿಮ್ದು ಹೇಗೆ? ನನಗೆ ಧನಂಜಯ್ ಡಾಲಿ ಪಿಕ್ಚರ್ಸ್ ಪ್ರೆಸೆಂಟ್ ಮಾಡಿದ್ರು, ಕಾರ್ತಿಕ್ ಪ್ರೆಸೆಂಟ್ ಮಾಡಿದ್ರು. ಸೊ ನನಗೆ ಫಿಲ್ಮ್ ತೋರ್ಸೋದು ಪ್ರೋಸೆಸ್ ಈಸಿ ಆಯಿತು. ಝೀ ನೋಡಿದ್ರು, ಇವರು ಪ್ರೈಮ್. ಸೊ ಎರಡೂ ಡೀಲ್ ಓಕೆ ಆಗಿತ್ತು. ಪ್ರೈಮ್ ವಿ ವೆಂಟ್ ಫಾರ್ ಪ್ರೈಮ್ ಆಬ್ವಿಯಸ್ ರೀಸನ್. ಆಮೇಲೆ ದೇ ಹ್ಯಾಡ್ ಅ agreement also which ish numbers of theaters illa andre which will be released within this period of time alli. So within banbidutte. Correct. So idra nang production was easy aaytu pitch madakke. Illa andidre individual age kashta agutte nodalla, yakandre pitch deck eno kalistive the whole film alli yakandre film ill sale aagta illa. It's everything is being OTT sale aagta irodella Mumbai. ಇಲ್ಲಿ ಅವ್ರಿಗೆ ನಾವು ದ ಲಿಂಕಿಂಗ್ ಪೀಪಲ್ ಇಲ್ಲಿ ತುಂಬ ಕಷ್ಟ ಇದೆ. ಈಗ ನಂದು ಆದ್ಮೇಲೆ ನಾನು ಬೇರೆಯವ್ರ ಪ್ರೋಸೆಸ್ ನೋಡ್ತಾ ಇದ್ದೀನಲ್ಲ, ಪಾಪ ದ ರೈಟ್ ಪೀಪಲ್ ಟು ಅಲ್ಲಿಗೆ ಆಗಲ್ಲ. ಸೊ ವಿ ನೀಡ್ ಸಮ್ ಒನ್ ಬ್ಯಾಕಿಂಗ್ ಅಪ್ ಬೇಕಾಗುತ್ತೆ. ವಿಶಾಲ್ ನಿಮ್ದು ಸೇಮ್. ಅಂದರೆ ಇವಾಗ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಆದರೂ ಅವ್ರ ಪೇಜಲ್ಲಿ ನೋಡೋದು ಒಂದೇ ಫ್ಯಾಕ್ಟರ್, ಒಂದು ಬ್ರ್ಯಾಂಡ್ ಬೇಕು ಅವ್ರಿಗಷ್ಟೇ. ಬಟ್ ಬ್ರ್ಯಾಂಡ್ ಕ್ಯಾನ್ ಬಿ ಇನ್ ಟರ್ಮ್ಸ್ ಆಫ್ ಅ ಪ್ರೊಡಕ್ಷನ್ ಹೌಸ್. ಆ ಪ್ರೊಡಕ್ಷನ್ ಹೌಸ್ ಆಗಿದ್ರೆ ಇನ್ನೂ ಒಳ್ಳೆಯದು, ಬಿಕಾಸ್ ಅವ್ರಿಗೆ ಏನಾದರೂ ಕಾನ್ಸ್ಟೆಂಟ್ ಕಾಂಟೆಂಟ್ ಸಿಗ್ತಾ ಇರುತ್ತೆ, ಅಲ್ಲಿನ ಫಿಲ್ಮ್ಸ್ ಬರುತ್ತೆ ಅಂತ. Otherwise it has to be your stars or otherwise an established director, but ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಕಾಂಬಿನೇಷನ್ ಬೇಕಾಗುತ್ತೆ ಅವಾಗ. ಸೊ ನಮ್ಮ ಸಿನಿಮಾಗೆ ಎಲ್ಲರೂ ಹೊಸದಾಗೆ ಇತ್ತು. ನಮ್ಮ ಪ್ರೊಡಕ್ಷನ್ ಹೌಸ್ದು ಹೊಸ್ತು, ನಮ್ಮ ಡೆಬ್ಯೂ ಡೈರೆಕ್ಟರ್, ಆ್ಯಂಡ್ ಅದಾದಮೇಲೆ ಮೇಘ್ನಾಸ್ ಕಮ್ಬ್ಯಾಕ್ ಫಿಲ್ಮ್ ಬ್ರೇಕ್ ತೊಗೊಂಡಿದ್ರು. ಸೊ ಎಲ್ಲನೂ ಹರ್ಡಲ್ಸೇ ಆಗಿತ್ತು. ಆ್ಯಂಡ್ ಪ್ರಜ್ವಲ್ ಒಳಗಡೆ ಬಂದರು. ನಾನು ಅವ್ರನ್ನ ಅವ್ರ ಫ್ಯಾನ್ಸ್ ಹೇಗೆ ನೋಡೋಕ್ಕೆ ಇಷ್ಟಪಡ್ತಾರೆ ಅವ್ರನ್ನ ಆ ಥರ ನಾವು ಯೂಸ್ ಮಾಡ್ಕೊಳ್ಳಿಲ್ಲ. ಸೊ ಎಲ್ಲನೂ ಒಂದು ಇಟ್ ವಾಸ್ ಕಂಪ್ಲೀಟ್ಲಿ ಹೊಸ ಅಟೆಂಪ್ಟ್ ಆಗಿತ್ತು. ಸೊ ವಿ ಹ್ಯಾಡ್ ಟು ವೆಯ್ಟ್. ನಮಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸೊ ನಾವು ಸ್ಟಾರ್ಟಿಂಗಿಗೆ ಹೋಗಿ ಇದು ಪ್ರೈಮಿಗೆ ಎಷ್ಟು ಸೇಲ್ ಆಗಲಿ, ಪ್ರೈಮ್ ಇಲ್ಲಿ ಹೋಗೋಣ, ಅಲ್ಲಿ ಅಪ್ರೋಚ್ ಮಾಡೋಣ, ಇದು ಯಾವುದೂ ನಾವು ಅಷ್ಟೊಂದು ತಲೆ ಕೆಡಿಸ್ಕೋತಾರಲ್ಲ. ಇವಾಗ ಕಾನ್ಫಿಡೆಂಟ್ ಆನ್ ನಮ್ಮ ಪ್ರಾಡಕ್ಟ್ ಏನಿದೆ ಅದ್ರ ಮೇಲೆ. ಆ್ಯಂಡ್ ನಮಗೂ ಗೊತ್ತಿತ್ತು ಒನ್ಸ್ ಒಂದು ಬಸ್ ಕ್ರಿಯೇಟ್ ಆಗಿ ಒಂದು ಏನಾದರೂ ಆಯಿತು ಅಂತಂದರೆ ಇಫ್ ದ ಸಿ ಹೌ ದ ಫಿಲ್ಮ್ ಇಸ್ ಪರ್ಫಾರ್ಮಿಂಗ್, ಅದಾದ್ಮೇಲೆ ಆಟೋಮೆಟಿಕಲಿ ನಮಗೆಲ್ಲ ವರ್ಕ್ ಆಗುತ್ತೆ. ಥಿಯೇಟ್ರಿಕಲ್ ರಿಲೀಸ್ ಆದ್ಮೇಲೆ ಥಿಯೇಟ್ರಿಕಲ್ ರಿಲೀಸ್ ಆಗಿ ಇವನ್ ದೆನ್ ಆಲ್ಸೋ ವರ್ಡ್ ಆಫ್ ಮೌತ್ ಸ್ಟಾರ್ಟ್ ಆಗೋದಕ್ಕೆ ನಮಗೆ ಟೈಮ್ ಆಯಿತು ಆ್ಯಕ್ಚುಲಿ. ಸೊ ಯಾಕಂದರೆ ನಾವು ಎಲ್ಲೇ ಹೋದ್ರೂ ಇದು ಪ್ರಜ್ವಲ್ ಅವ್ರು ಮಾಡಿದ್ದಾರೆ, ಬಟ್ ಅವ್ರದ್ದು ಏನೇನಿದೆ ಅದನ್ನ ಯಾವುದೋ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ವಿ ಒಂದು. ಆ್ಯಂಡ್ ದೆನ್ ಅದನ್ನ ನಾವು ಒಬ್ಬ ಹೀರೋ ಫಿಲ್ಮ್ ಆಗಿ ನಾವು ಪೋರ್ಟ್ರೇ ಮಾಡ್ತಾ ಇರಲಿಲ್ಲ. ಇವೊಂದು ಈಕ್ವಲ್ ರೋಲ್ಸ್ ಆಗಿದ್ರು ಇದು ಮೇಘ್ನಾ ಫಿಲ್ಮ್, ಇಟ್ಸ್ ಅ ವುಮನ್ ಓರಿಯೆಂಟೆಡ್ ಫಿಲ್ಮ್, ಹಿಂಗೇನೆ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದಿದ್ದು. ಹಂಗಿದ್ದಾಗ್ಲೇನೆ ಆಡಿಯನ್ಸ್ ಒಂದು ಸ್ಟೆಪ್ ಬ್ಯಾಕ್ ಬರ್ತಾರೆ. ಬಿಕಾಸ್ ಇವಾಗ ಹೆಂಗೆ ಅಂತಂದ್ರೆ ಆಡಿಯನ್ಸ್ ಒಂದು ಸಿನಿಮಾನ ಥಿಯೇಟರ್ ನೋಡೋಕೆ ಬರೋದಕ್ಕೆ ಮುಂಚೆ 1,000 ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ. ಅಂದ್ರೆ ಅದೆಷ್ಟು ಓಕೆ ಆದ್ರೆ ಮಾತ್ರ ಓಕೆ ಐ ಸ್ಪೆಂಡ್ ದಿಸ್ ಟೈಮ್, ಐ ಸ್ಪೆಂಡ್ ದಿಸ್ ಮನಿ ಅಂತ ಬರ್ತಾರೆ. ವಿ ಆಸ್ ಅ ಫಿಲ್ಮ್ ಮೇಕರ್ ಆಲ್ಸೋ ಅಷ್ಟೇನೆ. ನಾವು ಆಫ್ ಕ್ಯಾಮ್ರಾ ನಾವು ಮಾತಾಡ್ತಿರ್ಬೇಕಾದ್ರೆ ಅದೇ ಹೇಳಿದೆ, ಒಂದು ಪುಲ್ ನನಗಿತ್ತು ಅಂತಂದ್ರೆ ನಾನು ಹೋಗಿ ಥಿಯೇಟ್ರಲ್ಲಿ ನೋಡ್ತೀನಿ. ಸೊ ಇಷ್ಟು ಇತ್ತು. ಅದಾದ್ಮೇಲೆ ಇದು ಯಾವ್ದು ಇದನ್ನ ತಲೆ ಕೆಡಿಸ್ಕೊಂಡು ನಾವು ಸಿನಿಮಾನ ಇದು ಮಾಡ್ಕೊಳ್ಳೋದು ಬೇಡ ಅಂತ ವಿ ವೇಟೆಡ್. ಆ್ಯಂಡ್ ಪಾಸಿಟಿವ್ಲಿ ನಮ್ಮ ವರ್ಡ್ ಆಫ್ ಮೌತ್ ಸ್ಲೋಲಿ ಸ್ಟಾರ್ಟೆಡ್ ಬಿಲ್ಡಿಂಗ್. ಫಸ್ಟ್ ವೀಕಲ್ಲಿ ಇಟ್ ವಾಸ್ ವೆರಿ ಡೀಸೆಂಟ್, ಬಟ್ ಸೆಕೆಂಡ್ ವೀಕ್ ಇಸ್ ವೇರ್ ಇಟ್ ಟುಕ್ ಆಫ್ ಕಂಪ್ಲೀಟ್ ಆಗಿ. ಆ್ಯಂಡ್ ನಮ್ಮ ಆಡಿಯನ್ಸ್ ನಾನು ಹೇಳಿದ್ನಲ್ಲ ವೆರಿ ಇಂಟೆಲಿಜೆಂಟ್. ಸ್ಟಾರ್ಟಿಂಗ್ಗೆ ಇದನ್ನ ಬಂದು ಟ್ಯಾಗ್ ಮಾಡಿದ್ರು OTT ನೋಡೋಣ ಇದನ್ನ. ಥ್ರಿಲ್ಲರ್ಸ್ಗೆ ಜಾಸ್ತಿ ಒಂದು OTT ಐ ಮೀನ್ ದ ಆಡಿಯನ್ಸ್ ಇರೋದು. ಸೊ OTT ನಾವು ಟ್ರೈಲರ್ ರಿಲೀಸ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಮಾಡ್ತಾ ಇದ್ರು OTT ಯಾವಾಗ ಬರುತ್ತೆ, OTT ಯಾವಾಗ ಬರುತ್ತೆ. ಸೊ ಅವಾಗಿಂದಾನೇ ಅದಿತ್ತು ನಮಗೆ. ಆ್ಯಂಡ್ ಆಸ್ ಎಕ್ಸ್ಪೆಕ್ಟೆಡ್ ಥಿಯೇಟರ್ ಚೆನ್ನಾಗಾಯ್ತು. ಅದಾದ್ಮೇಲೆ ಅಮೆಝಾನ್ ಕಡೆಯಿಂದಾನೇ ಆಫರ್ ಬಂತು. ಸೊ ಪ್ರೊಡ್ಯೂಸರ್ಸ್ ಐ ಮೀನ್ ದೇ ನೆಗೋಷಿಯೇಟೆಡ್ ಇಟ್ ಆ್ಯಂಡ್ ದೇ ಕ್ಲೋಸ್ ದ ಡೀಲ್. ಆ್ಯಂಡ್ ಪ್ರೈಮಲ್ ರಿಲೀಸ್ ಆಗ್ತಿದೆ ಅಂತ ಕೂಡ ನಾವು ಏನು ಪ್ರಮೋಷನ್ಸ್ ಮಾಡಲಿಲ್ಲ, ವಿ ಡಿಡ್ಂಟ್ ಅನೌನ್ಸ್ ಇಟ್ ಆಲ್ಸೋ. ಜಸ್ಟ್ ಎಲ್ಲರೂ ನಮ್ಮ ಟೀಮಲ್ಲಿ ಒಂದೊಂದು ಪೋಸ್ಟ್ ಹಾಕಿದ್ವಿ ಅಷ್ಟೇ. ಸೊ ವಿತಿನ್ 2 days ಫಸ್ಟ್ ವೀಕ್ ರಿಪೋರ್ಟ್ ಬರುತ್ತೆ ಅವ್ರದ್ದು. ಎವ್ರಿ ವೀಕ್ ಆರ್ 10 days ಐ ಗೆಸ್ ಒಂದು ರಿಪೋರ್ಟ್ ರಿಲೀಸ್ ಮಾಡ್ತಾರೆ. ಸೊ ಫಸ್ಟ್ ವೀಕಲ್ಲೇ ಬಂದು ಇಂಡಿಯಾ ಟಾಪ್ 10 ಅಲ್ಲಿ 6th ಪ್ಲೇಸಲ್ಲಿ ಇತ್ತು. ನೆಕ್ಸ್ಟ್ ವೀಕ್ 7th ಪ್ಲೇಸ್. ಈ ಥರ ಒಂದು 3 weeks ಬಂದು ಟಾಪ್ 10 ಫಿಲ್ಮ್ಸ್ ಇನ್ ಇಂಡಿಯಾದಲ್ಲಿ ಅಲ್ಲಿತ್ತು ಸೊ ಸಿನಿಮಾ. ಸೊ ಐ ಥಿಂಕ್ ದಟ್ಸ್ ಹೌ ಇಟ್ ಇಸ್. ನಿಮ್ದು ಥಿಯೇಟ್ರಿಕಲ್ ಸಕ್ಸಸ್ ನೋಡಿ ಅವರೇ ಬಂದ್ರ ಅಥವಾ ಹೌದು. ಬಿಫೋರ್ ದಟ್ ಒಂದು ಕಷ್ಟ ಇತ್ತು. ಅಂದರೆ
ಡಾಲಿ ಪಿಕ್ಚರ್ಸ್ ಬ್ಯಾಕಿಂಗ್ ಇತ್ತು. ಬಟ್ ಅಂದರೆ ಮೇಲ್ ರಿಲೀಸ್ ಆಗಿತ್ತು, ಅದಕ್ಕಿಂತ ಹಿಂದೆ ಯಾವುದು ಅಷ್ಟು ಪರ್ಫಾರ್ಮ್ ಮಾಡಿರಲಿಲ್ಲ ಫಿಲ್ಮ್ಸು. ಅಂದರೆ ಇವತ್ತೆಲ್ಲದು ಓ ಟಿ ಟಿಲಿದೆ, ಬಟ್ ಇಟ್ಸ್ ನಿಜವಾಗ್ಲೂ ಈಸಿ ಅಲ್ಲ ಓ ಟಿ ಟಿ ಕ್ರ್ಯಾಕ್ ಮಾಡೋದು. ಯಾರು ನೋಡ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿಗೆ ಸಮ್ಹೌ ನಮ್ಗೆ ಬ್ಯಾಕಿಂಗ್ ಸಿಗ್ತಾ ಇಲ್ಲ. ಅಂದರೆ ನಮ್ಮ ಸೆಕೆಂಡ್ ಫಿಲಮ್ಗೂ ಏನಾಗುತ್ತೆ ಗೊತ್ತಿಲ್ಲ. ಒಬ್ಬೊಬ್ರದ್ದು ಡಿಫಿಕಲ್ಟ್ ಜರ್ನಿ ಇದೆ. ಸೊ ನಮ್ದಂತೂ ಯಾರು ನೋಡೋಕ್ಕೆ ರೆಡಿ ಇಲ್ಲ. ಇವೊಂದು ಡಾಲಿ ಪಿಕ್ಚರ್ಸ್ ಧನಂಜಯ್ ಅವ್ರಿಗೆ ಫೋನ್ ಕಾಲ್ ಅವೇ, ಬಟ್ ಸಮ್ಹೌ ಅವ್ರಿಗೆ ಪ್ರಮೋಷನ್ ವರ್ಕ್ ಆಗ್ತಾ ಇಲ್ವೋ ಅಥವಾ ಏನೋ ಸಮಥಿಂಗ್ ಇಸ್ ನಾಟ್. ಹೊಸಬ್ರು ಸಿನಿಮಾ ಕಂಪ್ಲೀಟ್ ಮೇ ತನಕ ಯಾವುದು ಅಂದರೆ ನಮ್ಮದೇ ಫಸ್ಟ್ ಹಿಟ್ ಅಂತೆಲ್ಲ ಕರೆಯಕ್ಕೆ ಶುರು ಮಾಡಿದ್ರು. ತುಂಬ ಕಷ್ಟ ಇತ್ತು. ಬಟ್ ರಿಲೀಸ್ ಆಗಿ 2ನೇ ದಿನಕ್ಕೆ ವಿ ಗಾಟ್ ಅನ್ ಆಫರ್ ಫ್ರಮ್ ಅಮೆಝಾನ್. ಬಟ್ ಆಮೇಲೆ ನೆಗೋಷಿಯೇಟ್ ಮಾಡಿ ನಾವಿನ್ನೂ ಒಪ್ಪಿರಲಿಲ್ಲ, ಬೇರೆ ಯಾವ್ದಾದ್ರು ಆಫರ್ ಬರುತ್ತಾ ಅಂತ. ಯಾವುದೂ ಆಫರ್ ಬಂದಿಲ್ಲ. ಸೊ ಸೆಕೆಂಡ್ ವೀಕ್ಗೆ ನಾವು ಅಮೆಝಾನ್ ಆಫರ್ ನೆಗೋಷಿಯೇಟ್ ಮಾಡಿ ಒಪ್ಪಿದ್ವಿ. ಐ ಥಿಂಕ್ ಆನ್ ದ್ಯಾಟ್ ನೋಟ್ ಐ ಹ್ಯಾವ್ ಟು ಆಲ್ಸೋ ಕ್ರೆಡಿಟ್ ಯು ಫಾರ್ ಬ್ರಿಂಗಿಂಗ್ ದಿ ಆಡಿಯನ್ಸಸ್ ಬ್ಯಾಕ್ ಟು ದಿ ಥಿಯೇಟರ್ಸ್, ಬಿಕಾಸ್ DDMA ವಾಸ್ ದಿ ಫಸ್ಟ್ ಫಿಲ್ಮ್ ಅದು ಮಾಡಿದ್ದು. ನಾನು ಲಕ್ಕಿ ಆಡಿಯನ್ಸ್ ನನಗೂ ಗೊತ್ತು. ನಾನು ಯಾಕಂದರೆ ತುಂಬ ಪೀಕ್ ಟೈಮು, IPL ಫೈನಲ್ಸು ಇನ್ನೂ ಆಗಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಬಟ್ ಒಂದು 7-8 ತಿಂಗಳು, ಹೆಚ್ಚು ಕಮ್ಮಿ 1 ವರ್ಷನೇ ಆಗಿತ್ತು ಸಿನಿಮಾ ರೆಡಿಯಾಗಿ. ಮುಂದೆ ಇನ್ನು ಜೂನಲ್ಲಿ ಇನ್ನೂ ದೊಡ್ಡ ರಿಲೀಸು, ಜುಲೈ ಹಂಗೆ ಆಗ್ತಿರಲಿಲ್ಲ. ಒಂದು ಕಾಲ್ ತೊಗೊಂಡು ರಿಲೀಸ್ ಮಾಡಿದ್ದು ಬಂದರು. ನೆಕ್ಸ್ಟ್ ಟೈಮ್ ಶಶಾಂಕ್ ಅವ್ರು ಯಾವ ಇಯರ್ ರಿಲೀಸ್ ಮಾಡ್ತಾರೆ, ನಾವು ವಿಲ್ ಆಲ್ಸೋ ರಿಲೀಸ್ ಇನ್ ದ ಸೇಮ್ ಇಯರ್ ಸೇಮ್ ಮಂತ್. ಇಲ್ಲ, ನೆಕ್ಸ್ಟ್ ಪ್ರತಿ ವರ್ಷ ಜನವರಿಯಿಂದನೇ ಬರಲಿ ಜನ. ಹಾಗೆ ನೀವು ಜನವರಿ ರಿಲೀಸ್ ಮಾಡಿ. ನೀವು ಜನವರಿ ರಿಲೀಸಾ? ಓಕೆ, ನಾವು ಫೆಬ್ರವರಿ ಬರ್ತೀವಿ. ಪ್ರೆಷರ್ ಈಗ ನಾವು May 19th ಯಾವಾಗಲೂ ದೊಡ್ಡ ಸ್ಟಾರ್ಸ್ ತರ ಬುಕ್ ಮಾಡ್ಕೊಂಡು May 19th ಶಶಾಂಕ್ ಸೋಗಾಲ್ ಫಿಲ್ಮ್. ಪ್ಲಸ್ ಇನ್ನೊಂದು ಏನಾಗುತ್ತೆ ಅಂತಂದ್ರೆ OTTಲಿ ಇವಾಗ ಏನಾಗ್ತದೆ ಅಂದ್ರೆ ಅವ್ರಿಗೆ ಸೌತ್ಗೆ ಅಂತ ಒಂದು ಬಡ್ಜೆಟ್ ಬರುತ್ತೆ ಬೇಸಿಕ್ಲಿ. ಇಟ್ಸ್ ನಾಟ್ ಲೈಕ್ ಕನ್ನಡ ಫಿಲ್ಮ್ಸ್ಗೆ ನಿಮ್ಗೆ ಬಡ್ಜೆಟ್ ಕೊಡ್ತಾ ಇದೀವಿ, ಅಕ್ವೈರ್ ಮಾಡ್ಕೊಳ್ಳಿ, ತಮಿಳಿಗೆ ಇಷ್ಟಿದೆ, ತೆಲುಗುಗೆ ಇಷ್ಟಿದೆ, ಆ ಥರ ಇಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ. ಅವಾಗ ಹಂಗಾದಾಗ ಏನಾಗುತ್ತೆ ಅಂತಂದ್ರೆ ಫಸ್ಟ್ ದೇ ಗೋ ಫಾರ್ ಬಿಗ್ ಬಡ್ಜೆಟ್ ಅಂಡ್ ಸ್ಟಾರ್ ಫಿಲ್ಮ್ಸ್ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಅಲ್ಲಿನ ಫಿಲ್ಮ್ಸ್ಗೆ. ಅದಾದ್ಮೇಲೆ ನಮ್ಮ ಲಿಸ್ಟ್ ಬಂದು ಅವ್ರ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಐದರ್ ಯುವರ್ ಫಿಲ್ಮ್ ಹ್ಯಾಸ್ ಟು ವರ್ಕ್, ಇಲ್ಲ ಅಂತಂದ್ರೆ ಒಂದು ಒಳ್ಳೆ ಬ್ರ್ಯಾಂಡ್ ಇರಲೇಬೇಕು. ಅವ್ರು ಅದರ್ವೈಸ್ ನಮಗೆ ಥಿಯೇಟ್ರಿಕಲ್ ಸರಿ ಹೋಗ್ಲಿ, OTT ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಬೇಜಾರಾಗ್ಬಿಡುತ್ತೆ. ಸೊ ನಾನು ಸುಮಾರು ಜನ ನೋಡಿವಿ, ನಾನು ನಮ್ಮ ಅಂದ್ರೆ ಒಳ್ಳೊಳ್ಳೆ ಫಿಲ್ಮ್ಸ್ ಅಂತ ನನ್ಗನ್ಸಿರುತ್ತೆ. ಬಟ್ ಅವ್ರು ನೆಗೋಷಿಯೇಷನ್ಸ್ ಮಾಡ್ಕೊಂಡ್ಬಂದು ಮಾತುಕತೆ ಮಾಡ್ಕೊಂಡ್ಬಂದು ಹೇಳಿದಾಗ ಬೇಜಾರಾಗುತ್ತೆ. ಯಾಕಂದ್ರೆ ಅಷ್ಟು ಇದಾಗಿ ಮಾತಾಡ್ಬಿಡ್ತಾರೆ. ಬಿಕಾಸ್ ಪ್ಲಸ್ ಇನ್ನೊಂದು ಏನಂದ್ರೆ ಕುತ್ಕೊಂಡು ಅಮೆಝಾನ್ ಅವ್ರು ವಾಟ್ ಎವರ್ ಯಾವುದೇ ಒಂದು ಇದರಲ್ಲಿ ಅಲ್ಲಿ ನೋಡೋರು ಬಂದು ಇದು ಈ ಸೆಟ್ ಆಫ್ ಆಡಿಯನ್ಸ್ ವರ್ಕ್ ಆಗುತ್ತೆ ಅನ್ನೋ ಒಂದು ಜಡ್ಜ್ಮೆಂಟ್ ಬಂದು ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಅವ್ರಿಗೆ. ಬಿಕಾಸ್ ಒಂದು 2-3 ಜನ ಕುತ್ಕೊಂಡು ನೋಡ್ತಾರೆ. ಅವ್ರಿಗೆ ಒಂದು ಕನ್ನಡ ಆಡಿಯನ್ಸ್ಗೆ ಓಕೆ ಈ ಸ್ಟಾರ್ ಈ ತರ ಮಾಡಿದ್ರೆ ಈ ಸೆಟ್ ಆಫ್ ಆಡಿಯನ್ಸ್ಗೆ ವರ್ಕ್ ಆಗುತ್ತೆ ಅನ್ನೋದು ಗೇಜ್ ಅವ್ರಿಗೆ ಸಿಗಕ್ಕೆ ಚಾನ್ಸೇ ಇಲ್ಲ. ನನಗೆ ಇನ್ನೊಂದು ರೌಂಡ್ ಟೇಬಲ್ ಅಲ್ಲೂ ಅದೇ ಮಾತು ಬಂದಿದ್ದು, ಸ್ವಲ್ಪ ಮೇ ಬಿ ವಿತ್ ಸ್ಲೈಟ್ ವೇರಿಯೇಷನ್. ಏನ್ ಹೇಳಿದ್ರು ಅಂದ್ರೆ ಕನ್ನಡದ ಆಡಿಯನ್ಸ್ ಸೆನ್ಸಿಬಿಲಿಟೀಸ್ ನ ತಿಳ್ಕೊಂಡಿರೋರು ಅಪ್ರೂವಲ್ ಕಮಿಟಿಲಿ ಇಲ್ಲ. ಸೊ ದಟ್ ಈಸ್ ಒನ್ ಮೇಜರ್ ಇಶ್ಯೂ. ನಮ್ಮ ಜೊತೆ ಎಲ್ಲಾ ಇಂಡಸ್ಟ್ರೀಸ್ಗೂ ಇರ್ಬೋದು, ಬಟ್ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಅವ್ರಿಗೆ ಬೇರೆ ತರದ ಸ್ಕೋಪ್ ಇದೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಯಾವ್ದು ಹೆಂಗೆ ಅಂತ. ಸೊ ವಿಚ್ ಇಸ್ ಲೈಕ್ ತತ್ಸಮ ತದ್ಭವ ಆರ್ ವೆರಿ ಶೋರ್ ನಾವು ಹೋಗಿ ಈಗಲೇ ಪುಷ್ ಮಾಡಿ ಇದ್ ಮಾಡೋಣ ಅದ್ ಮಾಡೋಣ ಅನ್ನೆಲ್ಲ ಬೇಕಾದ್ರೆ ಬಿಕಾಸ್ ರೆಸ್ಪಾನ್ಸಸ್ ಗೊತ್ತಿತ್ತು ನಮ್ಗೆ ಆಲ್ರೆಡಿ. ಇವಾಗ ನಮ್ಮ ಫಿಲ್ಮ್ ಪ್ರೊಡ್ಯೂಸರ್ ಪನ್ನಗ ಅವ್ರ ಫ್ರೆಂಚ್ ಬಿರಿಯಾನಿ ಅಮೆಝಾನ್ ಅಲ್ಲಿ ಇದೆ. ಸೊ ಹಿ ನ್ಯೂ ದ ಪ್ರಾಸೆಸ್ ಏನು ಅಂತ. ಸೊ ಬಂದ ಮೇಲೆನೆ ಇಫ್ ಫಿಲ್ಮ್ ಇಸ್ ಸೆಟ್ ದೆನ್ ದೇ ವಿಲ್ ಕಮ್ ಡೆಫಿನೆಟ್ಲಿ. ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕಾಗುತ್ತೆ. ಶೋರ್. ನೀವು ಮೊದಲನೇ ಚಿತ್ರ ಮಾಡೋಕೆ ಹೊರಟಾಗ ಯೂಶಲಿ ಏನ್ ಹೇಳ್ತಾರೆ ಅಂದ್ರೆ ಬರೀ ಒಂದೇ ಒಂದು ಕಥೆಯನ್ನ ತಗೊಂಡು ಹೋಗ್ಬೇಡಿ, ಒಂದು 3-4 ಕಥೆಗಳನ್ನ ಅಥವಾ 3-4 ಬೌಂಡ್ ಸ್ಕ್ರಿಪ್ಟ್ ಗಳನ್ನ ತಯಾರು ಮಾಡ್ಕೋಬೇಕು ಯಾವುದೇ ಒಬ್ಬ ನಿರ್ದೇಶಕ ಪ್ರೊಡ್ಯೂಸರ್ ಹತ್ರ ಮೊದಲೇ ಬಾರಿ ಹೋಗುವಾಗ ಅಂತ. ನಿಮ್ಗಳ ಕೇಸಲ್ಲೂ ಅದೇನಾ? ಲೈಕ್ ಈಚ್ ಒನ್ ಆಫ್ ಯು ಹ್ಯಾಡ್ ಅ ಫ್ಯೂ ಬೌಂಡ್ ಸ್ಕ್ರಿಪ್ಟ್ಸ್? ಇಲ್ಲ, ಒಂದೇ ಸ್ಕ್ರಿಪ್ಟ್, ಒಂದೇ ಪ್ರೊಡಕ್ಷನ್ ಹೌಸ್, ಒಂದೇ 6 minute ವಿಡಿಯೋ ಅಷ್ಟೇ. ಒಂದೇ ಓಕೆ. ಅಂದ್ರೆ ಬೇರೆದಿತ್ತು ಆದ್ರೆ ಬರ್ದಿರ್ಲಿಲ್ಲ ಬೌಂಡ್ ಆಗಿ. ಸೊ ಒಂದೇ ಬೌಂಡ್ ಆಗಿದ್ದು. ಸರಿ ಸರಿ. ಬಟ್ ಈಗ ಪ್ರೆಸೆಂಟ್ ಡೇ ದ ಪಿಚಿಂಗ್ ಚೇಂಜ್ ಆಗಿದೆ. ಏನಾಗಿದೆ ಈಗ? ಈಗ ಬೌಂಡ್ ಸ್ಕ್ರಿಪ್ಟ್, ಯು ನೀಡ್ ಅ ಪಿಚ್ ಡೆಕ್, ಯು ನೀಡ್ ಅ ಬಿಸ್ನೆಸ್ ಪ್ಲಾನ್, ಯು ನೀಡ್ ಸಮಥಿಂಗ್ ಟು ಬಿ ಶಾರ್ಟ್. ಎಲ್ಲ ಈಗ ಆ ಮಟ್ಟಕ್ಕೆ ಬಂದಿದೆ. ಈವನ್ ಫಾರ್ ದ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ಗೂ ವಿತೌಟ್ ಅವೇರ್ನೆಸ್ ಅದಾಗಿದೆ ಅಂತ ಅನ್ಕೋತೀನಿ. ಬಿಕಾಸ್ ಎವ್ರಿ ಒನ್ ಆರ್ ಶೂಟಿಂಗ್ ದ ರೀಲ್, ದೇ ನೋ ಸಮಥಿಂಗ್ ಟು ಬಿ ಶಾರ್ಟ್ ಏನೋ ಒಂದು ಬಂದಿರೋದ್ರಿಂದ ದ ಪಿಚಿಂಗ್ ಹಸ್ ಚೇಂಜ್ ಆಗಿದೆ. ನಿಮ್ದು? ನಾವೇ ಪ್ರೊಡ್ಯೂಸರ್ಸ್ ಆಗಿರೋದ್ರಿಂದ ಕಥೆನೇ ಹೇಳಿರಲಿಲ್ಲ ಅರ್ಧ ಜನಕ್ಕೆ. ಅಲ್ಲ, ಬಟ್ ನೀವು ತಗೊಂಡ್ ಅಂದ್ರೆ ಶುರು ಮಾಡಿದಾಗ್ಲೇ
ಹಾಸ್ಟೆಲ್ ಹುಡುಗರು ಅಂತಾನೆ ಶುರು ಮಾಡಿ ಅಥವಾ ಬೇರೆ ಕಥೆಗಳು? ಬೇರೆ ಅಂದರೆ ಒಂದೂವರೆ ವರ್ಷ ನಾನು ಗುಲ್ಮೋಹರ್ ಅಂತ ಒಂದು ಸಿನಿಮಾ ಬರೆದಿದ್ದು, ಅದನ್ನ ಪಿಚ್ ಮಾಡೋಕ್ಕೆ ಹೋಗಿಲ್ಲ. ಆ ಟೈಮಲ್ಲೇ ಲಾಕ್ಡೌನ್ ಆಗಿತ್ತು. ಅದ್ರದ್ದು ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಇದನ್ನ ಪಿಕ್ ಮಾಡಿದ್ದು. ಓಕೆ ಓಕೆ. ಸೊ ಇನ್ನೊಂದು ರೆಡಿ ಇದೆ ಬಟ್ ನಾಟ್ ಇಮಿಡಿಯೇಟ್ಲಿ ಮಾಡೋದು. ಗೊರಾಯ್ತು. ನಿಮ್ದು? ಸೊ ಮಲ್ಟಿಪಲ್ ಸ್ಟೋರಿ ಲೈನ್ಸ್ ಎಲ್ಲರ ಇರುತ್ತೆ, ಬಟ್ ತತ್ಸಮ ತದ್ಭವನೇ ಫಸ್ಟ್ ಫಿಲ್ಮ್ ಆಗಬೇಕು ಅನ್ನೋದು ಇಟ್ ವಾಸ್ ಅ ವೆರಿ ಕಾನ್ಷಿಯಸ್ ಆ್ಯಂಡ್ ತುಂಬಾನೇ ಡಿಸೈಡ್ ಮಾಡಿದೊಂದು ವಿಷಯ ಅದು. ಲೈಕ್ ಐ ಸೆಡ್, ಅದೊಂದು ಇಷ್ಟು ಬಡ್ಜೆಟಲ್ಲಿದೆ, ಇಷ್ಟರಲ್ಲಿ ಇಷ್ಟು ನಂಬರ್ ಆಫ್ ಡೇಸಲ್ಲಿ ಮುಗಿಸ್ತೀವಿ. ಆ್ಯಂಡ್ ನನಗೇನು ಅಂತಂದರೆ ಎಂಡ್ ಆಫ್ ದ ಡೇ ಆಡಿಯನ್ಸಸ್ ಇಷ್ಟಪಡಬೇಕು. ಇಲ್ಲಿ 3 ಜನ ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ನಾವು 4 ಜನ ಹಂಗೆ ನೋಡಿದ್ರೆ ಫಸ್ಟ್ ಆಡಿಯನ್ಸನ್ನ ಸ್ಯಾಟಿಸ್ಫೈ ಮಾಡಬೇಕು, ನಮ್ಮ ಪ್ರೊಡ್ಯೂಸರ್ಸು, ಅದಾದಮೇಲೆ ನಾವು ಸ್ಯಾಟಿಸ್ಫೈ ಆಗಬೇಕು ಆಸ್ ಅ ಫಿಲ್ಮ್ ಮೇಕರ್. ನನಗೆ ಅದೆಲ್ಲದಕ್ಕಿಂತ ದಾಟಿ ನಾವು ಕರಿಯರ್ ಬಂದು ಇದೊಂದು ಕರಿಯರ್, ಐ ಮೀನ್ ದಿಸ್ ಲೈಫನ್ನು ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಸೊ ಇವಾಗ ಒಂದು ಫಿಲಮ್ ಮಾಡಿ ಓಕೆ ಒಂದು ಫಿಲಮ್ ಮಾಡಿದ್ರೆ ಸಾಕು ಅನ್ನೋದು ತಲೆಯಲ್ಲಿ ಇರಲಿಲ್ಲ. ಇದಾದ್ಮೇಲೆ ಇನ್ನೊಂದು 10 ಫಿಲ್ಮ್ ಮಾಡಬೇಕು ಅನ್ನೋದೇ ತಲೆಯಲ್ಲಿ ಇದ್ದಿದ್ದು. ಸೊ ಫಾರ್ ಮೀ ಕರೆಕ್ಟಾಗಿ ಟೆಕ್ನಿಕಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬರುತ್ತೆ, ಎಕ್ಸಿಕ್ಯೂಟ್ ಮಾಡ್ತಾನೆ ಆ್ಯಂಡ್ ಸ್ಟಾರ್ಸ್ ಹ್ಯಾಂಡಲ್ ಮಾಡ್ಬೋದು. ಈ ಥರದ್ದು ಏನೇನೇ ಇಂಡಸ್ಟ್ರೀಸ್ ನಾರ್ಮ್ಸ್ ಇದೆ ಅದೆಲ್ಲದನ್ನು ಚೆಕ್ ಬಾಕ್ಸ್ ಆಗಬೇಕು, ಟಿಕ್ ಆಗಬೇಕು ಅನ್ನೋದು ತಲೆಯಲ್ಲಿತ್ತು ಫಾರ್ ಶೋರ್. ಸೊ ನನಗೆ ಇದು ಆಡಿಯನ್ಸ್ ಪ್ರೊಡ್ಯೂಸರ್ಸ್ ಎಷ್ಟಕ್ಕೆ ಮತ್ತು ಕನ್ವಿನ್ಸ್ ಮಾಡುತ್ತೋ ಅದಕ್ಕಿಂತ ಹೆಚ್ಚಾಗಿ ಇಂಡಸ್ಟ್ರಿ ಒಳಗಡೆ ಕನ್ವಿನ್ಸ್ ಆಗಬೇಕು ಅನ್ನೋದಿತ್ತು. ಬಿಕಾಸ್ ದಿಸ್ ವಿಲ್ ಬಿ ಮೈ ವಿಸ್ಟಿಂಗ್ ಕಟ್ ತತ್ಸಮ ತದ್ಭವ. ಸೊ ಆ ಒಂದು ನಾ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ ಸಿನಿಮಾ ಇದು. ಆ್ಯಂಡ್ ಫಾರ್ ಮೀ ದಟ್ ಹ್ಯಾಸ್ ವರ್ಕ್ಡ್. ಇಂಡಸ್ಟ್ರಿ ಒಳಗಡೆ ದೇ ರಿಸೀವ್ಡ್ ಇಟ್ ವೆರಿ ಪಾಸಿಟಿವ್ಲಿ. ನೀವು DDM ಅಂತಾನೆ ಆರಂಭಿಸಿ ಇದೇ ಮಾಡಬೇಕು ಅಂತ. ಬಿಕಾಸ್ ಅದೇ ಒಬ್ರು ಪ್ರೊಡ್ಯೂಸರ್ ಸಿಕ್ಬಿಟ್ರು ನನಗೆ ಬೇಗ. ಅಷ್ಟೊಂದಾಗಲೇ ಅವಾಗ ಜಸ್ಟ್ ಅರ್ಲಿ ಇತ್ತು DDM ಮಾಡಬೇಕು ಅಂತ ಇತ್ತು. ಬಟ್ ಆಮೇಲೆ ಆ ಪ್ರೋಸೆಸ್ ಲೆಂತಿ ಆಗ್ತಾ ಅಷ್ಟು ತುಂಬ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೆ, ಟೈಮ್ ತುಂಬ ಕನೆಕ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಎಷ್ಟೊಂದು ಜನ ಹೇಳೋರು ಬೇರೆ ಬೇರೆ ಪ್ರೊಡ್ಯೂಸರ್ ಬೇರೆ ಬೇರೆ ಕತೆ ಹೇಳು ಅಂತ. ಹಂಗೆ ಹೆಂಗೆ ಹೇಳಕ್ಕಾಗುತ್ತೆ? ಬೇರೆ ಬೇರೆ ಪ್ರೊಡ್ಯೂಸರ್ ಅಂದ್ರೆ ಬೌಂಡ್ ಸ್ಕ್ರಿಪ್ಟ್ 4 ಬೌಂಡ್ ಸ್ಕ್ರಿಪ್ಟ್ ಮಾಡೋದು ಹುಡುಗಾಟ ಅಲ್ಲ. ನನಗೆ ಈ ಕತೆ ಹೇಳಕ್ ಬಂದಿದ್ದೀನಿ, ಈ ಕತೆ ಹೆಂಗಾರು ಮಾಡ್ತೀನಿ, ಆ ಡೆಸ್ಪರೇಷನ್ ಇದ್ದಕ್ಕೆ ಆಗಿದ್ದು. ಐ ಆಲ್ಸೋ ಥಿಂಕ್ ದಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಕ್ಲಾರಿಟಿ ಇದ್ರೆ ಈ ಪ್ರಾಜೆಕ್ಟು ಇದನ್ನೇ ಮಾಡ್ತೀನಿ, ಇದನ್ನ ತುಂಬಾ ಚೆನ್ನಾಗಿ ಮಾಡ್ತೀನಿ ಅನ್ನೋದು ಅದು ಒಂದು ಸಿಂಗ್ಯುಲರ್ ಫೋಕಸ್ ಇದ್ದಾಗ ಇಟ್ ವಿಲ್ ವರ್ಕ್ ಆಲ್ಸೋ ಬೆಟರ್. ಯಾಕೆಂದ್ರೆ ತಲೆನ ಒಂದು 3-4 ಪ್ರಾಜೆಕ್ಟ್ಸ್ನಲ್ಲಿ ಹಾಕಿದ್ರೆ ಐ ಫೀಲ್ ಲೈಕ್ ನಿಮ್ಗೆಲ್ಲೋ ಯು ಆರ್ ಡೈಲ್ಯೂಟಿಂಗ್ ದಟ್ ಫೋಕಸ್ ಅಂತಾನು ಅನ್ಸುತ್ತೆ. ಸೊ ಐ ಥಿಂಕ್ ದಟ್ಸ್ ವಾಟ್ ಹ್ಯಾಸ್ ವರ್ಕ್ ಫಾರ್ ಮೋಸ್ಟ್ ಪೀಪಲ್ ಹಿಯರ್. ಒಂದು ಸಿಂಗ್ಯುಲರ್ ಫೋಕಸ್ ಇಟ್ಕೊಂಡು ಇದನ್ನೇ ಮಾಡ್ತೀವಿ, ಬಟ್ ಇದನ್ನ ತುಂಬಾ ಚೆನ್ನಾಗಿ ಮಾಡ್ತೀವಿ ಅನ್ನೋದಕ್ಕೆ ಐ ಥಿಂಕ್ ಟುಡೇ ದಿಸ್ ರೌಂಡ್ ಟೇಬಲ್ ಇವನ್ ಎಕ್ಸಿಸ್ಟ್. ನಾನು ಯಾಕೆ ಪ್ರಶ್ನೆ ಕೇಳಿದೆ ಹೇಳ್ಬಿಡ್ತೀನಿ, ಕ್ವಿಕ್ ಆಗಿ ನೋಡ್ಬೋಣ. ನಾನಿಲ್ಲಿ ಹೋಗ್ತಾ ಸ್ಟಾರ್ ಫಿಲಮ್ಗಳನ್ನೇ ಮಾಡೋಕೆ ಬಂದಿರೋರ ನೀವು ಅಂತ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ವಿಶಾಲ್ ಇಸ್ ವೆರಿ ಕ್ಲಿಯರ್ ಅಲ್ವಾ, ನಾನು ಸ್ಟಾರ್ ಫಿಲಮ್ ಮಾಡ್ಬೇಕು ಅಂತ. ನೀವು ಒಳ್ಳೆ ಫಿಲಮ್ ಮಾಡ್ಕೊಂಡು ಹೋಗ್ಬೇಕು, ಸರ್ ಒಂದು ಫಿಲಮ್ ಮಾಡ್ಬೇಕು ಅಂತ ಇತ್ತು ಅಷ್ಟೇ. ಅದ್ ಬಿಟ್ರೆ ಪರ್ಸನಲ್ ಕನೆಕ್ಟ್. ನಾನು ಕೋಟ್ಯಾಧಿಪತಿ ಶೋ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದೆ ಫಸ್ಟ್ ಸೀಸನ್ ಅಲ್ಲಿ. ಎಷ್ಟು ಗೆದ್ರಿ? 12 ಲಕ್ಷ. ಸೊ ಅಲ್ಲೇ ನಾನು ಆಕ್ಚುಲಿ ಅಲ್ಲೆಲ್ಲ ನನ್ನ ಅಂದ್ರೆ ಆಸ್ಪೈರಿಂಗ್ ಡೈರೆಕ್ಟರ್ ಅಂತ ಒಂದಿಷ್ಟು ಅಂದ್ರೆ ಎವ್ರಿ ಕಂಟೆಸ್ಟೆಂಟ್ ಒಂದು ಸ್ಟೋರಿ ಬಿಲ್ಡ್ ಮಾಡ್ತಾರೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಇಸ್ ಅ ಬೋರಿಂಗ್ ಸ್ಟೋರಿ. ಸಾಫ್ಟ್ವೇರ್ ಇಂಜಿನಿಯರ್ ಇಸ್ ಆಸ್ಪೈರಿಂಗ್ ಡೈರೆಕ್ಟರ್. ಒಳ್ಳೆ ಕಾಂಬೋ. ನಾನ್ ಬೇರೆ ಅಂದ್ರೆ 1 ಕೋಟಿ ಗೆದ್ರೆ ಏನ್ ಮಾಡ್ತೀನಿ, ನಾನು ಅಪ್ಪು ಸರ್ಗೆ ಚೆಕ್ ಕೊಟ್ಬಿಡ್ತೀನಿ. ಅದೇ ಅಂದ್ರೆ ಕಾಲ್ ಶೀಟ್ ಅಡ್ವಾನ್ಸ್ ಆ ಥರದ್ದೇನೇನೋ ವೆರಿ ಚೀಸಿ ಹೇಳಿದ್ದೆ. ಅಲ್ಲಿವರೆಗೂ ನಾನು ಏನೋ ಶಾರ್ಟ್ ಫಿಲ್ಮ್ಸ್ ಮಾಡಿರ್ಲಿಲ್ಲ. ಸೊ ಅಲ್ಲಿ ನಾನು ಸೊ ಆಮೇಲೆ ಆ ಶೋ ಎಲ್ಲ ಆಗಿ ಆ ಶೋ ತುಂಬಾ ಚೆನ್ನಾಗಾಯ್ತು. ನಾನು ಪರ್ಟಿಕ್ಯುಲರ್ಲಿ ನನ್ನ ಎಪಿಸೋಡ್ ಚೆನ್ನಾಗಾಯ್ತು ಅಂತ ಹೇಳಿದ್ರು. ಅಂದ್ರೆ ಆವಾಗಲೇ ಇಡೀ ಜಗತ್ತಿಗೆ ಅನ್ನೊಂದು ಆಸ್ಪೈರಿಂಗ್ ಫಿಲ್ಮ್ ಮೇಕರ್ ನಾನು ಏನು ಮಾಡೇ ಇಲ್ಲ. ಸೊ ನನಗೆ ಮಾಡಿದ್ರೆ ನನಗೆ ಮೊದಲಿಂದನೂ ಅಂದ್ರೆ ಅಪ್ಪು ಅಭಿಯಿಂದನೂ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗೋದು ಫಿಲ್ಮ್ಗೆ. ತುಂಬಾ ಪರ್ಸನಲ್ ಆಗಿ ಅಪ್ಪುಗೆ ಫಿಲ್ಮ್ ಮಾಡ್ಬೇಕು ಅಂತಿತ್ತು. ಅದ್ ಬಿಟ್ರೆ ಇವಾಗ ಗೊತ್ತಿಲ್ಲ ಕಥೆ ಹೇಗೆ ಉಳಿಯುತ್ತೆ. ಸರಿ. ನಿಮಗೆ ಕತೆ ಫಸ್ಟ್. ನಿಮಗೆ ಓಕೆ ಸರ್, ಅದಕ್ಕೆ ನಾವು ಸ್ಟಾರ್ ಫಿಲ್ಮ್ ಮಾಡ್ತೀವಿ, ಕತೆ ಇಲ್ಲ ಅಂತಲ್ಲ. ಸೊ ಆಬ್ವಿಯಸ್ಲಿ ಕತೆ ಇರುತ್ತೆ. ಸ್ಕ್ರಿಪ್ಟ್ ಮೇಲೆ ತುಂಬಾನೇ ವರ್ಕ್ ಮಾಡ್ತೀನಿ ನಾನು. ಸೊ ಬಟ್ ಅಲ್ಲ, ನಾನು ಯಾಕೆ ಆ ಹಿಂದಿನ ಪ್ರಶ್ನೆ ಕೇಳಿದೆ ಹೇಳ್ಬಿಡ್ತೀನಿ. ಈಗ ಲೆಟ್ಸ್ ಆಚಾರ್ ಕೋ ನೋಡಿದ್ರು ಯಾರೋ ಸ್ಟಾರ್ ಕಾಲ್ ಮಾಡ್ತಾರೆ, ನನಗೊಂದು ಫಿಲಮ್ ಮಾಡಿ ಅಂತ ಡೇಟ್ಸ್ ಕೊಟ್ಬಿಡ್ತಾರೆ. ನಾನು ಇನ್ನೊಂದು 3 months ಅಲ್ಲಿ ಐ ಕ್ಯಾನ್ ಗಿವ್ ಯು 30 day ಕಾಲ್ ಶೀಟ್ ಅಂತ. ಆವಾಗ ನಿಮ್ಮ ಹತ್ರ ಇರಲ್ಲ. ಸೊ ಅದನ್ನ ಲಾಸ್ಟ್ ಆಪರ್ಚುನಿಟಿ ಆಗಿ ನೋಡ್ತೀರಾ ಅಥವಾ ರಿಗ್ರೆಟ್ಸ್ ಇರಲ್ವಾ? ನನ್ನ ಹತ್ರ ಕತೆ ಇಲ್ಲ ಅಷ್ಟೇ ಅಂತನಾ? ಐ ಥಿಂಕ್ ಅವ್ರಿಗೆ ನಿಮ್ದು ಕೆಲಸ ಇಷ್ಟ ಆಗಿದ್ರೆ ಇವಾಗ ಆಗದಿದ್ರೆ ಯಾವತ್ತಾರು ಮತ್ತೆ ಆಪರ್ಚುನಿಟಿ ಬಂದೇ ಬರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಜೆನ್ಯೂನ್ ಆಗಿ ನಿಮ್ ವರ್ಕ್ ಇಷ್ಟ ಆಗಿದ್ರೆ. ಬಟ್ ನಾನು ಹೇಗೆ ಯೋಚನೆ ಮಾಡೋದು ಅಂದರೆ ನಾವು ಫಸ್ಟ್ ಅಂದರೆ ಬಿಕಾಸ್ ಫಸ್ಟ್ 2-3 ಪ್ರಾಜೆಕ್ಟ್ಸ್ನಲ್ಲಿ ಅಟ್ಲೀಸ್ಟ್
ಏನಾಗುತ್ತೆ ಅಂದರೆ ನಾವು ವಿ ಹ್ಯಾವ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್, ನಮ್ಮದು ಕತೆ ಚೆನ್ನಾಗಿ ಬರಬೇಕು, ನಾವು ಒಳ್ಳೆ ಫಿಲ್ಮ್ ಹಾಕಬೇಕು, ಸೊ ದಟ್ ಇದು ನಮ್ಮ ಕ್ರೆಡಿಬಿಲಿಟಿ ಕೂಡ ಬಿಲ್ಡ್ ಮಾಡಬೇಕು. ಸುಮ್ಮನೆ ಏನೋ ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಬಿಟ್ಟು ಕತೆ ಬರೆದ್ರೆ ಮೇ ಬಿ ಅದರಲ್ಲಿ 100% ಇದಿರಲ್ಲ, ಕನ್ವಿಕ್ಷನ್ ಇರೋದಿಲ್ಲ ಅದರಲ್ಲಿ. ಸೊ ಫಸ್ಟ್ 2-3 ಪ್ರಾಜೆಕ್ಟ್ಸ್ ಅಟ್ಲೀಸ್ಟ್ ಮೇಕ್ ಶೋರ್ ದಟ್ ನಮ್ಮ ಕ್ರಾಫ್ಟ್ ಚೆನ್ನಾಗಾಗಬೇಕು, ನಾವು ಬೆಳಿಬೇಕು, ನಾವು ಇನ್ನೂ ಕಲಿಬೇಕು, ಆ್ಯಂಡ್ ಕ್ರೆಡಿಬಿಲಿಟಿ ಸ್ವಲ್ಪ ಬಿಲ್ಡ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಇನ್ನೂ ದಿಲ್ ಬಿ ಐ ಥಿಂಕ್ ಮೋರ್ ದೆನ್ ಹ್ಯಾಪಿ ಟು ವರ್ಕ್ ವಿತ್ ಅಸ್ ಅಗೇನ್ ಅಟ್ ಅನದರ್ ಟೈಮ್ ಅಂತ ನನ್ಗನ್ಸುತ್ತೆ. ಸೊ ಐ ಡೋಂಟ್ ಥಿಂಕ್, ಅದಕ್ಕೆ ಹೇಳಿದ್ದು ನಾನು ಕತೆ ಫಸ್ಟ್ ನನಗೆ ಏನು ಶೇರ್ ಮಾಡಬೇಕು ಈ ಜಗತ್ ಜೊತೆ, ಏನು ಸ್ಟೋರೀಸ್ಗಳನ್ನ ಹೇಳಬೇಕು, ಅದು ನನಗೆ ಫಸ್ಟ್ ಐ ಥಿಂಕ್ ಇಂಪಾರ್ಟೆಂಟ್ ಇವಾಗ. ಆ್ಯಂಡ್ ಅದ್ರಲ್ಲಿ ಯಾರು ಫಿಟ್ ಆಗ್ತಾರೆ, ವೆದರ್ ಇಟ್ ಇಸ್ ಅ ಸ್ಟಾರ್ ಆರ್ ನ್ಯೂ ಕಮರ್ಸ್ ಆರ್ ನಾನೇ ಕೂಡ, ಅದು ನೆಕ್ಸ್ಟ್ ರೌಂಡಲ್ಲಿ ಗೊತ್ತಾಗುತ್ತೆ ಬೇಸ್ಡ್ ಆನ್ ದ ಕತೆ. ಅಂಡ್ ಅದಾದ್ಮೇಲೆ ಐ ಥಿಂಕ್ ದಟ್ಸ್ ಹೌ ಇವಾಗ ಸದ್ಯಕ್ಕೆ ಅಟ್ ಲೀಸ್ಟ್ ಐ ಆಮ್ ಲುಕಿಂಗ್ ಅಟ್ ಫಿಲ್ಮ್ಸ್. ಇವ್ರಿಗೊಂದು ಎಕ್ಸ್ಟ್ರಾ ಆಪ್ಷನ್ ಇದೆ. ಇವರು ಮಾಡಿದ್ದಾರೆ, ಬಟ್ ನೀವು ಡೇರ್ಡೆವಿಲ್ ಅಲ್ಲಿ ಬರಲಿಲ್ಲ. ಫೋಟೋಗ್ರಾಫರ್ ಬಟ್ ಅವ್ರದ್ದು ಪ್ರಧಾನವಾದ ಪಾತ್ರ, ಇವ್ರದ್ದು ಆಲ್ಮೋಸ್ಟ್ ಇದೆ. ಅಂದ್ರೆ ಅವ್ರನ್ನ ಕೇಳ, ಹೌ ಡಿಡ್ ಯು ಅಚೀವ್ ದಟ್? ಅಂದ್ರೆ ನೀವೇ ಡೈರೆಕ್ಟ್ ಮಾಡ್ತಾ ನೀವೇ ಆಕ್ಟ್ ಮಾಡೋದು? ಸಿ ಫಸ್ಟ್ 2 things. ಒನ್ ಇಸ್ ಪ್ರೀ ಪ್ರೊಡಕ್ಷನ್ ಅಲ್ಲಿ ತುಂಬಾ ಟೈಮ್ ಕಳೆದಿದ್ದೀನಿ ನಾನು. ಅಂಡ್ ಆಲ್ಸೋ ನಾನು ರೈಟಿಂಗ್ ಪ್ರಾಸೆಸ್ ಎಷ್ಟು ವರ್ಷ, ಲೈಕ್ ಐ ಸೆಡ್ 2017-18 ಇಂದ ಕಂಪ್ಲೀಟ್ ಆಗಿದ್ದು. ನಾನು ಅದ್ರ ಎಷ್ಟು ಕೂತಿದ್ದೀನಿ ಅಂದ್ರೆ ಆ ಸ್ಕ್ರಿಪ್ಟ್ ಮೇಲೆ ರಿವಿಷನ್ ಮಾಡಿ ಮಾಡಿ ನನ್ಗೆ ಎಲ್ಲರ ಡೈಲಾಗು ನಂಗೆ ಜ್ಞಾಪಕ ಇದೆ. ನನ್ಗೆ ಯಾವುದೇ ಸೀನಲ್ಲಿ ಹಾಕಿ ನಾನು ಅದ್ರಲ್ಲಿ ಇಲ್ಲ ಸುಮಾ ಇಲ್ಲ ಅಂದ್ರೂ ನಾನು ಬೇರೆಯವ್ರ ಡೈಲಾಗು ಹೇಳ್ಬೋದು, ಹಂಗಿತ್ತು. ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ತುಂಬಾ ಟೈಮ್ ಕಳೆದಿದ್ದೀನಿ ನಾನು. ಈವನ್ ನಮ್ಮ ಸಿನಿಮಾಟೋಗ್ರಫರ್ ಅಭಿಮನ್ಯು ಅವ್ರ ಜೊತೆ ಕುತ್ಕೊಂಡು ಎಂಟೈರ್ ಶಾರ್ಟ್ ಬ್ರೇಕ್ ಡೌನ್ ಶೂಟಿಂಗಿಗಿನ ಮುಂಚೆ ಮುಗಿಸಿದೀವಿ. ಸೊ ದಟ್ ನಾನು ಅಲ್ಲಿ ಸೆಟಲ್ ಇರುವಾಗ ಆ ಕಾನ್ಫ್ಲಿಕ್ಟ್ ಇರಬಾರ್ದು ಬಿಟ್ವೀನ್ ಡಿರೆಕ್ಟರ್ಸ್ ವರ್ಕ್ ಅಂಡ್ ಆಕ್ಟರ್ಸ್ ಜಾಬ್ ಅಂತ. ಸೊ ನಮ್ಗೆಲ್ಲ ಮುಂಚೆನೆ ಗೊತ್ತಿತ್ತು ಏನ್ ಮಾಡ್ಬೇಕು ಅಂತ. ಅಂಡ್ ದೆನ್ ಐ ಹ್ಯಾಡ್ ಅ ವೆರಿ ವೆರಿ ಸ್ಟ್ರಾಂಗ್ ಡೈರೆಕ್ಷನ್ ಟೀಮ್. ನಂಗೆ ಒಬ್ರು ಅಸೋಸಿಯೇಟ್ ಡೈರೆಕ್ಟರ್ ಇದ್ರು, ಗೌರವ್ ಕೃಷ್ಣ ಅಂತ. ಅವ್ರು ನನ್ನ ಜೊತೆ ಪಿಚ್ ಡೆಕ್ ಇಂದ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಈ ಫಿಲ್ಮ್ ಮೇಲೆ. ಅಂಡ್ ನನ್ನ ಏಡಿಗಳು 3 ಜನ ಇದ್ರು. ಎಲ್ರಿಗೂ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ನೀವು ಹೇರ್ ಅಂಡ್ ಕಾಸ್ಟ್ಯೂಮ್ ಅಂಡ್ ಆಕ್ಟರ್ಸ್, ಇನ್ನೊಬ್ರು ಬರೀ ಆರ್ಟು, ಇನ್ನೊಬ್ರು ಬರೀ ಸೆಟ್ ನಡ್ಸಕ್ಕೆ. ಸೊ ಆದಷ್ಟು ನನ್ನ ಕೆಲಸ ಕೂಡ ಈಸಿ ಮಾಡಿದ್ರು ಅವರೆಲ್ಲರೂ ಸೇರಿ. ಸೊ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಟೀಮ್ ದಟ್ ಅಲೌಡ್ ಮೀ ಟು ಡೂ ಬೋತ್ ರೋಲ್ಸ್. ಆ ಪಾತ್ರದಲ್ಲಿ ನೀವೇ ನಟಿಸೋದು ನಿಮ್ಗೆ ಮುಂಚೆನೂ ಗೊತ್ತಿತ್ತಾ? ಇಲ್ಲ, ಫಸ್ಟ್ ಬರೆಯುವಾಗ ನಂಗೆ ಗೊತ್ತಿರಲಿಲ್ಲ. ನಾವು ಬರೆಯುವಾಗ ಬರೀ ಕಾನ್ಸಂಟ್ರೇಟ್ ಮಾಡಿದ್ದು ಆ ಕ್ಯಾರೆಕ್ಟರ್ಸ್ ಮೇಲೆ, ಆ ಸ್ಟೋರಿ ಮೇಲೆ. ಬರೆದು ಮುಗಿಸಿದ್ಮೇಲೆ ನನಗೆ ಆ ಏಜ್ ನೋಡಿದೆ, ವಿಚ್ ಇಸ್ ಬಿಟ್ವೀನ್ ಲೈಕ್ 18 to 28. ಆ್ಯಂಡ್ ನನಗೆ ಐ ಆಲ್ಸೋ ಹ್ಯಾಡ್ ಕೆಪ್ಟ್ ಅದರ್ ಆಪ್ಷನ್ಸ್ ಓಪನ್, ಯಾರು ಬೇರೆಯವ್ರ ಆಕ್ಟ್ರೆಸಸ್ ಇದ್ರೆ ಅಂತ. ಬಟ್ ನನಗೆ ಅನ್ನಿಸ್ತು ದಟ್ ಐ ಕುಡ್ ಫಿಟ್ ದಿಸ್ ರೋಲ್. ನಾನು ಅದಕ್ಕೆ ಆ ಸ್ಯಾಂಪಲ್ ಮಾಡಿದಾಗ ನಾನು ಆ್ಯಕ್ಟು ಮಾಡಿದ್ದೀನಿ, ಅದರಲ್ಲಿ ನಾನು ಡಿರೆಕ್ಟು ಮಾಡಿದ್ದೀನಿ, ನಾನು ಕಾಸ್ಟ್ಯೂಮು ಮಾಡಿದ್ದೀನಿ, ನಾನೇ ಪ್ರೊಡ್ಯೂಸರ್, ಆ ಥರ ಎಲ್ಲನೂ ಮಾಡಿಬಿಟ್ಟೆ. ಬಿಕಾಸ್ ನನಗೆ ಹೇಳಿದ್ರು ದಟ್ ನೀನು ಪಿಚ್ ಮಾಡ್ತಿದ್ರೆ ಆಸ್ ಆ್ಯಕ್ಟರ್ ಡೈರೆಕ್ಟರ್, ನೀನು ಸ್ಯಾಂಪಲಲ್ಲೂ ಮಾಡು, ಸೊ ದಟ್ ನಿನಗೂ ಗೊತ್ತಾಗುತ್ತೆ ದಟ್ ನಿಂಗೆ ಇದು ಮಾಡೋಕ್ಕಾಗತ್ತಾ ಅಂತ. ಅಂದರೆ ಅಲ್ಲಿ ಒಂದು ಗೇಜ್ ಆಗತ್ತಲ್ಲ ನಿಮ್ಗೆ ಆಗ್ತಿದೆಯೋ ಇಲ್ವೋ ಅಂತ. ಸೊ ಆ 2 ದಿನ ಮಾಡಿದಾಗ ನಂಗೆ ಅನ್ನಿಸ್ತು ಐ ಕ್ಯಾನ್ ಹ್ಯಾಂಡಲ್ ಇಟ್. ಆ್ಯಂಡ್ ಅದು ಬೇರೆ ನನಗೆ ಒಂದು ಒಳ್ಳೆ ಡಿರೆಕ್ಷನ್ ಟೀಮ್ ಇದ್ರೆ ಐ ಕ್ಯಾನ್ ಹ್ಯಾಂಡಲ್ ಇಟ್ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ನಾನು ಅದನ್ನು ತೋರಿಸಿದಾಗ ಕೂಡ ಅಷ್ಟೇ, ಪ್ರೊಡ್ಯೂಸರ್ಸ್ ಹ್ಯಾಡ್ ನೋ ಡೌಟ್ ದಟ್ ಐ ಕುಡ್ ಡೂ ಬೋತ್ ಥಿಂಗ್ಸ್. ಯಾಕಂದ್ರೆ ನೀವು ಹೋಗಿದ್ದು ರೈಟಿಂಗ್ ವರ್ಕ್ ಶಾಪ್ಗೆ, ಅಂದ್ರೆ ಡೈರೆಕ್ಷನ್ ನೀವು ಯಾರ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡಿಲ್ಲ. ಇದು ಥ್ಯಾಂಕ್ಸ್ ಟು ಮೈ ಇದು ಏಜೆನ್ಸಿ ತುಳಸಿ ಮೀಡಿಯಾ ಅಂತ, ಇದು ಬಾಂಬೆನಲ್ಲಿದ್ದಾರೆ. ಆ್ಯಕ್ಚುಲಿ ಅವ್ರು ನನ್ನ ಸ್ಕ್ರಿಪ್ಟ್ ಓದಿದ್ದು ಆಚಾರ್ ಕೋದು. ಆ್ಯಂಡ್ ಅವರು ಹೇಳಿದ್ರು ಓಕೆ ಸರಿ ಇವಾಗ ಯಾರು ಇದನ್ನು ಡಿರೆಕ್ಟ್ ಮಾಡ್ತಾರೆ, ನಂಗೆ ಗೊತ್ತಿಲ್ಲ, ಯಾರನ್ನಾರು ಕೇಳಿ ಅಂತ. ಆವಾಗ ಅವ್ರು ಹೇಳಿದ್ದು ಇಲ್ಲ ನೀನೇ ಯಾಕೆ ಡಿರೆಕ್ಟ್ ಮಾಡಬಾರ್ದು. ನಾನು ವಾಸ್ ಲೈಕ್ ಏನಾದ್ರು ಸ್ವಲ್ಪ ಲೈಕ್ ವೈ ಆರ್ ಯು ಸೇಯಿಂಗ್ ದಿಸ್, ಸ್ವಲ್ಪ ದಿಸ್ ಇಸ್ ಎಕ್ಸ್ಟ್ರೀಮ್, ನನಗೆ ಐ ಆಮ್ ಓನ್ಲಿ ಅನ್ ಆಕ್ಟರ್, ನನಗೆ ಡಿರೆಕ್ಷನ್ ಬರೋದಿಲ್ಲ ಅಂತ. ಇಟ್ಸ್ ಓಕೆ, ಒಂದು ಸ್ಯಾಂಪಲ್ ಮಾಡಿ ನೋಡಿ, ನಿಮ್ಮ ಫೋನೇ ತಗೊಳ್ಳಿ, ಒಂದಷ್ಟು ಆಕ್ಟರ್ ಫ್ರೆಂಡ್ಸ್ನ ಕರೀರಿ, ಶೂಟ್ ಮಾಡಿ, ಪರವಾಗಿಲ್ಲ, ವಿಲ್ ಸಿ ಅದರಲ್ಲಿ ಏನಾದ್ರು ಒಂದು ಸ್ವಲ್ಪ ವ್ಯಾಲ್ಯೂ ಕಾಣ್ರು ನಾವು ಪ್ರೊಡ್ಯೂಸರ್ಸ್ಗೆ ಪಿಚ್ ಮಾಡೋಣ ಅಂತ ಹೇಳಿದರು. ಬಟ್ ಐ ಸೆಡ್ ಓಕೆ ಅಂಡ್ ಐ ಲೆಫ್ಟ್. ಅಂಡ್ ದೆನ್ ನಾನು ತುಂಬ ಯೋಚನೆ ಮಾಡಿದೆ, ಮಾಡೋದಾ ಬೇಡ. ಬಟ್ ಇಟ್ ವಾಸ್ ಓನ್ಲಿ ಅ ಸ್ಯಾಂಪಲ್, ಇದರಲ್ಲಿ ಏನು ಕಳ್ಕೊಳ್ಳೋಕ್ಕೇನು ಇಲ್ಲ. ಆ್ಯಂಡ್ ನಾನು ಐ ಆಮ್ ಸೆಲ್ಫ್ ಫಂಡಿಂಗ್ ಇಟ್. ಸೊ ಏನಂದರೆ ನನ್ನದೇ ದುಡ್ಡು ವ್ಯರ್ಥ ಆಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಸೊ ನಾನೇನು ಅನ್ಕೊಂಡೆ, ನಾನು ಫಿಲ್ಮ್ ಸ್ಕೂಲ್ಗೂ ಹೋಗಿಲ್ಲ. ಸೊ ದಿಸ್ ವಿಲ್ ಬಿ ಮೈ 2 days ಆಫ್ ಫಿಲ್ಮ್ ಸ್ಕೂಲ್ ಅನ್ಕೊಂಡು 1 ತಿಂಗಳು ಫುಲ್ ಕುತ್ಕೊಂಡು ಪ್ರಿಪೇರ್ ಮಾಡಿದ್ದೀನಿ ಫಾರ್ ದಿಸ್ ಸ್ಯಾಂಪಲ್. ಏನೇನು ಮಾಡಬೇಕು, ಯಾರ್ಯಾರ ಜೊತೆ, ಎಲ್ಲ ಸಿನಿಮಾಟೋಗ್ರಫರ್ಸು, ನನ್ನ ಫ್ರೆಂಡ್ಸು, ಆ್ಯಕ್ಟರ್ಸಲ್ಲಿ ಲೊಕೇಶನ್ ಹುಡುಕಿದ್ವಿ, ಎಲ್ಲ ಮಾಡಿದ್ವಿ. ಲೈಕ್ ಅ ಪ್ರಾಪರ್ ಫಿಲ್ಮ್ ಸೆಟ್ ಫಾರ್ 2 days. ಸಿನಿಮಾ ಕ್ಯಾಮ್ರಾ ತೊಗೊಂಡ್ವಿ, ಎಲ್ಲದನ್ನು ಎಲ್ಲ ಟೆಕ್ನಿಷಿಯನ್ಸ್ನ, ಲೈಟ್, ಕ್ಯಾಮ್ರಾ ಎಲ್ಲರನ್ನೂ ಕರೆದು 2 ದಿನ ಪ್ರಾಪರ್ ಶೂಟ್ ಮಾಡಿ. ಆ್ಯಂಡ್ ಅಲ್ಲಿ ನನಗೆ ಅದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ದಟ್ ಓ ದಿಸ್ ಇಸ್ ಪಾಸಿಬಲ್ ಅಂತ. ನಿಮಗೆ ನನಗೆ ನೆನಪಿರೋ ಹಾಗೆ ಆ ಪಾತ್ರ ನಿಮಗಾಗಿ ಬರ್ಕೊಂಡಿದ್ದಲ್ಲ, ನೀವು ಹುಡುಕಿದ್ರಿ ಕೊನೆಗೆ. ಅಂದ್ರೆ ಲಾಸ್ಟ್ ಡೇಸ್ ಅಲ್ಲಿ ಅದೇ ನಂದು ಅಜಿತ್ ಆದ್ರೆ
ಪ್ರಜ್ವಲ್ ಅಜಿತ್ ನೀನು ಮಾಡು ನಾನು ಇದು ಮಾಡ್ತೀನಿ ಅಂತ ಸ್ವಾಪ್ ಆಗ್ತಾ ಇತ್ತು. ಬಟ್ ರಿಯಲೈಸ್ ತುಂಬ ಬಿಡುತ್ತೆ, ಅಜಿತ್ ರೋಲ್ ನಾನೇ ಡೈರೆಕ್ಟರ್, ಅದ್ರೊಳಗೆ ಒಂದು ಡೈರೆಕ್ಟ್ ಮಾಡಿಕೊಂಡು ರಿಫ್ಲೆಕ್ಟ್ ಆಗ್ಬಿಡುತ್ತೆ ನನ್ನ ಕ್ಯಾರೆಕ್ಟರ್ ಅದಕ್ಕೆ ಮಾಡಿದ್ವಿ. ಬಟ್ ನಿಮ್ಗದು ಹೆಂಗ್ ಅನ್ನಿಸ್ತು ನಿಮ್ಮ ಡೈರೆಕ್ಷನ್? ಫಸ್ಟ್ ಟೈಮ್ ಅದು, ಸೊ ಸ್ವಲ್ಪ ಒಂದೊಂದ್ಸತಿ ಕಷ್ಟ ಆಗೋದು. ಬಟ್ ಅರವಿಂದ್ ಇದ್ದ, ಸೊ ಟೀಮ್ ಫುಲ್ ಇತ್ತಲ್ಲ. ಯಾಕೆಂದ್ರೆ ನಾನೊಂದು ಎಷ್ಟೊಂದು 50 ಟೇಕ್ ತೊಗೊಂಡಾಗ ನಾನು ಕೋಪ ಬರೋದು. ಯಾವುದೋ ಒಂದು ಸೀಕ್ವೆನ್ಸಲ್ಲಿ ನಾನು ಸಿಗರೇಟ್ ಹಚ್ಚಿ ಒಂದು ಫುಲ್ ಒಂದು ರೋ ನಡಿಬೇಕಾಗಿತ್ತು, 60 ಸಿಗರೇಟ್ ಇಟ್ಕೊಂಡಿದ್ದೆ. ಸೊ ಅದು ಗೊತ್ತಾಗ್ತಿತ್ತು. ಒಂದೊಂದ್ಸತಿ ಮಿಸ್ಟೇಕ್ಸ್ ಆಗ್ತಾನೆ ಇರುತ್ತೆ ನಮ್ಗೆ. ಅಥವಾ ಅವರು ಅಷ್ಟು ಟೇಕ್ ತಗೊಂಡಾಗ ನೀವು ಕೋದೇ ನಾನ್ ಡೈರೆಕ್ಟರ್ ನಾನು ಹೋಗ್ತಾ ಇರ್ತಾ ಇದ್ದೀನಿ, ನೀನ್ ಯಾರು ಬೇಡ ನೆಕ್ಸ್ಟ್ ಆಕ್ಟ್ ಮಾಡ್ತೀರಾ? ಆಫರ್ಸ್. ನಮ್ಮ ಇಂಡಸ್ಟ್ರಿ ಡೆಬ್ಯೂಟೆಂಟ್ ಡೈರೆಕ್ಟರ್ಸ್ಗೆ ಏನನ್ನಾದ್ರೂ ಇನ್ನೂ ಚೆನ್ನಾಗಿ ಪ್ರೊವೈಡ್ ಮಾಡಬೇಕು ಅಂತ ಇದ್ರೆ ಅದು ಏನು? ಇಂಡಸ್ಟ್ರಿ ಆಗಲಿ ಆಡಿಯನ್ಸ್ ಆಗಲಿ, ಇಸ್ ದೇ ಸಮ್ ಆಸ್ಕ್ ನಿಮ್ಮ ಕಡೆಯಿಂದ ಇಂಡಸ್ಟ್ರಿಗಾಗ್ಲಿ ಆಡಿಯನ್ಸ್ಗಾಗ್ಲಿ ಏನಾದ್ರೂ ಒಂದು ಆಸ್ಕ್ ಇದೆಯಾ, ಬೇಡಿಕೆ ಇದೆಯಾ? ಎಕ್ಸ್ಟ್ರಾ ನಮ್ಗೊಂಚೂರು ಎಕ್ಸ್ಟ್ರಾ ಕೊಡ್ಬೇಕಂದ್ರೆ ಒಂದು ಡೆಬ್ಯೂ ಡೈರೆಕ್ಟರ್ಸ್ಗೆ ಲಿಟಲ್ ಮೋರ್ ಅಪಾಲಜೆಟಿಕ್ ಆಗಿರ್ಬೋದು. ಅಂದರೆ ತಪ್ಪುಗಳಿದ್ರೆ ಫಸ್ಟ್ ಫಿಲಮು ತಿದ್ಕೊಳ್ಳಿ ಅಂತ, ಅದೊಂದು ಇರ್ಬೋದು. ಮತ್ತು ಥಿಯೇಟ್ರಿಗೆ ಬಂದು ನೋಡಬೇಕು. ಅಂದರೆ ನಮ್ಮ ಮುಖಗಳು ಹೊಸದಿದ್ರು ಥಿಯೇಟ್ರಿಗೆ ಬಂದು ನಮ್ಮ ನೋಡಿದ್ರೆ ನಮಗೊಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಸುಮಾರು ಕಡೆ ಹೇಳಿದ್ದೀನಿ, ಅಂದರೆ ವೆನ್ ಗಾಡ್ ಆ್ಯಂಡ್ ಮ್ಯಾನ್ ಮೀಟ್ಸ್ ಫಾರ್ ದ ಫಸ್ಟ್ ಟೈಮ್, they both say the same thing to each other, hello creator anta. So that's what I feel about audience and filmmakers. ನೀವು ಹೊಸ ಫಿಲ್ಮ್ ಮೇಕರ್ ನೀವು ಹುಟ್ಟಾಗ್ತೀರಾ, ಹೊಸ ಆಡಿಯನ್ಸ್ ನಾವು ಹುಟ್ಟಾಗ್ತೀವಿ. ದಟ್ ಈಸ್ ಹೌ ಇಟ್ ಹ್ಯಾಸ್ ಟು ಅನ್ಸುತ್ತೆ. ಸೂಪರ್. ಈ ಹಲೋ ಕ್ರಿಯೇಟರ್ ನಿಮ್ದ ಐಡಿಯಾ? ಇಲ್ಲ, ನೀವ್ ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಇಂಡಸ್ಟ್ರಿಗಾಗ್ಲಿ ಪ್ರೇಕ್ಷಕರಿಗಾಗ್ಲಿ ನಿಮ್ಮ ಬೇಡಿಕೆ ಏನಿದೆ? ಐ ಥಿಂಕ್ ಆಡಿಯನ್ಸ್ಗೆ ಬಂದು ನಾವು ಹೇಳೋಷ್ಟು ಏನಿಲ್ಲ ಅನ್ಸುತ್ತೆ. ಐ ಮೀನ್ ಇವರು ಅವಾಗಲೇ ಒಂದು ಪಾಯಿಂಟ್ ಕನ್ವೆ ಮಾಡೋದು, ಇಫ್ ಯು ಪ್ರಿಪೇರ್ ದಿ ಆಡಿಯನ್ಸ್ ಬರ್ತಾರೆ. ನನ್ಗೇನು ಅಂತಂದ್ರೆ ಪ್ರೊಡ್ಯೂಸರ್ಸ್ ಅಂದ್ರೆ ನಾವೆಷ್ಟು ಒಬ್ಬ ಡೈರೆಕ್ಟರ್ ಅಷ್ಟು ಈಕ್ವಲ್ ರೋಲ್ ಪ್ಲೇ ಮಾಡ್ತಾರೆ, ಅದಕ್ಕಿಂತ ಹೆಚ್ಚು ಒಬ್ಬ ಪ್ರೊಡ್ಯೂಸರ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಇಫ್ ದ ಪ್ರೊಡ್ಯೂಸರ್ ಇಸ್ ವೆಲ್ ಇನ್ಫಾರ್ಮ್ಡ್ ಆ್ಯಂಡ್ ತುಂಬಾನೇ ಒಂದು ನಮಗಿರೋಷ್ಟು ನಾಲೆಡ್ಜ್ ಅವ್ರಿಗೂ ಇರಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಫಿಲ್ಮ್ ಮಾಡೋದೊಂದು ಆಯಿತು ಅಂತಂದರೆ ಅದಕ್ಕೆ ನಾನು ಆ್ಯಕ್ಚುಲಿ ಇವ್ರನ್ನ ಹಾಸ್ಟೆಲ್ ಹುಡುಗರು ನಾನು ತುಂಬಾನೇ ಅಪ್ರಿಷಿಯೇಟ್ ಮಾಡಬೇಕು. ಏನು ಅಂತಂದರೆ ದ ಪ್ರಮೋಷನಲ್ ಪಾರ್ಟ್. ಸೊ ಸಿನಿಮಾ ಮಾಡೋದೊಂದು ಆಯಿತು ಅಂದರೆ ಅದಕ್ಕಿಂತ ದೊಡ್ಡ ಕೆಲಸ ಬಂದು ಪ್ರಮೋಷನ್ಸ್ ಮಾಡೋದು. ಸೊ ಅದಕ್ಕೆ ದೇ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಇಟ್ ಡಸಂಟ್ ಮ್ಯಾಟರ್ ಡೆಬ್ಯೂ ಡೈರೆಕ್ಟರಾ ಇಲ್ಲ ಅಂತಂದರೆ ಬೇರೆ ಎಸ್ಟಾಬ್ಲಿಷ್ ಡೈರೆಕ್ಟರ ಅಂತ. ಸೊ ಇದಕ್ಕೇನೋ ಒಂದು ಬಡ್ಜೆಟ್ನ ಅವರು ಆಲ್ರೆಡಿ ಫಿಲ್ಮ್ ಬಡ್ಜೆಟಾಗಿ ಕನ್ಸಿಡರ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ದ ಫಿಲ್ಮ್ ಅಂತ ಅನ್ಸುತ್ತೆ. ಬಿಕಾಸ್ ಯು ಆರ್ ಇನ್ವೆಸ್ಟಿಂಗ್, ಇಫ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್ ದ ಪ್ರಾಡಕ್ಟ್. ನಾವು ಅದನ್ನ ಆ ಕಾನ್ಫಿಡೆನ್ಸ್ ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಪ್ರೊಡ್ಯೂಸ್ ಮಾಡಿ ಔಟ್ಕಮ್ ಬಂದ್ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಬಂದಿರುತ್ತೆ ಪ್ರಾಡಕ್ಟ್ ನೋಡಿದ್ಮೇಲೆ. ಅವಾಗ ಐ ಥಿಂಕ್ ಸೆಕೆಂಡ್ ಥಾಟ್ಸ್ ಇಲ್ಲದೆ ದೇ ಹ್ಯಾವ್ ಟು ಗೋ ಆಲ್ ಔಟ್ ಆ್ಯಂಡ್ ಪ್ರಮೋಟ್ ದ ಫಿಲ್ಮ್ ಅನ್ಸುತ್ತೆ. ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್. ಸೊ ಆ ಒಂದು ಸ್ವಲ್ಪ ಲೀನಿಯನ್ಸಿ ಇತ್ತು ಅಂತಂದ್ರೆ ಇಟ್ ವಿಲ್ ಹೆಲ್ಪ್. ಒಳ್ಳೆ ಪಾಯಿಂಟ್. ಎರಡು ಒಳ್ಳೆ ಪಾಯಿಂಟ್. ಬೇರೆ ಯಾರಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಒಂದು ಸ್ವಲ್ಪ ಸೆಲ್ಲಿಂಗ್ ದ ಫಿಲ್ಮ್ ಆ ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ ಇಟ್ಸ್ ನಾಟ್ ವೆಲ್ಕಮಿಂಗ್ ಫಾರ್ ದಿ ನ್ಯೂ ಕಮರ್. ಓಕೆ, ಅದು ಎನಿ ಫೀಲ್ಡ್ ಅದು ದ ಸೇಮ್ ಪ್ರೋಸೆಸ್ ಅದಿರುತ್ತೆ. ಶೂಟ್ ಮಾಡಿರೋ ಫಿಲ್ಮ್ ನಾನು ಹೇಳ್ತಾ ಇರೋದು. ಅಂದ್ರೆ ಡಿಸ್ಟ್ರಿಬ್ಯೂಷನ್ ಎಕ್ಸಿಬಿಷನ್ ಬಗ್ಗೆ ಹೇಳ್ತಾ ಇದ್ದೀರಾ? ಓಕೆ, ಆ ಪಾರ್ಟ್ ಅಂದರೆ ನನಗೆ ಫ್ರೆಂಡ್ಸ್ ಇದ್ರು, ಓಕೆ, ಒಂದು ನನಗೆ ಅಡ್ವಾಂಟೇಜ್ ಇತ್ತು. ಜನರಲ್ ಆಗಿ ಹೇಳಬೇಕು ಅಂದರೆ ಇಟ್ಸ್ ನಾಟ್ ತುಂಬ ವೆಲ್ಕಮಿಂಗ್ ಫಾರ್ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ ಹೋಗಿ ಅವ್ರ ಫಿಲ್ಮ್ ಸೇಲ್ ಮಾಡೋಕ್ಕೆ. ಶೂಟ್ ಆಗಿರೋ ಫಿಲ್ಮು ವೆರಿ ಇಂಟಿಮಿಡೇಟಿಂಗ್ ಆ್ಯಕ್ಚುಲಿ. ಅಂದರೆ ನಾವಲ್ಲಿ ಅಲ್ಲಿ ಯಾರನ್ನು ಕೇಳೋದು ಇಷ್ಟ ಆಗುತ್ತೆ, ವಿ ಆರ್ ನಾಟ್ ಅವೇರ್ ಎಲ್ಲಿ ಅದನ್ನ ವೆಲ್ಕಮಿಂಗ್ ಆಗಿ ಅದನ್ನ ಓಕೆ ಇಟ್ಸ್ ಅ ಮ್ಯೂಚುವಲ್, ಅವ್ರಿಗೂ ಬೇಕು ಇವ್ರಿಗೂ ಬೇಕು ಅದನ್ನ. ಬಟ್ ಅದು ಇಟ್ ಶುಡ್ ಬಿ ಮೋರ್ ಬೇಸಿಕ್ಲಿ ಆಕ್ಸೆಸಿಬಿಲಿಟಿ ಜಾಸ್ತಿ ಆಗಬೇಕು. ಸೊ ದಟ್ ವಿ ನೋ. ಅವ್ರು ಹೇಳ್ದಂಗೆ ನನಗೂ ಅಷ್ಟೇ PRK ಬಿಟ್ರೆ ನಂಗೆ ಇನ್ಯಾರ ಹತ್ರ ಹೋಗ್ಬೇಕು ಅಂತಲೂ ಗೊತ್ತಾಗ್ಲಿಲ್ಲ, ಹೇಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ, ಎಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಅದು ನನ್ನ ಪುಣ್ಯ ದಟ್ ನನಗೆ PRK ಜೊತೆ ಕೆಲಸ ಮಾಡಿದ್ರಿಂದ ನನಗೆ ಐ ನ್ಯೂ ಓಕೆ ಇವ್ರನ್ನ ಕೇಳ್ಬೋದು ಅಂತ. ಸೊ ಆ ಆಕ್ಸೆಸಿಬಿಲಿಟಿ ಒಂದು ಸ್ವಲ್ಪ ಹೇಗಾರು ಓಪನ್ ಆದರೆ ನ್ಯೂ ಫಿಲ್ಮ್ ಮೇಕರ್ಸ್ಗೆ ಸ್ವಲ್ಪ ಸಹಾಯ ಆಗ್ಬೋದು ಅಂತ ಅನ್ಸುತ್ತೆ. ಆಲ್ಸೋ ಇವಾಗ ಧನಂಜಯ್ ಆಗಲಿ, ಅಪ್ಪು ಸರ್ ಆಗಲಿ, ರಕ್ಷಿತ್ ಸರ್ ಆಗಲಿ, ರಿಷಬ್ ಸರ್ ಅವರೆಲ್ಲರೂ ದೇ ಸ್ಟಾರ್ಟೆಡ್ ಸಪೋರ್ಟಿಂಗ್ ದಿಸ್ ನ್ಯೂ ಬಂಚ್ ಆಫ್ ಟ್ಯಾಲೆಂಟ್ಸ್. ನಮ್ಮಂಥವ್ರನ್ನೆಲ್ಲ ಹಿಂಗೆ ತರ್ತಿಯಾರಲ್ಲ. ಐ ಥಿಂಕ್
ದೇರ್ ಕ್ಯಾನ್ ಬಿ ಪ್ಯಾರಲಲ್ಸ್ ಟು ಆಲ್ ಆಫ್ ಇಟ್. KRG is also doing it. ಆ ಥರ ಬಿಗ್ ಪ್ರೊಡಕ್ಷನ್ ಹೌಸಸ್ ಕ್ಯಾನ್ ಆಲ್ಸೋ ಸ್ಟಾರ್ಟ್ ಆನ್ ಪ್ಯಾರಲಲ್ಸ್ ಸೊ ದಟ್ ಓಕೆ ಇದೊಂದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಂದು ಬಡ್ಜೆಟ್ ಅಲ್ಲಿ ವಿ ಕ್ಯಾನ್ ಪ್ರೊಡ್ಯೂಸ್ ಅ ಫಿಲ್ಮ್ ಅನ್ನೋ ಥರ. ಒಂದು ದೊಡ್ಡ ಡ್ರೀಮ್ ಅನ್ನ ಕಾಣೋದು ಮುಖ್ಯವಾ ಅಥವಾ ಐಡಿಯಾ ಹೊಳಿತಿದ್ದಂಗೆ ಅಥವಾ ಹೊಳೆದಂಗೆ ಕಥೆಗಳನ್ನ ಮಾಡಿಕೊಂಡು ಫ್ಲೋ ಅಲ್ಲಿ ಹೋಗೋದು ಮುಖ್ಯವಾ? ಇದನ್ನ ಪರ್ಟಿಕ್ಯುಲರ್ಲಿ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂಚೆನೂ ಇತ್ತು ಇಲ್ಲ ಅಂತಲ್ಲ, ಬಟ್ ಇವತ್ತು ಒಂದು ದೊಡ್ಡ ಕನಸನ್ನ ಕಾಣೋಕೆ ಪ್ರಾಯಶಃ ಸ್ವಲ್ಪ ಆಸ್ಪದ ಜಾಸ್ತಿ ಆಗಿದೆಯೇನೋ ನಂಗೆ ಗೊತ್ತಿಲ್ಲ, ಹಂಗೆ ಅಂತ ಅನ್ಸತ್ತೆ. ಸೊ ನೀವೆಲ್ಲರೂ ಏನನ್ನಾದ್ರೂ ಒಂದು ಪರ್ಟಿಕ್ಯುಲರ್ ಬಿಗ್ ಡ್ರೀಮ್ ಅನ್ನ ಕಂಡು ಅದರ ಕಡೆಗೆ ನಡೀತಾ ಇದ್ದೀರಾ ಅಥವಾ ಇಲ್ಲ ಒನ್ ಫಿಲ್ಮ್ ಅಟ್ ಟೈಮ್ ಅಂತ ನೋಡ್ತಾ ಇದ್ದೀರಾ? ನನ್ನ ಪ್ರಕಾರ ನಾವು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡ್ರದೇ ಒಂದು ಸ್ಟಾರ್ಟೆಡ್ ಆಫ್ ಅಲ್ಲೇನೆ. ಸೊ ಸಿನಿಮಾ ಮಾಡ್ಬೇಕು ಅನ್ನೋದೇ ಒಂದು ದೊಡ್ಡ ಕನಸು. ಅದಾದ್ಮೇಲೆ ಬೈಫರ್ಕೇಟ್ ಮಾಡೋದು ನಾವು ಹೇಗೆ ಅಂತಂದ್ರೆ, ಎಷ್ಟು ದೊಡ್ಡ ಸಿನಿಮಾ, ಯಾರ ಜೊತೆ ಸಿನಿಮಾ, ಈ ತರದೆಲ್ಲ ಇರುತ್ತೆ. ಸೊ ಬಿಕಾಸ್ ನಾವು ಅಲ್ಲಿಂದ ಶುರು ಮಾಡ್ತಾ ಇರೋದ್ರ ಇದು ನನ್ನ ಪರ್ಸನಲ್ ಥಾಟ್ ಏನು ಅಂತಂದ್ರೆ, ಐ ವಿಲ್ ಡ್ರೀಮ್ ಬಿಗ್. ನಾನು ಯೋಚನೆ ಮಾಡ್ಬೇಕಾದ್ರೆ, ಕ್ಯಾರೆಕ್ಟರ್ಸ್ ಯೋಚನೆ ಮಾಡ್ಬೇಕಾದ್ರೆ ಇದು ಇವ್ರು ಮಾಡಿದ್ರೆ ಹೇಗಿರುತ್ತೆ, ಆಗುತ್ತೆ ಇಲ್ಲ ಅನ್ನೋದು ಅದು ಆಮೇಲೆ. ಇವಾಗ ನಾವು ಒಂದು ಸಣ್ಣದ ಒಂದು ಕತೆ ಬರೆದ್ವಿ ಅಂತಂದ್ರೆ ಅದು ಸಿನಿಮಾ ಆಗ್ಬಿಡುತ್ತೆ ಅಂತಂದ್ರೂ ಇಲ್ಲ, ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ. ಅದಕ್ಕೂ ಆಕ್ಟರ್ಸ್ ಒಪ್ಕೊಳ್ಳದೆ ಇರೋರು ಇರ್ತಾರೆ. ಸೊ ಈ ರಿಜೆಕ್ಷನ್ಸ್ ಬಂದ್ರೆ ಟ್ರೈ ಮಾಡೋದು, ಅಲ್ಲಿ ಟ್ರೈ ಮಾಡ್ಬೋದು. ಅಲ್ಲಿ ರಿಜೆಕ್ಟ್ ಆಯ್ತು ಅಂದ್ರೆ ನಾವು ಅದಾದ್ಮೇಲೆ ವಿಲ್ ಕಮ್ ಬ್ಯಾಕ್ ಟು ಆಪ್ಷನ್ ಬಿ, ಆಪ್ಷನ್ ಸಿ ಏನೋ ಒಂದು ಬರ್ಬೋದು. ಸೊ ನನ್ನನ್ನು ಕೇಳಿದ್ರೆ ಸಿನಿಮಾಗೆ ಬಂದಿದೀವಿ, ಇಲ್ಲಿ ಇದೇ ಒಂದು ದೊಡ್ಡ ಕನಸು, ಇದಾದ್ಮೇಲೆ ಕಾಣೋದಿಲ್ಲ ಇನ್ನೂ ದೊಡ್ಡ ಕನಸು. ಚೆನ್ನಾಗಿದೆ. ನಿಮ್ಮ ಪದವನ್ನ ಯೂಸ್ ಮಾಡ್ತೀನಿ ಟು ಪ್ಯಾರಾಫ್ರೇಸ್ ಮೈ ಕ್ವೆಶ್ಚನ್. ಡ್ರೀಮ್ ಬಿಗ್ ಅನ್ನ ಹೇಗೆ ನೋಡ್ತೀರಿ? ದಟ್ಸ್ ಮೈ ಕ್ವೆಶ್ಚನ್. ನಂದು ಹೇಳೋದಾದ್ರೆ, ನನ್ನ ಡ್ರೀಮ್ ಜೊತೆ ಯು ನೀಡ್ ಟು ಬಿಲ್ಡ್ ದ ಸೇಮ್ ಒಂದು ಟೀಮ್ ಅನ್ನೋದು ಬಿಲ್ಡ್ ಆಗೋದು ತುಂಬಾ ನೆಸೆಸರಿ ಅಂತೀನಿ ಫಾರ್ ಅ ಲಾಂಗ್ ಇಯರ್ ಸಸ್ಟೈನಬಿಲಿಟಿ. ನಿಮ್ಮ ಕನಸನ್ನ ನನಗೆ ಬೇರೆ ವ್ಯಕ್ತಿಗಳು ಅಂದ್ರೆ ನನ್ನ ಜೊತೆ ಮ್ಯಾಚ್ ಆಗೋರು ಅಂದ್ರೆ ಯು ನೀಡ್ ಟು ಹ್ಯಾವ್ ಅ ಟೀಮ್. ಫಿಲ್ಮ್ ಮೇಕಿಂಗ್ ಇಸ್ ಅ ಟೀಮ್ ವರ್ಕ್. ಸೊ ಅದು ಲಾಂಗ್ ಇಯರ್ ಸಸ್ಟೈನ್ ಆಗಬೇಕು ಅಂತ. ಓಕೆ, ಒಂದು ಫಿಲ್ಮ್ ಮಾಡಿ ನಿಂತೋಗ್ಬೋದು ಅಥವಾ ಮಧ್ಯದಲ್ಲಿ ನಿಲ್ಬೋದು ಅಥವಾ ರಿಲೀಸು ಮಾಡಿ ಇದಾಗ್ಬೋದು. ಬಟ್ ಇಫ್ ಯು ಆರ್ ಪ್ಲಾನಿಂಗ್ ಟು ಸಸ್ಟೈನ್ ತುಂಬ ಫಾರ್ ಅ ಲಾಂಗ್ ಟರ್ಮ್ ಅದಿದಾದರೆ ಯು ನೀಡ್ ಟು ಹ್ಯಾವ್ ಅ ಟೀಮ್ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಯು ಶೇರ್ ಸೋ ಮೆನಿ ನಾಲೆಡ್ಜ್ ಬಿಕಾಸ್ ಒಂದರಲ್ಲೇ ನಾವು ಎಲ್ಲ ಕಲಿಯೋಕ್ಕಾಗಲ್ಲ. ವಿ ಶೇರ್ ದ ನಾಲೆಡ್ಜ್, ವರ್ಕ್ ಎಕ್ಸ್ಪೀರಿಯನ್ಸಸ್ ಎಲ್ಲನೂ, ಮತ್ತು they'll be helping out or pulling down ಎಲ್ಲನೂ ಇಟ್ಸ್ ಪಾರ್ಟ್ ಆಫ್ ಲರ್ನಿಂಗ್ ಆ್ಯಂಡ್ ಅದು ಗ್ರೋನೇ ಆಗೋದು ಏನಾರು ಆಗಲಿ. ಇಟ್ ವೋಂಟ್ ಸ್ಟಾಪ್ ಯು. ಸೊ ಐ ಥಿಂಕ್ ಯು ನೀಡ್ ಟು ಹ್ಯಾವ್ ಅ ಓಪನ್ನೆಸ್ ಟು ಹ್ಯಾವ್ ಅ ಟೀಮ್. ನನಗೆ ಅದು ವರ್ಕ್ ಆಗಿದೆ. ಎಕ್ಸಾಕ್ಟ್ಲಿ. ಆಮೇಲೆ ನೀವು ಇನ್ನೊಂದು ಹೇಳಿದ್ರು ಕೂಡ, ನಿತಿನ್ ಹೇಳ್ತಾ ಇದ್ರು, ಈಗ ನಾನು ವೆಯ್ಟ್ ಬಗ್ಗೆ ಕೇಳಿದಾಗ ಒಬ್ರು ಇನ್ನೊಬ್ರಿಗೆ ಆಗತ್ತೆ ಮಾಡು 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 ಹೌದು ಅನ್ನೋ ಒಂದು ಎನ್ಕರೇಜ್ಮೆಂಟ್ ಕೂಡ ತುಂಬಾ ಬೇಕಾಗತ್ತೆ ಈ ರೀತಿ ಒಂದು ಝೋನ್ ಅಲ್ಲಿ. ಡ್ರೀಮ್ ಬಿಗ್ ಅಂದ್ರೆ ಬಜೆಟ್ ಅದು ಅದರದ್ದೇ ಅಂತಲ್ಲ. ಐ ಥಿಂಕ್ ಕನ್ನಡ ಸಿನಿಮಾ ಒಂದು ಬ್ರ್ಯಾಂಡ್ ಆಗಿ ಬೆಳಿಬೇಕಾಗಿದೆ. ಇವತ್ತಿನ ದಿನ ಮಲಯಾಳಂ ಸಿನಿಮಾ ಅಂದ್ರೆ ಒಂದು ಬ್ರ್ಯಾಂಡ್ ಇದೆ. OTT ಲಿ ಮಲಯಾಳಂ ಸಿನಿಮಾ ಯಾವುದೋ ಅಂತ ಯೋಚನೆ ಮಾಡಲ್ಲ. ನೋಡ್ತೀವಿ ಮಲಯಾಳಂ ಲ್ಯಾಂಗ್ವೇಜ್, ಸೆಲೆಕ್ಟ್ ಬೈ ಲ್ಯಾಂಗ್ವೇಜ್ ನೋಡ್ತೀವಿ, ಅಂದ್ರೆ ಅದ್ರ ಟ್ರೈಲರ್ ನೋಡಲ್ಲ, ಏನು ನೋಡಲ್ಲ. ಸೊ ಆ ಥರದೊಂದು ಬ್ರ್ಯಾಂಡ್ ಬಿಲ್ಡ್ ಆಗಬೇಕು ಅಂದ್ರೆ ಒಂದು ಎಕೋಸಿಸ್ಟಮ್ ಬಿಲ್ಡ್ ಆಗಬೇಕು. ಆ ಥರ ಒಂದಷ್ಟು ಅಂದ್ರೆ ಒಂದು ನಮ್ದು ಸಿನಿಮಾ ಮರ ಅಂತ ಪ್ರೊಡಕ್ಷನ್ ಹೌಸ್ ಇದೆ. ಸೊ ಬ್ಯಾಕರ್ಸ್ ಇದ್ದಾರೆ. ಸಿನಿಮಾ ಮರ ಅಂದ್ರೆ DDM ಆಗಿದ್ದು ಹಂಗೆ. ಆ ಥರ ಅಂದ್ರೆ ಬೇರೆ ಬೇರೆ ಥರ ಒಂದು ದೊಡ್ಡ ಬಜೆಟ್, ಮಿಡ್ ಬಜೆಟ್, ಲೋ ಬಜೆಟ್, ಎಲ್ಲಾ ಥರದ್ದು ಸಿನಿಮಾ ಆಗಿ ಒಂದು ಕನ್ನಡ ಸಿನಿಮಾಗೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆದ್ರೆ ಚೆನ್ನಾಗಿರುತ್ತೆ. ಆ ಥರದ್ದೊಂದು ಇದೊಂದು ಆ್ಯಡ್ ಮಾಡ್ತೀನಿ. ಅಂದ್ರೆ ಮಲಯಾಳಂ ಸಿನಿಮಾ ಬ್ರ್ಯಾಂಡ್ ಅಂತ ಅನ್ನಲ್ಲ, ಇಟ್ ಹ್ಯಾಪನ್ ಓನ್ಲಿ ಥ್ರೂ ರೈಟರ್ಸ್. ವಿಚ್ ಅದು ಪ್ರೀವಿಯಸ್ ಅದು ಅವರು ಕಾನ್ಸ್ಟೆಂಟ್ ಆಗಿ 30 years ಇಂದ ಮಾಡಿದ್ದು. ಈಗ ಶ್ಯಾಮ್ ಪುಷ್ಕರನ್ ಈ ಆ ಒಂದು ಮೋಡ್ ಆಫ್ ಚೇಂಜ್ ಆಗಿ ಎಲ್ಲ ಇದಾಗಿದೆ. ಸೊ ನಾವು ಆಲ್ ಆಫ್ ಅ ಸಡನ್ನು ಆಗಲ್ಲ, ಬಟ್ ವಿ ನೀಡ್ ಟು ರೆಸ್ಪೆಕ್ಟ್ ದ ರೈಟರ್ಸ್ ರೈಟಿಂಗ್. ಅದೊಂದೇ ವೇ ಇನ್ನು ದ ಬ್ರ್ಯಾಂಡ್ ಬಿಲ್ಡ್ ಆಗೋದು, ನಾಟ್ ಥ್ರೂ ಫಿಲ್ಮ್ಸ್. ಆ ಒಳ್ಳೆ ರೈಟಿಂಗ್ ಇಂದಾನೆ. ದಟ್ಸ್ ವೈ ಈಗ ಮಲಯಾಳಂ ಅವ್ನು ಹೇಳಿದ್ದಕ್ಕೆ ಮತ್ತು ನನಗೊಂದು ಹತ್ರದಿಂದ ನಾನು ಈಗ ಒಂದು ನೋಡ್ಕೊಂಡು ಬಂದಿದ್ದಕ್ಕೆ ಅನಿಸ್ತಾ ಇರೋದೇನೆಂದರೆ, long process, but we need to start somewhere and writing is the only thing and we need to respect writers agi. ಇಲ್ಲಿ ನಮ್ದ್ರಲ್ಲಿ writer director okay, we need to bifurcate writer ಅನ್ನೋದು. ಅದು ಒಂದು ಒಬ್ಬ ಸಲೀಂ ಜಾವೇದ್ ಹುಟ್ಟಾಕಿದ್ದು
ಹೆರಾನ ಈಗಲೂ ನಾವು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದೀವಿ. ವಿ ಡೋಂಟ್ ಹ್ಯಾವ್ ಆ ಮ್ಯಾಚೋಯಿಸಮ್ ತೋರ್ಸೋಕ್ಕೆ ಈವನ್ ನಾವು ಈಗಲೂ ಸಲೀಂ ಜಾವೇದ್ ವೇ ಆಫ್ ಆಂಗ್ರಿ ಯಂಗ್ ಮ್ಯಾನೆ ಇಟ್ಸ್ ಸ್ಟಿಲ್ ವರ್ಕಿಂಗ್ ಈವನ್ ಟುಡೇ. ಅವ್ರು ಅವಾಗ ಬರೆದಿದ್ದು. ಸೊ ವಿ ಡೋಂಟ್ ಹ್ಯಾವ್ ಇಟ್ ಹ್ಯಾಪನ್ ಓನ್ಲಿ ಬಿಕಾಸ್ ದೇ ವೇರ್ ರೈಟರ್ಸ್. ಇಟ್ ಡಿಂಟ್ ಹ್ಯಾಪನ್ ಬಿಕಾಸ್ ಆ್ಯಕ್ಟರ್ ಯಾರೋ ಮಾಡ್ದ ಅಥವಾ ಡೈರೆಕ್ಟರ್ ಯಾರೋ ಮಾಡ್ದ ಅಂತ. ಅದು ಸಸ್ಟೈನ್ ಆಗುತ್ತೆ. ಸೊ ಈ ವಾಟ್ ಎವರ್ ಇಫ್ ವಿ ರೆಸ್ಪೆಕ್ಟ್ ರೈಟರ್ಸ್ ರೈಟಿಂಗ್ ಅದು ಲಾಂಗ್ ಅಂದರೆ ಪ್ರೊಲಾಂಗ್ ಆಗೇ ಆಗುತ್ತೆ. ಖಂಡಿತ ತಪ್ಪಂತೂ ಏನು ಕೆಟ್ಟದಂತೂ ಏನೂ ಆಗಲ್ಲ ರೈಟರ್ಸ್ಗೆ ಇದು ಮಾಡಿದ್ರೆ. ಫಸ್ಟ್ ಆಫ್ ಆಲ್ ನಾನು ಆಕ್ಸಿಡೆಂಟಲ್ ಡೈರೆಕ್ಟರ್. ಸೊ ಬಿಫೋರ್ ಯು ಗೆಟ್ ದೇರ್ ಆಕ್ಚುಲಿ ನಿಮ್ 3 ಜನಕ್ಕೆ ಕ್ವೆಶ್ಚನ್. ಆಕ್ಟಿಂಗ್ ನ ಸ್ವಲ್ಪ ಸೈಡ್ ಲೈನ್ ಮಾಡ್ತೀರಾ ಅಥವಾ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ? ಡೆಫಿನೆಟ್ಲಿ ಡೈರೆಕ್ಷನ್ ಮೊದಲು ಬರುತ್ತೆ. ಓಕೆ ಓಕೆ ಓಕೆ. ನಿಮ್ಗೆ ಆಕ್ಟಿಂಗ್ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಡೈರೆಕ್ಟಿಂಗ್ ನಾನು ಅಂಡ್ ರೈಟಿಂಗ್. ನಾನು ಡೈರೆಕ್ಷನ್. ಬಟ್ ಆದ್ರೆ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ಹೊರಗಡೆ ನಾವಿಬ್ರು ಮಾತಾಡ್ತಾ ಇದ್ವಿ, ಬರೋರೆಲ್ಲರೂ ಇವ್ರನ್ನ ರೆಕಗ್ನೈಸ್ ಮಾಡ್ತಾ ಇದ್ರು. ಇವ್ರು ಮೊದಲು ಬಂದ್ರು, ಇವ್ರು ಆಮೇಲೆ ಬಂದ್ರು, ಇವ್ರು ಬಂದ್ರು, ನಾನು ಬಂದ್ವಿ. ಬಟ್ ನಮ್ಮನ್ನ ನಾವೇ ಮಾತಾಡ್ಸ್ಕೊಳ್ಳಿಲ್ಲ. ಸೊ ವಾಟ್ ಐ ಫೀಲ್ ಇಸ್ ಒಬ್ಬ ಡೈರೆಕ್ಟರ್ ಒಂದು ಬ್ರ್ಯಾಂಡ್ ಆಗೋದಕ್ಕೂ ಕೂಡ ಅಂದ್ರೆ ನಾವು ಅಷ್ಟು ದೊಡ್ಡ ಹಿಟ್ ಕೊಟ್ಟ ಮೇಲೆ ನಮಗೊಂದು ಹೆಸರು ಬರುತ್ತೆ. ಐ ಥಿಂಕ್ ಅಲ್ಲಿ ಇಲ್ಲಿ ಒಂದು ಅಟ್ಲೀಸ್ಟ್ ಒಂದ್ 2 ಸೀನೋ 3 ಸೀನೋ ಬಂದು ಹೋಗಿ ಒಂದ್ ಸ್ವಲ್ಪ ಫೇಸ್ ವ್ಯಾಲ್ಯೂ ಒಬ್ಬ ಡೈರೆಕ್ಟರ್ ಡೆಫಿನೆಟ್ಲಿ ಏನೋ ಒಂದ್ ಮಾಡಿ ಬೇಕು ಅಂತ ಅನ್ಸುತ್ತೆ. ಅದರ್ವೈಸ್ ಎಲ್ಲಾ ಕಡೆ ಹೋದಾಗ ನಾವು ಇಂಟ್ರೊಡ್ಯೂಸ್ ಮಾಡ್ಕೋತಾನೆ ಇರ್ಬೇಕಾಗುತ್ತೆ. ಯು ಆರ್ ಅಬೌಟ್ ಟು ಕಂಪ್ಲೀಟ್ ಡ್ರೀಮಿಂಗ್ ಬಿಗ್. ಅದೇ ಐ ಆಮ್ ಫಸ್ಟ್ ಆಫ್ ಆಲ್ ಅನ್ ಆಕ್ಸಿಡೆಂಟಲ್ ಡೈರೆಕ್ಟರ್. ಸೊ ನನಗೆ ಈ ಫಸ್ಟ್ ಚಿತ್ರ ಮಾಡಿದ್ದೇ ಒಂದು ದೊಡ್ಡ ಡ್ರೀಮ್ ಅಂತ ಅನ್ಸುತ್ತೆ. ಜಸ್ಟ್ ಇಷ್ಟು ಮಾಡಿದ್ದು ಒಂದು ಸಾಧನೆ ಅಂತಾನೆ ನನಗೆ ಅನ್ಸುತ್ತೆ. ಬಟ್ ಇದಾದ್ಮೇಲೆ ನಾನು ಐ ಥಿಂಕ್ ಸಮ್ ವಾಟ್ ಆಸ್ ಕ್ಲೋಸ್ ಟು ವಾಟ್ ಇವ್ರು ಹೇಳಿದ್ರು ಶಶಾಂಕ್ ಅವರು, ನನಗೆ ಕನ್ನಡ ಸಿನಿಮಾನ ಒಂದು ಹೆಚ್ಚಿನ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅಂತ ನನ್ನ ಪರ್ಸನಲ್ ಆಸೆ ಇದು. ಯಾಕೆಂದರೆ ನಾನು ತಿಥಿ ನೋಡಿದ್ದೀನಿ, ಅಲ್ಲಿ ಆ ಮಟ್ಟಕ್ಕೆ ರೀಚ್ ಆಗಿದ್ದು, ಆ ಯುನೋ ದಟ್ ಲವ್ ಆ್ಯಂಡ್ ಅಪ್ರಿಸಿಯೇಷನ್ ಅದಕ್ಕೆ ಸಿಕ್ಕಿದ್ದು. ಐ ಫೀಲ್ ಲೈಕ್ ಇನ್ನೂ ಎಷ್ಟು ಒಳ್ಳೆ ಕನ್ನಡ ಸಿನಿಮಾ ಇದೆ ಆ ಥರ, ಆ್ಯಂಡ್ ದಟ್ ಕ್ಯಾನ್ ಆ್ಯಕ್ಚುಲಿ ಗೋ ಬಿಯಾಂಡ್ ಬಾರ್ಡರ್ಸ್. ಬರೀ ನಮ್ಮ ಇಂಡಿಯಾನಲ್ಲಿ ಒಂದೇ ಅಲ್ಲ, ಬಿಯಾಂಡ್ ಬಾರ್ಡರ್ಸ್ ಹೋಗೋಷ್ಟು ಕೆಪಾಸಿಟಿ ಕೂಡ ಇದೆ. ನಾವು ಅದು ನಂದು ಡ್ರೀಮ್ ದಟ್ ಬೇಸಿಕ್ಲಿ ಕನ್ನಡ ಸಿನಿಮಾನ ಆ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋದು ಒಂದು ಪರ್ಸನಲ್ ಆಸೆ. ನೀವು ಹೇಳಿದ್ರಾ? ಅಲ್ಟಿಮೇಟ್ ಡ್ರೀಮ್ ಅಂತ ಏನಿಲ್ಲ. ಅಂದ್ರೆ ಪ್ರತಿ ಸಿನಿಮಾ ಒಂದೇ ಸರ್ ಅನ್ಕೊಂಡಂಗೆ ಬರ್ದಂಗೆ ತೆಗ್ದಂಗೆ ಜನ ಇಷ್ಟಪಟ್ಟರಂತ. ದಟ್ ಎವ್ರಿ ಫಿಲಮ್ ನನಗೆ ಅದೇ ಇದು ಸಿಕ್ಬಿಟ್ರೆ ಸಾಕು. ಅಂದ್ರೆ ನಂಬರ್ ಆಫ್ ಪೀಪಲ್ ಇನ್ಕ್ರೀಸ್ ಆದ್ರೆ ದಟ್ ಈಸ್ ಮೈ ಡ್ರೀಮ್. ಅಂದ್ರೆ ಎಷ್ಟು ಜನಕ್ಕೆ ತಲುಪ್ತು, ಎಷ್ಟು ಜನಕ್ಕೆ ಇಷ್ಟ ಆಯ್ತು ಅನ್ನೋದು. ವಾಂಟ್ ಬಿಲ್ಡ್ ಮೈ ಆಡಿಯನ್ಸ್ ಮೋರ್. ದಟ್ ಈಸ್ ಮೈ ಬಿಗ್ಗೆಸ್ಟ್ ಡ್ರೀಮ್. ಇದೊಂದು ಹೇಳಿ, ಅಂದ್ರೆ ನೀವು ಖಂಡಿತ ಅದಕ್ಕೆ ಒಪ್ತೀರಾ? ನಿಮ್ಗೂ ಪ್ರತಿಯೊಬ್ಬರಿಗೂ ಕೆಲಸದ ಮೂಲಕ ಆಗ್ಲಿ ಬೇರೆ ರೀತಿಯಲ್ಲಾಗ್ಲಿ ಒಂದು ಬ್ರ್ಯಾಂಡ್ ಆಗಬೇಕು, ಬ್ರ್ಯಾಂಡ್ ಆಗೋದು ಮುಖ್ಯ ಅಲ್ವಾ? ಈಗ ನಿತಿನ್ ಕೃಷ್ಣಮೂರ್ತಿ 2 films ಡೌನ್ ದಿ ಲೈನ್ ಅವ್ರ ನೆಕ್ಸ್ಟ್ ಫಿಲಮ್ ಅಲ್ಲಿ ಒಂದು ಬ್ರ್ಯಾಂಡ್ ಆಗೋದು ಮುಖ್ಯನಾ? ನೇಮ್ ಬ್ರ್ಯಾಂಡ್ ಆಗ್ಬೋದು, ಬಟ್ ಅಂದ್ರೆ ಇವಾಗ ನಾನು ನಂಬಿರೋದು ಅಂದ್ರೆ ಅಂಟಿಲ್ ನಾವು ಒಂದೇ ಕನ್ವಿಕ್ಷನ್ ಇರೋದು, ಐ ವಿಲ್ ನೆವರ್ ರಿಪೀಟ್ ಅ ಜಾನರ್ ಅಂತ. ಇದು ಅವ್ನ ಸ್ಟೈಲ್ ಅಲ್ಲ ಅಂತ ಅನ್ಸ್ಬೇಕು ಅನ್ನೋದು ಒಂದಿದೆ. ಬಿಕಾಸ್ ಅವ್ರು ಹೇಳಿರೋದು ಈಗ ಇದು ಅಲ್ಲಿ ನನ್ಗೆ ಹೇಮಂತ್ ರಾವ್ ಮಾತ್ರ ಕಾಣಿಸಿದ್ದು ಅಂತ ನೋಡಕ್ ಹೋದ್ರೆ ಹೇಮಂತ್ ಮಾಡೋದು 4 ಫಿಲ್ಮ್ ರೈಟ್. ಬಟ್ ಯು ಆರ್ ಸೇಯಿಂಗ್ ಇಲ್ಲ ಅದು ಹೇಮಂತ್ ನೋಡಕ್ ಹೋದ್ರೆ ಆ ರೀತಿಯ ಒಂದು ಬ್ರ್ಯಾಂಡ್ ಅನ್ನು ಹೇಳುತ್ತೆ. ದಟ್ ಇಸ್ ದಟ್ ಎನಿ ಆರ್ಟಿಸ್ಟ್ ಎಷ್ಟು ಸಿಗ್ನೇಚರ್ ಅಂತೂ ಕಾಣಿಸುತ್ತೆ. ನೀವು ಯಾವುದೇ ಡೈರೆಕ್ಟರ್ ಫಿಲಮ್ ಆದ್ರೆ ಯಾವ್ದು ರೈಟರ್ ಫಿಲಮ್ ಆದ್ರೂ ಅದೊಂದು ಕಾಣಿಸುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಅ ಬ್ರ್ಯಾಂಡ್. ಕರೆಕ್ಟ್. ಬ್ರ್ಯಾಂಡ್ ಇಸ್ ಆಲ್ಮೋಸ್ಟ್ ಇನ್ ಕನ್ಸಿಸ್ಟೆನ್ಸಿ ವಿತ್ ಕ್ವಾಲಿಟಿ. ದಟ್ ಇಸ್ ಬ್ರ್ಯಾಂಡ್. ಇದು ಮಾರ್ಕೆಟಿಂಗ್ ಏಜೆನ್ಸಿದು ಒಂದು ಕ್ಲಿಪ್ ವೈರಲ್ ಆಗಿತ್ತು. ಅದೇ RRR ಬರಬೇಕಾದ್ರೆ ರಾಜಮೌಳಿ RRR ಅಂತ ನಾರ್ತ್ ಇಂಡಿಯಲ್ಲೆಲ್ಲ ಹಾಕೋ ಪ್ಲಾನ್ ಇತ್ತಂತೆ. ಆಮೇಲೆ ಚೇಂಜ್ ಆಗಿ ಫ್ರಮ್ ದ ಡೈರೆಕ್ಟರ್ ಆಫ್ ಬಾಹುಬಲಿ RRR ಅಂತ ಮಾಡಿದ್ರಂತೆ. ದಟ್ ರಿಯಲಿ ವರ್ಕ್ಡ್ ಅಂತ ಹೇಳ್ತಾ ಇದ್ರು. ಸೂಪರ್ ಎಕ್ಸಾಂಪಲ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ ಕೂಲ್. ಲಾಸ್ಟ್ ಥಿಂಗ್, ನಾವು ಅಡ್ವೈಸ್ ಕೊಡೋಷ್ಟು ದೊಡ್ಡವರಲ್ಲ ಅಂತ ಹೇಳ್ಬಿಡ್ಬೇಡಿ, ಬಟ್ ಪ್ರತಿಯೊಬ್ಬರಿಂದಲೂ ಒಂದು ಮೆಸೇಜ್. ನೀವು ಫಿಲಮ್ ಮಾಡಕ್ಕಿಂತ ಮುಂಚೆ ಯಾವ ಪೊಸಿಷನ್ ಇದ್ರೋ ಆ ವ್ಯಕ್ತಿಗೆ ನೋಡ್ತಿರೋದು ಒಂದು ಮೆಸೇಜ್. ಅದು ನಿಮ್ಮ ಫಸ್ಟ್ ಫಿಲಮ್ ನ ಕಷ್ಟಗಳಿಂದ ಬಂದಿರಬಹುದು, ಲರ್ನಿಂಗ್ಸ್ ಇಂದ ಬಂದಿರಬಹುದು, ಸಕ್ಸಸ್ ಇಂದ ಬಂದಿರಬಹುದು, ಯಾವ್ದಾದ್ರು ಒಂದು ಮೆಸೇಜ್. ಒಂದೇ ಸತಿ ಫಸ್ಟ್ ಫಿಲಮ್ ಮಾಡಕ್ಕಾಗೋದು, ಸಖತ್ತಾಗಿ ಮಾಡಿ. This is why I was saying that singular focus is important. ಯಾಕೆಂದ್ರೆ ನಿಮಗೆ ಚಾನ್ಸ್ ಸಿಗೋದು, ಎಸ್ಪೆಷಲಿ ಬಿಕಾಸ್ ಮೋಸ್ಟ್ ಆಫ್ ಅಸ್ ಆರ್ ಔಟ್ಸೈಡರ್ಸ್, ನಮಗೆ ವಿ ಹ್ಯಾವ್ ನೋ ಕನೆಕ್ಷನ್ಸ್ ಈ ಇಂಡಸ್ಟ್ರಿನಲ್ಲಿ. ನಿಮಗೆ ಆ ಫಸ್ಟ್ ಚಾನ್ಸ್ ಸಿಗೋದು ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನ ತುಂಬಾ ಚೆನ್ನಾಗಿ ಮಾಡೋದು ಇಸ್ ಇಂಪಾರ್ಟೆಂಟ್. ಸೊ ದಟ್ ಇಸ್ ವೈ ಸಿಂಗ್ಯುಲರ್ ಫೋಕಸ್ ಅಂಡ್ ತಾಳ್ಮೆ. ದಟ್ ವಾಸ್ ಮೈ ರಿಯಲ್. ಆಗಿಂದ ನಾನು 5 years 3 years ಅಂತ ಅದಕ್ಕೆ ಯಾರು ತಲೆ ಕೆಡಿಸ್ಕೋಬಾರ್ದು. ಆಕ್ಚುಲಿ ಅಂದ್ರೆ ದೇರ್ ಆರ್ ಮೋರ್ ಅಂದ್ರೆ ಪರ್ಸನಲ್ ಹೇಳ್ಬೇಕು, ನನ್ಕಿಂತ 100% ಸ್ಕಿಲ್ಡ್ ಪೀಪಲ್ ಇರ್ತಾರೆ ಹೂ ಕ್ಯಾನ್ ಡೂ ಇಟ್ ಇನ್ 6 months or 1 year. ಸೊ ಎಕ್ಸಾಕ್ಟ್ಲಿ. ನಾನು
ಈ ಪಾಯಿಂಟ್ ಅಲ್ಲಿ ಯಾರಾದ್ರೂ ಒಬ್ರು ಹೇಳ್ಬಿಡ್ಲಿ ಅಂತ ಆ ಫ್ರಸ್ಟ್ರೇಷನ್ ನಮ್ಗೇನೋ ಇತ್ತು, ಅದ ನಮ್ಗೆ ಎಲ್ಲರಿಗೂ ಇತ್ತು. ಅದೇ ನಾವ್ ಹೇಳ್ದಂಗೆ ಇಟ್ ಇಸ್ ಅನ್ಯಾಚುರಲ್, ಯಾಕಂದ್ರೆ ಪ್ಯಾಂಡಮಿಕ್ ಆಯ್ತು, ಸೊ ಇಟ್ ಇಸ್ ಲಿಟಲ್ ಅನ್ಯಾಚುರಲ್ ದಟ್ ವಿ ಆಲ್ ಟುಕ್ 5-6 years. ಬಟ್ ಇನ್ನೊಂದು ಬಿಗ್ಗೆಸ್ಟ್ ಲೆಸನ್ ಅಂದ್ರೆ ತಾಳ್ಮೆ ಕಲಿಲೇಬೇಕು. ಬಿಕಾಸ್ ಇದು ಒಂದು ಲಾಂಗ್ ಟರ್ಮ್, ಇದು ಏನಂತೀರಾ, ಯು ಆರ್ ಪ್ಲೇಯಿಂಗ್ ಫಾರ್ ದ ಲಾಂಗ್ ಟರ್ಮ್. ಸೊ ತುಂಬಾ ರೆಸ್ಲೆಸ್ ಆಗಿ ಹೇಸ್ಟ್ ನಲ್ಲಿ ಫಿಲ್ಮ್ಸ್ ನ ಮಾಡಬಾರ್ದು ಅಥವಾ ಸ್ಟೋರಿನ ಬರಿಬಾರ್ದು. ಯು ಶುಡ್ ಟೇಕ್ ಯೋರ್ ಟೈಮ್ ಟು ಪುಟ್ ದ ಬೆಸ್ಟ್ ಫಿಲ್ಮ್ ಅಂಡ್ ಬೆಸ್ಟ್ ಸ್ಟೋರಿ ಔಟ್ ದೇರ್, ಅಟ್ ಲೀಸ್ಟ್ ವಾಟ್ ಎವರ್ ಇಸ್ ಯೋರ್ ಬೆಸ್ಟ್ ಅಂಡ್ ಯೋರ್ ಕೇಪಬಿಲಿಟೀಸ್. ಕನ್ಸಿಸ್ಟೆಂಟ್ ಆಗಿ ಒಂದನ್ನು ಫೋಕಸ್ ಮಾಡಿ ಅದ್ರ ಇಫ್ ಯು ಆರ್ ಹಿಟ್ಟಿಂಗ್ ಹಾರ್ಡ್ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡೋದು. ಮೇ ಬಿ ಸಿಂಪಲ್, ಕೀಪ್ ಇಟ್ ಸಿಂಪಲ್. ಜಾಸ್ತಿ ಪ್ರೆಷರ್ ಹಾಕೊಂಡು ಅದು ನಾನೇನೋ ಫಸ್ಟ್ ಫಿಲಮ್ ಮಾಡ್ತಾ ಇದ್ದೀನಿ, ಕೀಪ್ ಇಟ್ ಸಿಂಪಲ್. ಓಕೆ, ಯು ನೀಡ್ ಇಷ್ಟು ಪೇಪರ್ ವರ್ಕ್, ಕೀಪ್ ಇಟ್ ಸಿಂಪಲ್ ಮಾಡಿ. ಆ ಪೇಪರ್ ವರ್ಕ್ ಮಾಡಿದ್ರೇನೆ ನೆಕ್ಸ್ಟ್ ಪ್ರಾಸೆಸ್ ಫಾಲೋ ಮಾಡಿ, ಡೋಂಟ್ ಜಂಪ್ ಎನಿಥಿಂಗ್. ಸೊ ಎಂಡ್ ರಿಸಲ್ಟ್ ಕಾಣುತ್ತೆ, ಬೇಡ ಅಂದ್ರು. ಸೊ ಇವ್ರು ಹೇಳಿದ ಪಾಯಿಂಟ್ಸ್ ಎಲ್ಲನೂ ಇದೆ. ಅದನ್ನ ದಾಟಿ ಏನಾಗುತ್ತೆ ಅಂತಂದ್ರೆ ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಮೇಜರ್ ಆಗಿ ಅಡ್ವೈಸಸ್ ಜಾಸ್ತಿ ಬರುತ್ತೆ, ಎಲ್ಲ ಕಡೆನೂ ಬರುತ್ತೆ. ನಾವು ಯಾಕಂದ್ರೆ ನೆಕ್ಸ್ಟ್ ಫಿಲ್ಮ್ ಅಲ್ಲಿ ಬರಲ್ಲ ಅಂತಲ್ಲ, ಬೇರೆ ಬೇರೆ ರೀತಿಗಳಲ್ಲಿ ಬರ್ಬೋದು. ಬಟ್ ಇದ್ರಲ್ಲಿ ಹೇಗೆ ಬರುತ್ತೆ ಅಂದ್ರೆ ಇನ್ನು ಫಸ್ಟ್ ಫಿಲ್ಮು, ಇದಿನ್ನು ಫಸ್ಟ್ ಫಿಲ್ಮು. ಎಸ್ಪೆಷಲಿ ನನಗೆ ನನ್ನ ಪ್ರೊಡ್ಯೂಸರ್ ಬಂದು ಡೈರೆಕ್ಟರ್ ಸೆಕೆಂಡ್ ಜನರೇಷನ್, ಪ್ರಜ್ವಲ್, ಮೇಘ್ನಾ ಎಲ್ಲರೂ ಸೆಕೆಂಡ್ ಜನರೇಷನ್. ಸೊ ನಂಗೆ ಅದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾನೇ ಇತ್ತು, ಬಟ್ ಐ ಲವ್ಡ್ ಇಟ್. ಅಂಡ್ ಇವಾಗ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗಿದೆ. ಬಟ್ ಏನು ಅಂತಂದ್ರೆ ನಾವು ಅಡ್ವೈಸಸ್ನ ಯಾವ್ದನ್ನ ತಗೊಳ್ಳೋದು ಅನ್ನೋ ಒಂದು ಜಡ್ಜ್ಮೆಂಟ್ ಇರಬೇಕು. ಬರ್ತಾನೆ ಇರುತ್ತೆ, ಕಾನ್ಸ್ಟೆಂಟ್ ಪ್ರೆಷರ್ ಇರ್ತಾನೆ ಇರುತ್ತೆ. ಅದರಲ್ಲಿ ಯಾವ ಅಡ್ವೈಸ್ನ ತಗೋತೀವಿ ಅನ್ನೋದನ್ನ ನಾವು ಡಿಸೈಡ್. ಅದಕ್ಕೆ ಅಂತ ಅಡ್ವೈಸ್ ತಗೋಬಾರ್ದು ಅಂತಲ್ಲ, ಅವ್ರು ಎಷ್ಟೊಂದು ಅಡ್ವೈಸ್ ತುಂಬಾನೇ ಹೆಲ್ಪ್ ಮಾಡಿದೆ ಫಿಲ್ಮ್ಗೆ. ಸೊ ಬಟ್ ಯಾವ ಅಡ್ವೈಸಸ್ನ ತಗೋತೀವಿ ಅನ್ನೋದೊಂದು, ಅಂಡ್ ನಮ್ಮ ಕನ್ವಿಕ್ಷನ್ಗೆ ಎಷ್ಟರ ಮಟ್ಟಿಗೆ ಫೈಟ್ ಮಾಡ್ತೀವಿ ಅನ್ನೋದು. ಯಾಕಂದ್ರೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ಕನ್ವಿಕ್ಟ್ ಆಗ್ಬಿಟ್ಟಿರ್ತೀವಿ, ಅಂದ್ರೆ ಇದು ಹಿಂಗೆ ಕರೆಕ್ಟು ಅಂತ. ಬಟ್ ಆಕ್ಚುಲಿ ನಮ್ಮ ಒಬ್ಬರು ಬಿಟ್ಟು ಬೇರೆ ಎಲ್ರಿಗೂ ತಪ್ಪು ಅನಿಸ್ತಾ ಇರುತ್ತೆ. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಯಾಕೆ ಅದು ವರ್ಕ್ ಆಗ್ತಿಲ್ಲ ಅಂತ ಅರ್ಥ ಮಾಡ್ಕೊಂಡು ಅವಾಗ್ಲೂ ನಾವು ಸ್ಟ್ರಾಂಗ್ ಆಗಿದ್ರೆ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅವಾಗ ಓಕೆ ಮಿಸ್ ಹೊಡಿತಿದೆ ಅನ್ಸಿದ್ರೆ ಆ ಸ್ಪೇಸ್ ಇಟ್ಕೋಬೇಕು. ಇಲ್ಲಪ್ಪ ನಾನು ಸ್ಟ್ರಾಂಗ್ ಆಗಿದ್ದೀನಿ ಇದನ್ನೇ ಮಾಡೋದು ಅಂತ ಕುತ್ಕೊಂಡ್ಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನ್ಸುತ್ತೆ. ಸ್ವಲ್ಪ ಕಾಂಪ್ರಮೈಸಸ್ ಅಂಡ್ ಟೇಕಿಂಗ್ ದ ರೈಟ್ ಅಡ್ವೈಸ್. ಅಂದ್ರೆ ಫಸ್ಟ್ ಸಿನಿಮಾ ಯಾರು ಕಾಯ್ತಾರಲ್ಲ ಆಡಿಯನ್ಸ್. ಅಂದ್ರೆ ಈ ಸಿನಿಮಾ ಮಾಡಬಾರ್ದು ಅಂದ್ರೆ 10,000 ಕಾರಣ ಇರುತ್ತೆ. ಅದನ್ನ ಮೀರಿ ನಿಮ್ಗೆ ಆ ಫೈರ್ ಇದ್ರೆ ಖಂಡಿತ ಆಚೆ ಬರುತ್ತೆ. ಆ ಮ್ಯಾಡ್ನೆಸ್ ಇದ್ರೆ. ಸೂಪರ್. 2023 ಕನ್ನಡ ಚಿತ್ರೋದ್ಯಮಕ್ಕೆ ನಿಮ್ಮೆಲ್ಲರಿಂದ ಒಂದು ಒಳ್ಳೆ ವರ್ಷವಾಗಿದೆ. ಆಡಿಯನ್ಸಸ್ ಆಗಿ ನಮಗೂ ಒಳ್ಳೊಳ್ಳೆ ಫಿಲಮ್ಗಳು ಕೊಟ್ಟಿದ್ದೀರಿ, ಪ್ಲಸ್ ಫ್ಯೂಚರ್ಗೆ ಹೋಪ್ ಅನ್ನು ಕೊಟ್ಟಿದ್ದೀರಿ. ಅಂಡ್ ಇಷ್ಟು ಸಮಯವನ್ನು ನನಗೆ ಕೊಟ್ಟಿದ್ದೀರಿ. ಎಲ್ಲದಕ್ಕೂ ಧನ್ಯವಾದಗಳು ಅಂಡ್ ಬೆಸ್ಟ್ ವಿಶಸ್ ಫಾರ್ ಯುವರ್ ನೆಕ್ಸ್ಟ್ ಫಿಲ್ಮ್ಸ್. Thank you so much. Thank you. GT Holidays, South India's #1 travel brand. Just Be by Nidhi Nahata, India's first whole food plant-based restaurant in Bangalore.